ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತು ಕಾನ್ಸೆಪ್ಟ್ ಏನು ಅಂದರೆ, ಫ್ರೀಯಾಗಿ ನಾನೊಂದು 3 to 4 ಸ್ಟ್ರಾಟಜೀಸು ಆಪ್ಷನ್ ಬೈಯಿಂಗಲ್ಲಿ ಇವತ್ತು ಹೇಳ್ಕೊಡ್ತೀನಿ. ಈಗ ವಿಷಯ ಏನಂದರೆ ನೋಡಿ, ಆಪ್ಷನ್ ಬೈಯರ್ಸ್ಗೆ ಇರೋಷ್ಟು ಕಷ್ಟ ಬೇರೆ ಯಾರಿಗೂ ಇರೋಲ್ಲ ಅಲ್ವಾ? ಯಾಕಂದರೆ ಪ್ರತಿದಿನ ಆಪ್ಷನ್ ಬೈ ಮಾಡಬೇಕು ಅಂದರೆ ಏನೋ ಒಂದು ಸ್ಟ್ರಾಟಜಿ ಹುಡುಕ್ತಾನೆ ಕೂತಿರ್ತೀರಿ. ಯಾಕಂದರೆ ಆಪ್ಷನ್ ಬೈಯಿಂಗಲ್ಲಿ ಫೇಲ್ಯೂರ್ಸ್ ಜಾಸ್ತಿ ಇರುತ್ತೆ. ಫೇಲ್ಯೂರ್ಸ್ ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಎಲ್ ಇಟ್ಟಾಗೋದು ಜಾಸ್ತಿ ಅಲ್ವಾ? ನಮ್ಮ ಎಲ್ ಇಟ್ಟಾಗತ್ತೆ, ಆಮೇಲೆ ಮಾರ್ಕೆಟು ಅದೇ ಡೈರೆಕ್ಷನ್ ಮುಂದೆ ಹೋಗುತ್ತೆ. ಸೊ ಯಾಕೆ ಈ ಥರ ಆಗುತ್ತೆ ಅಲ್ವಾ? ಇದಕ್ಕೋಸ್ಕರ ನಾವು ಏನು ಮಾಡ್ತೀರಿ, ಎಲ್ಲ ಎಷ್ಟೊಂದು ಕೋರ್ಸಸ್ಸು, ಎಷ್ಟೊಂದು ಸ್ಟ್ರಾಟಜೀಸು, ಎಷ್ಟೊಂದು ಇಂಡಿಕೇಟ್ರಸ್ಸು, ಫಿಬೊನಾಚಿ, ಇಚಿಮೋಕು, EMA, SMA ಎಲ್ಲ ಪ್ರತಿಯೊಂದು ಹುಡುಕ್ತಾ ಕೂತ್ಕೊತೀರಿ. ಯಾವುದರಲ್ಲಿ ನನಗೆ ನಾನು ಪ್ರಾಫಿಟಬಲ್ ಆಗೋಕ್ಕೆ ಸಾಧ್ಯ ಅಂತ ಅಲ್ವಾ? ಓಕೆ, ಈಗ ಯಾಕೆ ಎಲ್ ಹಿಟ್ ಮಾಡಿ ಮಾರ್ಕೆಟ್ ಮುಂದಕ್ಕೆ ಹೋಗುತ್ತೆ ಅಲ್ವಾ? ಇದ್ರ ಬಗ್ಗೆ ತಿಳ್ಕೊಳೋಣ. ಮತ್ತು ಮೇನ್ ಕಾನ್ಸೆಪ್ಟ್ ಇವತ್ತು ನಮ್ದು ಏನಿರುತ್ತೆ ಅಂದರೆ ಲಿಕ್ವಿಡಿಟಿ ಅಂದರೆ ಏನು ಅಲ್ವಾ? ಅದು ಮೇನ್ ತಿಳ್ಕೊಬೇಕು. ಲಿಕ್ವಿಡಿಟಿ ಅಂದರೆ ಒಂದು ಫ್ಯೂಲ್ ಥರ. ಫ್ಯೂಲ್ ಅಂದರೆ ಏನು? ಫ್ಯೂಲ್ ಅಂದರೆ ಎಲ್ಲರಿಗೂ ಗೊತ್ತು, ಡೀಸೆಲು, ಪೆಟ್ರೋಲು ಆ ಥರ. ಈ ಗಾಡಿಗೆ ಡೀಸೆಲ್, ಪೆಟ್ರೋಲ್ ಇಲ್ಲಾಂದರೆ ಏನಾಗುತ್ತೆ? ಮೂವ್ ಆಗಲ್ಲ. ಅದೇ ಥರ ಮಾರ್ಕೆಟಲ್ಲಿ ಫ್ಯೂಲ್ ಬೇಕು. ಆ ಫ್ಯೂಲ್ ಏನು? ನಮ್ಮ ಎಸ್ ರಿಟೈಲರ್ಸ್ ಎಲ್ಲೆಲ್ಲಿ ಎಸ್ ಎಲ್ ಇಟ್ಟಿರ್ತಾರೋ ಅದನ್ನು ಹಂಟ್ ಮಾಡಿ ಹೋಗೋದೇ ಲಿಕ್ವಿಡಿಟಿ ಅಲ್ವಾ? ಆ ಲಿಕ್ವಿಡಿಟಿ ತೊಗೊಂಡಿಲ್ಲ ಅಂದರೆ ಅದು ಮಾರ್ಕೆಟ್ ಅಲ್ಲಿಂದ ಮೂವ್ ಆಗಲ್ಲ. ಸೊ ಅದು ಎಲ್ಲಿ ಲಿಕ್ವಿಡಿಟಿ ಇದೆ ಅಲ್ಲಿ ಹುಡ್ಕೊಂಡು ಹೋಗುತ್ತೆ. ಎಕ್ಸಾಂಪಲ್, ಈಗ ನಾ ಕಾರಲ್ಲಿ ಹೋಗ್ತಾ ಇರ್ತೀನಿ, ನಮಗೆ ಪೆಟ್ರೋಲ್ ಬೇಕಂದರೆ ಪೆಟ್ರೋಲ್ ಬಂಕ್ ಹುಡ್ಕೊಂಡು ಹೋಗ್ತಿರಲ್ವ, ಅದೇ ಥರ ಎಕ್ಸಾಂಪಲು. ಓಕೆ, ಅದನ್ನು ಹೆಂಗೆ ಕಂಡುಹಿಡಿಯೋದು, ಅದರಿಂದ ನಾವು ಹೆಂಗೆ ಸೇಫ್ ಆಗಿರೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಎಷ್ಟೇ ಕಾನ್ಸೆಪ್ಟ್ಸ್ ನೋಡಿರ್ಬೋದು, ಎಷ್ಟೇ ಏನೇ ಒಂದು ಕಲ್ತಿರ್ಬೋದು, ಇದು ನಿಮಗೆ ಒಂದು ಸಪೋರ್ಟ್ ಆಗುತ್ತೆ. ಓಕೆ ನೋಡಿ, ಎಕ್ಸಾಂಪಲ್, ಈಗ ಮಾರ್ಕೆಟ್ ಒಂದು ಬುಲ್ಲಿಶ್ ಮೂಮೆಂಟ್ ಕೊಟ್ಟಿದೆ ಅಲ್ವಾ? ಬುಲ್ಲಿಶ್ ಮೂಮೆಂಟ್ ಕೊಟ್ಟ ಮೇಲೆ ಒಂದು ಕರೆಕ್ಷನ್ ಆಗಲೇಬೇಕಲ್ವ? ಒಂದು ಕರೆಕ್ಷನ್ ಆಗುತ್ತೆ. ಕರೆಕ್ಷನ್ ಆದಮೇಲೆ ಹೆಂಗೆ ಟ್ರೇಡ್ ಮಾಡಬೇಕು? ಓಕೆ, ಇಲ್ಲಿ ಕ್ವಶನ್ ಮಾರ್ಕು ನೋಡಿ. ಈ ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ. ನೀವು ಈ ಮಾರ್ಕೆಟಿಂದ ತುಂಬ ದುಡ್ಡು ಕೊಳ್ಳೆ ಹೊಡಿಯೋಕ್ಕೆ ಸಾಧ್ಯ ಇದೆ. ಪ್ರಾಫಿಟ್ ಅಲ್ಲ, ಕೊಳ್ಳೆ ಹೊಡಿತೀರ ನೋಡಿ. ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಒಂದು ಬುಲ್ಲಿಶ್ ಮೂಮೆಂಟಮ್ ಕೊಟ್ಟು ಒಂದು ಕರೆಕ್ಷನ್ ಕೊಟ್ಟಿದೆ. ಹೌದು, ಕೊಟ್ಟಿದೆ. ಈ ಕರೆಕ್ಷನ್ ಕೊಟ್ಟ ಮೇಲೆ ಈಗ ಆ ಬಿಗ್ ಪ್ಲೇಯರ್ಸ್ಗೆ ಎಲ್ಲೆಲ್ಲಿ ಲಿಕ್ವಿಡಿಟಿ ಇದೆ? ಎಲ್ಲೆಲ್ಲಿದೆ? ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಓಕೆ, ಇಲ್ಲಿದೆ ಒಂದು ಪೆಟ್ರೋಲ್ ಬಂಕ್. ಇನ್ನೊಂದು ಪೆಟ್ರೋಲ್ ಬಂಕ್ ಇಲ್ಲಿದೆ, ಇನ್ನೊಂದು ಇಲ್ಲಿದೆ. ಓಕೆ, ಇವಾಗ ಈ ಬಿಗ್ ಪ್ಲೇಯರ್ ಗೇಮ್ ಏನಿರುತ್ತೆ, ಒಂದು ಈಗ ಈ ಥರ ಬಂದಮೇಲೆ ಹೆಂಗೆ ಟ್ರೇಡ್ ಮಾಡ್ತೀರ? ಕಾಮನ್ ಆಗಿ ಫಸ್ಟ್ ಪಾಯಿಂಟು ಇಲ್ಲಿ ಬೈ ಮಾಡ್ತೀರ. ಓಕೆ, ಬುಲ್ಲಿಶ್ ಆಗಿದೆ ಮಾರ್ಕೆಟು, ಇನ್ಮೇಲೆ ಮಾರ್ಕೆಟು ಮೇಲೆ ಹೋಗುತ್ತೆ ಅಂದ್ಬಿಟ್ಟು ಇಲ್ಲಿ ಬೈ ಮಾಡ್ತೀರ ಅಲ್ವಾ? ಒಂದು ಸ್ವಲ್ಪ ಜನ ಇಲ್ಲಿ ಬೈ ಮಾಡಿರ್ತಾರೆ. ಅದೇ ಥರ ಸ್ವಲ್ಪ ಜನ ಇಲ್ಲಿ ಸೆಲ್ ಮಾಡಿರ್ತಾರೆ. ಹೆಂಗೆ ಸೆಲ್ ಮಾಡಿರ್ತಾರೆ? ಮಾರ್ಕೆಟ್ ಒಂದು ದೊಡ್ಡ ಕರೆಕ್ಷನ್ ಕೊಡ್ತಪ್ಪ, ಇನ್ಮೇಲೆ ಫಾಲೋ ಆಗುತ್ತೆ, ಇನ್ಮೇಲೆ ಬೀಳಲೇಬೇಕು ಅಂದ್ಬಿಟ್ಟು ಇಲ್ಲಿ ಸೆಲ್ ಮಾಡಿರ್ತೀರ. ಸೊ ಇಲ್ಲಿ ಬೈಯರ್ಸ್ದು ಎಸ್ ಇದೆ, ಇಲ್ಲಿ ಸೆಲ್ಲರ್ಸ್ದು ಎಸ್ ಇದೆ, ಸ್ಟಾಪ್ ಲಾಸಸ್ ಇದೆ. ಸೊ ಈಗ ಬಿಗ್ ಪ್ಲೇಯರು ಎರಡರಲ್ಲಿ ಒಂದನ್ನು ಹಂಟ್ ಮಾಡಲೇಬೇಕು ಅವನು. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ಈ ಬಿಗ್ ಪ್ಲೇಯರ್ ಗೇಮ್ ಏನು ಮಾಡ್ತಾನೆ, ಸ್ವಲ್ಪ ಬುಲ್ಲಿಶ್ ಕೊಡ್ತಾನೆ. ಬುಲ್ಲಿಶ್ ಕೊಟ್ಟ ಆದಮೇಲೆ ಏನು ಮಾಡ್ತಾನೆ, ಈ ಎಸ್ ಎಲ್ನ ಹಂಟ್ ಮಾಡ್ತಾನೆ. ಬೈಯರ್ಸ್ನ ಮಾರ್ಕೆಟಿಂದ ಆಚೆ ಕಳಿಸ್ಬಿಡ್ತಾನೆ. ಆಚೆ ಕಳಿಸಿದ ಮೇಲೆ ಪುನಃ ಏನು ಮಾಡ್ತಾನೆ, ಇಲ್ಲಿಂದ ಮಾರ್ಕೆಟ್ನ ತೊಗೊಂಡೋಗ್ಬಿಡ್ತಾನೆ. ಸೊ ನಾವೇನು ಮಾಡ್ತೀರಿ, ಅಯ್ಯೋ ಇಲ್ಲಿ ನಾನು ಎಸ್ ಎಲ್ ಇಟ್ಟಿದ್ದು ನಾನು ಕರೆಕ್ಟಾಗಿ ತೊಗೊಂಡಿದ್ದೆಪ್ಪ, ನನಗೊಂದು 2,000 ಪ್ರಾಫಿಟು ಬಂತು, 2,000 ತೊಗೊಳೋ ಅಷ್ಟೊತ್ತಿಗೆ ಬಂದು ಮಾರ್ಕೆಟ್ ಎಸ್ ಎಲ್ ಹೊಡೆದ್ಬಿಟ್ಟು ಮತ್ತೆ ಅದೇ ಡೈರೆಕ್ಷನ್ ಹೋಗ್ಬಿಡ್ತು, ನಾನು ತೊಗೊಂಡೇ ಇಲ್ಲ, ಅಲ್ಲಿ ಹೊಟ್ಟೋಯ್ತು ಮಾರ್ಕೆಟು ಅಂತ ಹೊಟ್ಟೆ ಹೊರೆಯುತ್ತೆ. ಇದು ಕಾಮನ್ ಎಲ್ಲರೂ. ನಿಜ ತಾನೇ ಇದು?
ಓಕೆ, ಸರಿ. ಹಿಂಗಾಗಿಲ್ಲ, ಇನ್ನೊಂದು ಸಿನಾರಿಯೋ ಆಯ್ತಪ್ಪ. ಇನ್ನೊಂದು ಸಿನಾರಿಯೋ ಏನಾಗುತ್ತೆ, ಇಲ್ಲಿಂದ ಮೇಲೆ ಹೋಗ್ಬಿಡುತ್ತೆ, ಹೋಗಿ ಇಲ್ಲಿರೋ ಎಸ್ ಎಲ್ಸ್ನ ಹಂಟ್ ಮಾಡಿ ಬೀಳಿಸ್ಬಿಡುತ್ತೆ ಅಲ್ವಾ. ಬೀಳಿಸ್ದಾಗ ಏನಾಗುತ್ತೆ, ಈ ಸೆಲ್ಲರ್ಸ್ದು ಎಸ್ ಎಲ್ ಹಂಟ್ ಮಾಡಿ ಮಾರ್ಕೆಟು ಕೆಳಗಡೆ ಬಿದ್ದುಬಿಡುತ್ತೆ. ಅವಾಗ ಏನು ಅನಿಸುತ್ತೆ ಗೊತ್ತಾ, ಅಯ್ಯೋ ನಾನು ಇಲ್ಲಿ ಸೆಲ್ ಮಾಡಿದ್ದೆ ಗುರು, ಇಲ್ಲೊಂದು 5,000 ಪ್ರಾಫಿಟ್ ಬಂದಿತ್ತು, ಹಂಗೆ ಇನ್ನೊಂದು ಕರೆಕ್ಷನ್ ಕೊಟ್ಟು ಬೀಳ್ತಾನೆ ಅಂದ್ಕೊಂಡೆ, ಬಂದು ನಂದು ಎಸ್ ಎಲ್ ಹೊಡೆದ್ಬಿಟ್ಟು ಮಾರ್ಕೆಟ್ ಬಿದ್ದೋಯ್ತು ಅಲ್ವಾ. ಸೊ ಏನಕ್ಕೆ ಈ ಥರ ಮಾರ್ಕೆಟ್ ಮಾಡುತ್ತೆ ಅಂದರೆ, ಆ ಲಿಕ್ವಿಡಿಟಿ ತಗೊಂಡು ಅವ್ರ ಕಾರ್ ಮುಂದಕ್ಕೆ ಹೋಗ್ಬೇಕಂದ್ರೆ ನಮ್ಮದೇ ಪೆಟ್ರೋಲ್ ಬಂಕಲ್ಲಿ ನಾವೇ ಅವ್ರಿಗೆ ಫ್ಯೂಲ್ ತುಂಬಿಸ್ಕೊಡೋದು. ಓಕೆ, ಈ ನಮ್ಮ ಎಸ್ ಎಲ್ಸ್ ಏನಿದೆ ಅದೇ ಅವ್ರಿಗೆ ಫ್ಯೂಲು, ಆ ಫ್ಯೂಲ್ ತೊಗೊಂಡು ಗಾಡಿ ಮುಂದಕ್ಕೆ ಹೋಗ್ಬಿಡುತ್ತೆ. ಓಕೆ ಸರ್, ಇದರಿಂದ ಹೆಂಗೆ ಸರ್ ತಪ್ಪಿಸ್ಕೊಳೋದು, ಇದರಿಂದ ಹೆಂಗೆ ನಾವು ಇದು ಮಾಡೋದು ಅಂದರೆ, ನೋಡಿ ನಾನು ಎಷ್ಟೊಂದು ಕೋರ್ಸಸ್ ತೊಗೊಂಡಿದ್ದೀನಿ, ಎಷ್ಟೋ ದುಡ್ಡು ಕಳ್ಕೊಂಡಿದ್ದೀನಿ ಆಪ್ಷನ್ ಬೈಯಿಂಗ್ ಸ್ಟಾರ್ಟಿಂಗಲ್ಲಿ. ಮೇನ್ ಏನು ಗೊತ್ತಾ, ಸ್ಟ್ರಾಟಜೀಸ್ ವರ್ಕ್ ಆಗಲ್ಲ. ಎರಡನೇದು, ಅವ್ರು ಹೇಳ್ಕೊಡೋ ರೀತಿ ಸರಿ ಇರಲ್ಲ ಅಲ್ವಾ. ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆಪ್ಷನ್ ಬೈಯಿಂಗ್ ಕಾನ್ಸೆಪ್ಟ್ ಇರೋದೇ ಆ ಥರ, ಮಾರ್ಕೆಟ್ ಟ್ರ್ಯಾಪ್ ಮಾಡಿ ತೊಗೊಂಡೋಗೋದೇ ಮಾರ್ಕೆಟ್ ಕಾನ್ಸೆಪ್ಟು. ಸೊ ಇದರಿಂದ ನಾವು ಹೆಂಗೆ ಸೇಫಾಗಿರಬೇಕು. ಎಕ್ಸಾಂಪಲ್, ಈಗ 5 ಮಿನಿಟ್ಸ್ ಇಟ್ಕೊಂಡು ಸ್ವಲ್ಪ ಸೆಬಿ ರೂಲ್ಸ್ ಇದೆ, ನಾವು ಒಂದು ಹಿಂದೆ ಹೋಗ್ಬಿಡೋಣ, ಒಂದು 3 ತಿಂಗಳು ಹಿಂದೆ ಹೋಗ್ಬಿಡೋಣ, ಜಾನ್ವರಿಗೆ ಹೋಗ್ಬಿಡೋಣ, ಇಲ್ಲಾಂದರೆ ಫೆಬ್ರವರಿಗೆ ಹೋಗ್ಬಿಡೋಣ. ಓಕೆ, ನೋಡಿ ನಿಮಿಷ, ನಾನು ಸುಮಾರು ಎಕ್ಸಾಂಪಲ್ಸ್ ಕೊಡ್ತೀನಿ. ಓಕೆ, ಮಾರ್ಕೆಟ್ ಬೈ ಹೋಯ್ತಾ, ಒಂದು ಕರೆಕ್ಷನ್ ಕೊಡ್ತಾ, ಕರೆಕ್ಷನ್ ಕೊಟ್ಟು ನಿಮಗೆ ಈ ಲಿಕ್ವಿಡಿಟಿನ ಸ್ವೀಪ್ ಮಾಡಿದೆ, ಆಮೇಲೆ ಮಾರ್ಕೆಟ್ ಬಿದ್ದೋಯ್ತು ಅಲ್ವಾ. ಎಲ್ಲಿದೆ ಲಿಕ್ವಿಡಿಟಿ ಇವಾಗ, ಇಲ್ಲಿದೆ. ಸೊ ಇಲ್ಲಿ ಸ್ವಲ್ಪ ಎಸ್ ಎಲ್ಸ್ ಇಟ್ಟಿರ್ತಾರೆ, ಮಾರ್ಕೆಟ್ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಫಸ್ಟ್ ಕ್ಯಾಂಡಲೋ ಸೆಕೆಂಡ್ ಕ್ಯಾಂಡಲೋ ನೋಡ್ಬಿಟ್ಟು ಇಲ್ಲಿ ಪುಟ್ ಬೈ ಹೊಡಿತಾರೆ ಅಲ್ವಾ. ಈ ಪುಟ್ ಬೈ ಹೊಡೆದ್ಮೇಲೆ ಏನು ಮಾಡ್ತಾನೆ ಅಂದರೆ, ಅದೇ ಎಸ್ ಎಲ್ ತಗೊಂಡು ಅಲ್ಲಿಂದನೇ ಮತ್ತೆ ಮಾರ್ಕೆಟ್ ರಿವರ್ಸ್ ಆಗಿತ್ತು ಅಲ್ವಾ. ಅರ್ಥ ಆಗ್ತದೆ ಅಲ್ವಾ, ಅದೇ ಥರ ಮಾರ್ಕೆಟು ರಿವರ್ಸ್ ಆಗೋಯ್ತು. ಸೊ ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂದರೆ, ಒಂದು ಕರೆಕ್ಷನ್ ಆಗೋವರೆಗೂ ಸುಮ್ಮನೆ ಇರಬೇಕು, ಪೇಷನ್ಸಿ. ನೋಡಿ, ಮಾರ್ಕೆಟಲ್ಲಿ ಇರೋದೇ ಪೇಷನ್ಸಿ. ಯಾರು ತಾಳ್ಮೆಯಿಂದ ಇರ್ತಾನೋ ತಾಳಿದವನು ಬಾಲಿಯನ ಅಂತ ಹೇಳ್ಕೊಟ್ಟಿದ್ರು ಚಿಕ್ಕ ವಯಸ್ಸಲ್ಲಿ ನಮಗೆ, ಅದೇ ಥರ. ಓಕೆ, ಅರ್ಥ ಆಯ್ತಲ್ವ ನಿಮಗೆ ಲಿಕ್ವಿಡಿಟಿ ಗೇಮ್ ಏನು ಅಂತ. ಮಾರ್ಕೆಟ್ ಬೈಯಿಂಗ್ ಹೋಯ್ತು, ಒಂದು ಕರೆಕ್ಷನ್ ಕೊಡ್ತು, ಈ ಹೈನ ಕ್ರಾಸ್ ಮಾಡಿ, ನಮಗೆಲ್ಲ ಹೇಳ್ಕೊಟ್ಟಿರೋದೇನು, ಈ ಹೈ ಕ್ರಾಸ್ ಮಾಡಿದ್ಮೇಲೆ ಇದ್ರ ಮೇಲೆ ಒಂದು ರೀಟೆಸ್ಟ್ ಆದರೆ ಬೈಗೆ ಹೋಗ್ಬೋದು ಅಂತ ಅಲ್ವಾ. ಸೊ ಇದ್ರದ್ದು ಬೇರೆ ಕಾನ್ಸೆಪ್ಟ್ ಇದೆ, ಇಲ್ಲಿಂದ ಬೈ ಹೆಂಗೆ ನೋಡಬೇಕು ಅನ್ನೋದಕ್ಕೂ ಬೇರೆ ಕಾನ್ಸೆಪ್ಟ್ಸ್ ಇದೆ, ಅದು ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಸರಿ, ಓಕೆ, ಇವಾಗ ಇದನ್ನೇ ಬೈ ಸೈಡು ಸೆಲ್ ಸೈಡು ಆಪೋಸಿಟ್ ಎಲ್ಲ ಕಡೆ ನೋಡೋಣ. ಅರ್ಥ ಆಗ್ತಾಯಿದೆ ಅನ್ಕೋತೀನಿ. ಓಕೆ, ನೋಡಿ ಇಲ್ಲಿಂದ ಬಾಯ್ ಹೋಯ್ತಾ, ಒಂದು ಕರೆಕ್ಷನ, ಲಿಕ್ವಿಡಿಟಿ ಸ್ವೀಪ್ ಮಾಡ್ತಾ ಸೆಲ್ ಆಯಿತು ಮಾರ್ಕೆಟ್. ಸರ್ ಹೇಳೋಕ್ಕೆ ಈಸಿಯಾಗಿದೆ, ನೀವು ಆಗೋಗಿರೋ ಮಾರ್ಕೆಟ್ ಚಾರ್ಟ್ನೇ ನೋಡಿ ಅದನ್ನೇ ಸೆಲೆಕ್ಟ್ ಮಾಡಿ ತೋರಿಸೋ ಥರ ಇದೆ ಅನಿಸುತ್ತೆ ಅಲ್ವಾ. ಹೌದು, ಇದರಲ್ಲಿ ಫೇಲ್ಯೂರ್ಸು ಇರುತ್ತೆ. ಓಕೆ, ಕಂಟಿನ್ಯೂ ನೋಡ್ಕೊಂಡು ಹೋಗೋಣ. ಬೈ ಸೈಡ್ ಲಿಕ್ವಿಡಿಟಿ ತೊಗೊಂಡ್ರೆ ಏನಾಗುತ್ತೆ, ಸೆಲ್ ಸೈಡ್ ಲಿಕ್ವಿಡಿಟಿ ತೊಗೊಂಡ್ರೆ ಏನಾಗುತ್ತೆ, ನೀವೇ ನೋಡಿ. ಲೈನಾಗಿ ನಾನು ಚಾರ್ಟ್ನೇನು ಮಾಡಲ್ಲ, ಹಂಗೆ ಕಂಟಿನ್ಯೂಸ್ ತೋರಿಸ್ತಾ ಹೋಗ್ತೀನಿ. ಈ ಕಾನ್ಸೆಪ್ಟು ನೋಡಿದ ಮೇಲೆ ಒಂಥರ ಈಸಿ ಅನಿಸ್ಬಿಡುತ್ತೆ, ಅದಕ್ಕೆ ಮುಂಚೆ ಕಷ್ಟ ಅನಿಸುತ್ತೆ ಅಷ್ಟೇ. ಅದು ಟೆಕ್ನಿಕಲಿ ಹೇಳ್ಕೊಡ್ಬೇಕು. ಒಂದು ಕರೆಕ್ಷನ್ ಕೊಡ್ತಾ ಲಿಕ್ವಿಡಿಟಿ ಸ್ವೀಪ್ ಮಾಡ್ತಾ ಸೆಲ್ ಆಯಿತು. ಓಕೆ, ಈ
ಈ ಥರ ಎಷ್ಟು ಎಕ್ಸಾಂಪಲ್ಸ್ ಬೇಕಂದ್ರೆ ನೋಡ್ಕೊತ ಹೋಗೋಣ. ಇಲ್ಲಿ ನೋಡ್ಬೋದಾ? ಬೇರೆ ಏನೋ ಆಗೋಗಿರೋದನ್ನ ಎಲ್ಲೂ ನಾನೇನು ತೋರಿಸಿ ನಿಮ್ಮನ್ನ ಇದು ಮಾಡೋಕ್ಕೆ ಹೋಗ್ತಾಯಿಲ್ಲ. ಕಂಪ್ಲೀಟ್ ಬೈಯಿಂಗ್ ಹೋಗಬೇಕು. ಕಂಪ್ಲೀಟ್ ಬೈ ಎಂಡ್ ಇಲ್ಲಾಗಿದೆ. ಒಂದು ಕರೆಕ್ಷನಾ, ಆ ಲಿಕ್ವಿಡಿಟಿ ಹೈ ಸ್ವೀಪ್ ಮಾಡ್ತಾ ಮತ್ತೆ ಬಿತ್ತಾ ಇಲ್ವಾ? ಓಕೆ, ಇದೇ ಥರ ನೋಡ್ಕೊತ ಹೋಗೋಣ. ನೋಡಿ, ನಾನೇನು ಮಾಡ್ತಾಯಿಲ್ಲ, ಚಾರ್ಟ್ನ ನಿಮ್ಮ ಮುಂದೆನೇ ಮೂವ್ ಮಾಡ್ತಾ ಹೋಗ್ತಾಯಿದ್ದೀನಿ. ಬೈ, ರೀಟೆಸ್ಟ್, ಲಿಕ್ವಿಡಿಟಿ ಸ್ವೀಪ್, ಸೆಲ್. ಕರೆಕ್ಟಾ? ಎಷ್ಟು ಎಕ್ಸಾಂಪಲ್ಸ್ ತೋರಿಸ್ತಾ ಇದ್ದೀನಿ. ಹಾಂ, ನೋಡಿ ಇಲ್ಲೇನಾಗಿದೆ ನೋಡಿ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನೇನು ಇದರಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋ ಥರ ಹೇಳ್ಕೊಡಲ್ಲ, ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ನಾನೇನು ಹೇಳಿದೆ ನೋಡಿ, ಒಂದು ಬೈ ಹೋಗಿದೆಯಾ, ಒಂದು ಕರೆಕ್ಷನ್ ಕೊಡ್ತಾ ಇಲ್ಲಿ ಈ ಹೈ ಮೇಲೆ ಲಿಕ್ವಿಡಿಟಿ ಸ್ವೀಪ್ ಮಾಡಿದ್ರೆ ಸೆಲ್ ಮಾಡ್ತೀರಿ. ಬಟ್ ಇಲ್ಲಿ ಏನು ಮಾಡಿದೆ ನೋಡಿ, ಲೋ ಲಿಕ್ವಿಡಿಟಿನ ಸ್ವೀಪ್ ಮಾಡಿದೆ, ಆಮೇಲೆ ಬೈ ಹೋಗಿದೆ. ತೋರಿಸ್ತೀನಿ ನೋಡಿ, ಝೂಮ್ ಮಾಡ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಲಿಕ್ವಿಡಿಟಿ ಸ್ವೀಪ್ ಅಂದರೆ ಜಸ್ಟ್ ಟ್ಯಾಪ್ ಮಾಡಿದ್ರೂ ಮುಗಿದೋಯ್ತು. ಮಾಡಿದ್ಯಾ ಟ್ಯಾಪ್? ಇಲ್ಲಿ ಸ್ವಲ್ಪ ಟ್ಯಾಪ್ ಮಾಡಿದೆ, ನೋಡಿದ್ರೆ ಆ ಎಸ್ ಎಲ್ಸ್ ತೊಗೊಂಡಿದೆ. ಇಲ್ಲಿ ಬೈಯರ್ಸ್ ಎಸ್ ಎಲ್ಸ್ ಇಟ್ಟಿರ್ತಾರೆ, ಅದು ತೊಗೊಂಡ್ಬಿಡ್ತು. ಓಕೆನಾ? ತಗೊಂಡು ಏನಾಗಿದೆ ಇಲ್ಲಿ, ನಾನು ಕಂಟಿನ್ಯೂ ಚಾರ್ಟ್ನ ಓಪನ್ ಮಾಡಿ ತೋರಿಸ್ಕೊಂಬರ್ತಾ ಇದ್ದೀನಿ. ಒಂದು ಇಂಪಲ್ಸಿವು, ಒಂದು ಕರೆಕ್ಷನು, ಲಿಕ್ವಿಡಿಟಿ ಸ್ವೀಪು, ಬೈ ಹೋಗಿದೆಯಾ ಅಲ್ವಾ? ಆದರೆ ಇದು ಇನ್ನೂ ಚೆನ್ನಾಗಿ ಸ್ವೀಪ್ ಆಗಬೇಕು, ಆವಾಗ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇಷ್ಟರ ಮಟ್ಟಿಗೂ ಒಂದೊಂದು ಸರಿ ಸ್ವೀಪ್ ಆಗಿ ಆಮೇಲೆ ಬೈ ಹೋದರೆ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಈ ಹೈನ ಸ್ವೀಪ್ ಆಗಿರಬಾರ್ದು. ಫಸ್ಟು ಯಾವ ಕಡೆ ಸ್ವೀಪ್ ಆಗುತ್ತೆ, ಹೈ ಸ್ವೀಪ್ ಆಗುತ್ತಾ, ಲೋ ಸ್ವೀಪ್ ಆಗುತ್ತಾ, ಅದು ನೋಡ್ಕೋಬೇಕು. ಇಲ್ಲಿ ಲೋ ಸ್ವೀಪ್ ಆಗಿದೆ, ಸೊ ಲೋ ಸ್ವೀಪ್ ಆದರೆ ಬೈ ಸೈಡ್ ಹೋಗುತ್ತೆ. ಓಕೆ, ನಾನು ಕ್ಲಿಯರಾಗಿ ಅರ್ಥ ಮಾಡಿಸ್ಬಿಡ್ತೀನಿ. ಸುಮಾರು ಎಕ್ಸಾಂಪಲ್ಸ್ ನೋಡಿದಾಗ ನಮಗೆ ಅದು ಗೊತ್ತಾಗ್ಬಿಡುತ್ತೆ. ಇಲ್ಲೇನಾಗಿದೆ, ಒಂದು ಬುಲ್ಲಿಶು, ಒಂದು ಕರೆಕ್ಷನು, ಒಂದು ಹೈ ಸ್ವೀಪ್ ಆಗಿ ಸೆಲ್ಲಿಂಗ್ ಬಂದ್ಬಿಟ್ಟಿದೆ ಅಲ್ವಾ? ಓಕೆ ಸರ್, ಬರೀ ಬುಲ್ಲಿಶೇ ತೋರಿಸ್ತಾ ಇದ್ದೀರಾ, ಬೇರಿಶಲ್ಲೂ ತೋರಿಸಿ. ಓಕೆ, ಬೇರಿಶಲ್ ಇಲ್ಲೇ ಇದೆ ಬೇರಿಶಲ್ಲಿ ಹೆಂಗೆ ನೋಡ್ತೀರಾ? ಬೇರಿಶಲ್ಲಿ ಇದು ಎ, ಇದು ಬಿ, ಇದು ಸಿ. ಓಕೆ, ಇವಾಗ ಫಸ್ಟ್ ಲಿಕ್ವಿಡಿಟಿ ಎಲ್ಲಿ ಸ್ವೀಪ್ ಆಗಿದೆ? ಇದು ಫಸ್ಟ್ ಒನ್ನು, ಇದು ಸೆಕೆಂಡ್. ಓಕೆ, ಇದು ಎರಡೂ ಕಡೆನೂ ಸ್ವೀಪ್ ಮಾಡಿ, ಎರಡೂ ಕಡೆನೂ ಇದು ಮಾಡಿದೆ ನೋಡಿ. ಫಸ್ಟು ಲೋ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಬೈ ಸೈಡ್ ಹೋಗಿದೆ, ಆಮೇಲೆ ಈ ಹೈನ ಸ್ವೀಪ್ ಮಾಡಿ ಆಮೇಲೆ ಮಾರ್ಕೆಟ್ ಬಿದ್ದೋಗಿದೆ. ಅರ್ಥ ಆಗ್ತಾ ಇದೆಯಾ? ಕಾನ್ಸೆಪ್ಟ್ ಏನಂದರೆ, ಫಸ್ಟ್ ಅಟೆಂಪ್ಟಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಅಟೆಂಪ್ಟಲ್ಲಿ ಸೆಲ್ ಮಾಡೋಕ್ಕೆ ಹೋಗಬಾರ್ದು. ಫಸ್ಟ್ ಅಟೆಂಪ್ಟಲ್ಲಿ ಮಾಡಬೇಡಿ. ಮಾರ್ಕೆಟ್ ಯಾವ ಕಡೆ ಸ್ವೀಪ್ ಮಾಡುತ್ತೆ ನೋಡ್ಬಿಟ್ಟು ಆ ಕಡೆ ಟ್ರೇಡ್ ಮಾಡೋಕ್ಕೆ ನೀವು ಲಾಸ್ ಆಗೋದಿಲ್ಲ. ಆ ಥರ ಪಡಬೇಡಿ. ನಿಧಾನವಾಗಿ ತಗೊಂಡು ಆರಾಮಾಗಿ ಒಂದು ಟ್ರೇಡ್ ಸಾಕು, ಒಂದೇ ಒಂದು ಟ್ರೇಡ್ ಸಾಕು, ದುಡ್ಡು ಆಗ್ಬಿಡುತ್ತೆ. ನಾನು ಈ ಥರ ತುಂಬ ಯೂಸ್ ಆಗೋ ಕಾನ್ಸೆಪ್ಟೇ ಹೇಳ್ಕೊಡ್ತೀನಿ ಇವತ್ತು. ನೋಡಿ, ಇಲ್ಲಿಂದ ಬೈ ಹೋಗಿದೆಯಾ, ಒಂದು ಕರೆಕ್ಷನಾ, ಹಿಂಗಾದರೆ ಬೈ ಹೋಗ್ತೀರಾ. ಬಟ್ ಇದು ಹೆಂಗಾಗಿದೆ, ಲೋ ಸ್ವೀಪ್ ಮಾಡಿಲ್ಲ ಅಲ್ವಾ? ಸೊ ಹೈ ಸ್ವೀಪ್ ಮಾಡಿದೆ, ಇಲ್ಲಿಂದ ಸೆಲ್ ಮಾಡ್ತೀರಾ. ಎಷ್ಟು ಸಿಂಪಲ್ ಇದೆ ಅಲ್ವಾ? ಸಿಂಪಲ್ ಇದೆಯಾ ಇಲ್ವಾ? ಮೋಸ್ಟ್ಲಿ ಇದು ಪ್ರೀವಿಯಸ್ ನೋಡಿದ್ರೆ ಅಲ್ಲಿಗೆ ಬಂದುಬಿಟ್ರೆ ಅನ್ಸುತ್ತೆ. ಇದು ಮೂವ್ ಮಾಡ್ತಾ ಅಲ್ಲಿಗೆ ಬಂದುಬಿಟ್ಟಿದ್ದೀನಿ. ಒಂದು ನಿಮಿಷ, ಇನ್ನೂ ಹಿಂದಕ್ಕೆ ಏನು ತೊಂದರೆ ಇಲ್ಲ, ನಿಧಾನವಾಗಿ ಆರಾಮಾಗಿ ಎಷ್ಟು ಚಾರ್ಟ್ ಬೇಕು ಅಂದರೆ ಹುಡುಕ್ತಾ ಕೂತ್ಕೊಳ್ಳೋಣ. ನಿಮ್ಗೆ ಇದ್ರಿಗಿನ್ನ ಇದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ? ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದರೆ
ಚಾರ್ಟು ಇದಕ್ಕೆ ಇಲ್ಲಿ ಗ್ಯಾಪ್ ಡೌನು ಗ್ಯಾಪ್ ಅಪ್ ಜಾಸ್ತಿ ಇರುತ್ತಲ್ಲ, ಗೋಲ್ಡ್ ಬಿ ಟಿ ಸಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲೇನಾಗಿದೆ ನೋಡಿ, ಬುಲ್ಲಿಶು ಇದು ಸ್ವೀಪ್ ಮಾಡಿಲ್ಲ, ಸೊ ಬಿದ್ದಿದೆ. ಓಕೆ, ಇದು ರಿವರ್ಸಲ್ಲಲ್ಲಿ ನೋಡೋಣ. ರಿವರ್ಸಲ್ಲಿ ಮಾರ್ಕೆಟ್ ಫಾಲ್ ಆಯಿತಾ, ಫಾಲ್ ಆದಮೇಲೆ ಫಸ್ಟ್ ಐ ಯಾವುದು ಇದೇನಾ, ಫಸ್ಟ್ ಐ ಕ್ರಿಯೇಟ್ ಮಾಡಿದೆ. ಸೊ ಇದು ಫಸ್ಟ್ ಐ ಅಂದರೆ ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ, ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ. ಫಸ್ಟ್ ಯಾವ ಕಡೆ ಸ್ವೀಪ್ ಮಾಡಿದೆ, ಫಸ್ಟು ಬಯರ್ಸ್ನ ಕಳಿಸಿದೆ, ಸೆಲ್ಲರ್ಸ್ನ ಕಳಿಸಿದೆ. ಫಸ್ಟು ಸೆಲ್ಲರ್ಸ್ನ ಕಳಿಸ್ಬಿಟ್ಟಿದೆ. ಸೆಲ್ಲರ್ಸ್ನ ಕಳಿಸಿಡಿದೆ ಅಂದರೆ ಸೆಕೆಂಡ್ ಟ್ರೇಡ್ ನಾವು ಅಲ್ಲಿಂದನೇ ಪಂಚ್ ಮಾಡಬೇಕು. ಇಷ್ಟು ಪಾಯಿಂಟ್ ತೊಗೊತೀರ. ಅರ್ಥ ಆಗ್ತಾ ಇದೆಯಾ? ಯಾವ ಕಡೆ ಲಿಕ್ವಿಡಿಟಿ ಕ್ರ್ಯಾಪ್ ಮಾಡಿದೆ ಆ ಕಡೆ ತೊಗೊತೀರ. 377 ಪಾಯಿಂಟ್ಸು ಬ್ಯಾಂಕ್ ನಿಫ್ಟಿಯಲ್ಲಿ. ಆ್ಯಕ್ಚುಲಿ ಇದು ಯಾವ ಲಿಕ್ವಿಡಿಟಿ ತೊಗೊಂಡೆ ಗೊತ್ತಾ, ಇಲ್ಲೊಂದು ಲಿಕ್ವಿಡಿಟಿ ಇದೆ ನೋಡಿ, ಈ ಲಿಕ್ವಿಡಿಟಿ ತೊಗೊಂಡು ಮಾರ್ಕೆಟ್ ಫಾಲ್ ಆಗಿದೆ. ಆ್ಯಕ್ಚುಲಿ ಇದು 1 ಅವರಲ್ಲಿ ತುಂಬ ಒಳ್ಳೆ ಕಾನ್ಸೆಪ್ಟ್ಸ್ ಇದೆ. ಇದು 1 ಅವರಲ್ಲಿ ಲಿಕ್ವಿಡಿಟಿ ಸ್ವೀಪ್ ಮಾಡಿದ್ರೆ ಒಳ್ಳೆ ಫಾಲ್ ಆಗುತ್ತೆ ಮಾರ್ಕೆಟ್. ಇಲ್ಲ 4 ಅವರ್ಸ್ ಇನ್ನೂ ಸೂಪರ್ ಆಗಿರುತ್ತೆ. ಯಾವ ಥರ, ಯಾವ ತಿಂಗಳು ನೋಡಿ, ಜೂನ್. ಓಕೆ ನೋಡಿ, ಈ ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ, ಕಾಣಿಸ್ತಾ ಇದೆಯಾ? ಇದು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಇದು ಬೆಸ್ಟ್ ಟ್ರಿಕ್ ನಂದು. ಓಕೆ, ಈ ಬೆಸ್ಟ್ ಟ್ರಿಕ್ಕು ನನ್ನ ಕೋರ್ಸಲ್ಲಿರುತ್ತೆ. ಆ್ಯಕ್ಚುಲಿ ಕೋರ್ಸು ಯಾವ ಥರ ಕೋರ್ಸ್ ಅಂದರೆ ನೋಡಿ, ನಮ್ಮ ಎಷ್ಟೋ ಜನ ಲಾಸಸ್ಸಲ್ಲಿ ಇರ್ತಾರೆ ಅಲ್ವಾ ಪಾಪ. ಅವ್ರನ್ನ ಪ್ರಾಫಿಟಬಲಾಗಿ ತರಬೇಕು. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮೇನ್ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಸೊ ಯಾವ ಥರ ಪ್ರಾಫಿಟಬಲ್ ತರಕ್ಕೆ ಸಾಧ್ಯ ಇದೆ ಅಂದರೆ ಸಾಧ್ಯ ಇದೆ. ನಾನು ಬರೀ 5000 ಚಾರ್ಜ್ ಮಾಡ್ತೀನಿ ಕೋರ್ಸ್ಗೆ. ಓಕೆನಾ? ಯಾಕಂದರೆ ನಾನು ತುಂಬ ಲಾಸಸ್ ನೋಡ್ಕೊಂಡು ಬಂದಿರೋನು. ಸ್ಟಾರ್ಟಿಂಗಲ್ಲಿ ನಾನು ತುಂಬ ಕ್ಯಾಪಿಟಲಲ್ಲಿ ಲಾಸ್ ಮಾಡಿ ಆಪ್ಷನ್ ಬೈಯಿಂಗಲ್ಲಿ, ಆಮೇಲೆ ಎಷ್ಟೋ ಕಷ್ಟಪಟ್ಟು ಸಮ್ ಟ್ರಿಕ್ಸ್ ಕಲ್ತ್ಕೊಂಡು ನಾನೀಗ ಪ್ರಾಫಿಟಬಲ್ ಆಗಿರೋದು. ಸೊ ನನ್ನ ಇಂಟೆನ್ಷನ್ ಏನು ಅಂದರೆ, ಆ ಲಾಸಸ್ ನಾನು ಫೇಸ್ ಮಾಡಿದ್ದೀನಲ್ವಾ, ಸೊ ಲಾಸಸ್ ಇರೋರಿಗೆ ಅಂಥವ್ರ ಹತ್ರ ದುಡ್ಡು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರ ನಾನು ಒಂದು ಕೋರ್ಸ್ನ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ನಾನು ಇದನ್ನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು. ಓಕೆ, ನನಗೆ ಯೂಟ್ಯೂಬಲ್ಲಿ ಕೋರ್ಸಿಂದ ದುಡ್ಡು ಮಾಡಬೇಕು ಅನ್ನೋದೇನೂ ಇಲ್ಲ. ಓಕೆ, ಹಂಗಂದ್ರೆ ಫ್ರೀಯಾಗಿ ಹೇಳ್ಕೊಡಿ ಸರ್ ಅಲ್ವಾ. ಫ್ರೀಯಾಗಿ ಹೇಳ್ಕೊಡೋಕ್ಕೆ ಅದು ನಿಮಗೂ ಇಂಟ್ರೆಸ್ಟ್ ಬರೋಲ್ಲ. ಓಕೆ, ನಿಮಗೂ ಇಂಟ್ರೆಸ್ಟ್ ಬರೋಲ್ಲ. ಪ್ಲಸ್ ಏನಾಗುತ್ತೆ ಅಂದರೆ ನನಗೂ ಒಂದು ವ್ಯಾಲ್ಯೂ ಇರೋಲ್ಲ. ಅರ್ಥ ಆಗ್ತಾ ಇದೆಯಾ? 5000 ನಾನು ಏನಕ್ಕೆ ಅಷ್ಟು ಕಮ್ಮಿ ಅಮೌಂಟ್ ಇಟ್ಟಿದ್ದೀನಿ ಅಂದರೆ, ನಂದು ಈ ವಿಡಿಯೋ ಕಂಪ್ಲೀಟ್ ನೋಡಿ. ಓಕೆ, ಈ ವಿಡಿಯೋ ಕಂಪ್ಲೀಟ್ ನೋಡಿದ ಮೇಲೆ ನಾನು ಇದರಲ್ಲಿ ಇದೇ ಥರ, ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ, ಇನ್ನೂ ಸ್ಟ್ರಾಟಜಿಸ್ ಇದೆ. ನಾನು ಅದೆಲ್ಲ ಸ್ಟ್ರಾಟಜಿಸ್ ನಿಮಗೆ ರಿವೀಲ್ ಮಾಡ್ತೀನಿ. ರಿವೀಲ್ ಮಾಡಿದ್ಮೇಲೆ ಇದೇ ಸ್ಟ್ರಾಟಜಿಸ್ಸೇ ನೀವು ಕಲ್ತ್ಕೊಂಡ್ರೆ ಸಾಕು. ಬೇರೆ ಏನೂ ಅವಶ್ಯಕತೆ ಇಲ್ಲ. ಮಾರ್ಕೆಟಲ್ಲಿ ಈಸಿಯಾಗಿ ಆಟ ಆಡ್ಕೊಂಡು ದುಡ್ಡು ಮಾಡ್ಬೋದು. ಓಪನಾಗಿ ಹೇಳ್ತಾ ಇದ್ದೀನಿ, ಈಸಿಯಾಗಿ ಆಟ ಆಡ್ಕೊಂಡು ಜಾಲಿಯಾಗಿ ದುಡ್ಡು ಮಾಡ್ಬೋದು. ಓಕೆ, ಈಗ ಲಿಕ್ವಿಡಿಟಿದು ಇನ್ನೂ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ನೋಡಿ. ಇವತ್ತು ಮಾರ್ಕೆಟಲ್ಲಿ ಏನಾಗಿದೆ, ಫಿಬೊನಾಚಿ ಟೂಲು ಇದೆ, ಅದು ಹೇಳ್ಕೊಡ್ತೀನಿ ನಾನು. ಹಂಗೆ ಮಧ್ಯದಲ್ಲಿ ಅಲ್ಲಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಇದರಲ್ಲಿ ಟ್ರಿಕ್ಸ್ನ ಹೇಳ್ಕೊಡ್ತಾ ಬರ್ತೀನಿ ನೋಡಿ. ಇದು ಬಿ ಟಿ ಸಿ. ಓಕೆ, ಬಿ ಟಿ ಸಿ ಮಾರ್ಕೆಟ್ ಏನಾಗ್ತಾಯಿದೆ, ಫಾಲ್ ಆಗ್ತಾ ಇದೆ. ಫಾಲ್ ಆಗ್ತಾ ಇರುವಾಗ ಇದೊಂದು ಟ್ರೆಂಡ್ ಅಲ್ವಾ. ಓಕೆ, ಇವಾಗ ಇದು ಎರಡಕ್ಕೂ ಲೈನ್ ಹಾಕ್ಕೊತೀನಿ. ಎರಡಕ್ಕೂ ಇದು ಹೈ ಕ್ರಿಯೇಟ್ ಆಗಿದೆ, ಲೋ ಕ್ರಿಯೇಟ್ ಆಗಿದೆ.
ಫಸ್ಟು ಹೈನ ಟಚ್ ಮಾಡಿ ಬಂದಿದೆಯಾ, ಲೋನ ಟಚ್ ಮಾಡಿ ಬಂದಿದೆಯಾ? ಫಸ್ಟು ಬಯರ್ನ ತೆಗೆದಾಕಿದೆಯಾ, ಸೆಲ್ಲರ್ಸ್ನ ತೆಗೆದಾಕಿದೆಯಾ? ಸೆಲ್ಲರ್ಸ್ನ ತೆಗೆದಾಕಿದೆ ಮಾರ್ಕೆಟು. ಸೊ ಮಾರ್ಕೆಟು ಸೆಲ್ಲರ್ಸ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಅಲ್ಲಿಂದ ಫಾಲ್ ಆಗತ್ತೆ. ಆಗಿದೆಯಾ ಸರ್? ಎಷ್ಟು ಸಿಂಪಲಾಗಿ ಹೇಳ್ತಾ ಇದ್ದೀರಾ ಸರ್, ಏನಿದು ಅರ್ಥ ಆಗ್ತಾ ಇಲ್ಲ ಅಲ್ವಾ? ಸಾರಿ, ಇದು ಡೇ ಕ್ಯಾಂಡ್ಲಿಗೆ ಬಿಟ್ಟಿದ್ದೀನಿ ನಾನು. ಏನಪ್ಪ 38,000 ಬಿದ್ದೋಗಿದೆ ಅಂತ. ಟೈಮ್ ಫ್ರೇಮ್ ಡೇ ಇಟ್ಟಿದ್ದೀನಿ. ಓಕೆ, ಡೇ ಇಟ್ಟರು ಯಾವುದಿಟ್ರು ಕಾನ್ಸೆಪ್ಟ್ ಅದೇ ಅಲ್ವಾ? ಓಕೆ, 5 ಮಿನಿಟ್ಸ್ ಬಂದ್ಬಿಡ್ತೀನಿ. ಸರ್ ನೀವು ಹೇಳ್ತಾ ಇದ್ರೆ ಇದು ಇಷ್ಟು ಈಸಿನ ಅನಿಸಿದೆ. ಹೌದು ಸರ್, ನೀವು ಕರೆಕ್ಟಾಗಿ ಪ್ರಾಪರಾಗಿ ಒಳ್ಳೆ ಅವ್ರ ಹತ್ರ ನೀವು ಕೋಚಿಂಗ್ ತೊಗೊಂಬಿಟ್ರೆ ಮಾರ್ಕೆಟು ಎಷ್ಟು ಈಸಿ ಗೊತ್ತಾ? ತೋರಿಸ್ತೀನಿ ನಾನು, ಈಸಿ ಅಂತ ತೋರಿಸ್ತೀನಿ ನೋಡಿ. ಇದೊಂದು ಲೋ, ಫಸ್ಟ್ ಲೋ ಕ್ರಿಯೇಟ್ ಮಾಡಿದ್ಯಾ, ಫಸ್ಟ್ ಐ ಕ್ರಿಯೇಟ್ ಮಾಡಿದ್ಯಾ, ಹಾಕಿ ಎರಡಕ್ಕೂ ಒಂದೊಂದು ಲೈನ್, ಎರಡಕ್ಕೂ ಒಂದೊಂದು ಲೈನ್ ಹಾಕಿ. ನಾವು ಸ್ಕಾಲ್ಪ್ ಮಾಡೋದಲ್ವ, ನಮಗೆ ಸ್ವಲ್ಪ ಸ್ವಲ್ಪ ಪಾಯಿಂಟ್ ಸಿಕ್ಕಿದ್ರೆ ಸಾಕು. ಫಸ್ಟ್ ಯಾವ ಕಡೆ ಯಾರನ್ನ ಬೈಯರ್ನ ಕಿತ್ತಾಕಿದೆ, ಸೆಲ್ಲರ್ನ ಕಿತ್ತಾಕಿದೆ ನೋಡಿ. ಆ್ಯಕ್ಚುಲಿ ಇದು 4 hours ಟೈಮ್ ಫ್ರೇಮಲ್ಲಿ ಬುಲ್ಲಿಶ್ ಇದೆ. ಓಕೆ, ಇದೊಂದು ಜಸ್ಟ್ ಸ್ಕಾಲ್ಪಿಂಗ್ ಅಷ್ಟೇ, 5 minutesಲ್ಲಿ ಸಮ್ ಪಾಯಿಂಟ್ಸ್ ತೊಗೊಳೋದಕ್ಕೆ. ಫಸ್ಟ್ ಯಾವ ಕಡೆ ಸೆಲ್ಲರ್ಸ್ನ ತೆಗೆದಾಕಿದೆ. ಸೊ ಸಮ್ ಪಾಯಿಂಟ್ಸ್ ನಾವು ಸೆಲ್ ಕಡೆ ನೋಡ್ಬೋದು. ಇಲ್ಲಿಂದ ಎಷ್ಟು ಪಾಯಿಂಟ್ಸ್ ಬಿದ್ದಿದೆ? 2100 ಪಾಯಿಂಟ್ಸ್ ಬಿದ್ದಿದೆ. ಕಾನ್ಸೆಪ್ಟ್ ಅರ್ಥ ಆಗ್ತಾಯಿದೆ ಅಲ್ವಾ? ಓಕೆ, ಇದು ಅರ್ಥ ಆಗ್ತಾಯಿದೆ ಅಂದರೆ ನೆಕ್ಸ್ಟು ಮುಂದಕ್ಕೆ ಹೋಗೋಣ. ಓಕೆ, ಲಿಕ್ವಿಡಿಟಿ ಮುಗೀತು ಅಲ್ಲ, ಆ್ಯಕ್ಚುಲಿ ಮಾರ್ಕೆಟ್ ಇರೋದೇ ಲಿಕ್ವಿಡಿಟಿಯಲ್ಲಿ. ನಿಮಗೆ ನಂದು ಬೆಸ್ಟ್ ಟೆಕ್ನಿಕ್ಕು, ನನ್ನ ಬೆಸ್ಟ್ ಸ್ಟ್ರಾಟಜಿನೇ ಲಿಕ್ವಿಡಿಟಿದು. ನೀವು 5,000 ಏನಕ್ಕಪ್ಪ ಕೊಡೋದು ಅಂತ ಅನಿಸ್ಬಿಟ್ರೆ ನೀವು ಲೈಫಲ್ಲಿ ಎಷ್ಟೋ ಟೆಕ್ನಿಕ್ಸ್ನ ಕಲ್ತ್ಕೊಂಡ್ಬಿಡ್ತೀರ. ಓಕೆ ಓಕೆ, ಅದು ನಿಮ್ಗೆ ಸಂಬಂಧಪಟ್ಟಿದ್ದು. ನಾನು ಯಾಕೆ ಬರೀ 5,000 ಚಾರ್ಜ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಎಲ್ಲರಿಗೂ ಟೀಚ್ ಮಾಡಬೇಕು ಅನ್ನೋದು ಒಂದು ಆಸೆ. ಓಕೆ, ಈಗ ನಾನು 15,000 20,000 ತೊಗೊಂಡು ನಿಮ್ಮ ಹತ್ರ ದುಡ್ಡು ತೊಗೊಂಡು ನಾನು ಹೇಳ್ಕೊಡ್ಬೇಕು ಅನ್ನೋಷ್ಟು ಮೆಂಟಾಲಿಟಿ ನನಗಿಲ್ಲ. ನನಗೇನೆಂದರೆ ಕನ್ನಡಿಗರಿಗೆ ಒಂದು ಸ್ವಲ್ಪ ಈಸಿ ಮೆಥಡಲ್ಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ಎಲ್ಲೆಲ್ಲೋ ಹೋಗಿ ಲಕ್ಷ 40,000 50,000 SMC ಅದು ಇದು ಏನೇನೋ ಕಾನ್ಸೆಪ್ಟ್ಸ್ ಕಳ್ಕೊಂಡು ದುಡ್ಡನ್ನ ಲಾಸ್ ಮಾಡಿಕೊಂಡು, ಓಕೆ ಅಷ್ಟು ದುಡ್ಡು ಕೊಟ್ಟ ಪ್ರಾಫಿಟಬಲ್ ಆದರೂ ಆಗ್ತಾಯಿದ್ದಾರಾ? ಅದು ಇಲ್ವಲ್ಲ, ಅದು ಕ್ವಶನ್ ಮಾರ್ಕ್. ಸರಿ, ಓಕೆ, ಈಗ ಮುಂದಕ್ಕೆ ಹೋಗೋಣ. ಒಂದು ನಿಮಿಷ. ಓಕೆ, ಮೋಸ್ಟ್ಲಿ ನಿಮಗೀಗ ಲಿಕ್ವಿಡಿಟಿ ಗೇಮ್ ಅರ್ಥ ಆಯಿತು ಅಂದ್ಕೊತಾ ಇದ್ದೀನಿ. ಇಲ್ಲ ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕಂದರೆ ಇನ್ನೂ ಸ್ವಲ್ಪ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, ಮಧ್ಯದಲ್ಲಿ ನಿಮಗೆ ಸಮ್ ಟ್ರಿಕ್ಸು ಹೇಳ್ಕೊಡ್ತಾ ಬರ್ತೀನಿ. ಟ್ರಿಕ್ಸ್ ಏನಂದರೆ, ಒಂದು ನೋಟ್ ಮಾಡ್ಕೊಳ್ಳಿ, ಇದೆಲ್ಲ ನಿಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆ ನೋಡಿ, ಇದು ಗೋಲ್ಡಲ್ಲಿ ಇಲ್ಲ, ಗೋಲ್ಡೇ ಅಂತಲ್ಲ, ಎಲ್ಲಾದರೂ ಸರಿ. ಓಕೆ, ನಿಮ್ಗೆ ನಿಫ್ಟಿಯಲ್ಲೇ ತೋರಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಟ್ರಿಕ್ಸ್. ನಾನು ಎಷ್ಟೋ ಕಷ್ಟಪಟ್ಟು ಇದೆಲ್ಲ ಕಲ್ತಿರೋ ಟ್ರಿಕ್ಸ್. ಓಕೆ ನೋಡಿ, ಒಂದು ಬೇರಿಶ್ ಮಾರ್ಕೆಟು ಬೀಳ್ತಾ ಇದೆ ಅಂದ್ಕೊಳ್ಳಿ, ಇದು ಲಿಕ್ವಿಡಿಟಿ ಅಲ್ಲ, ಇದು ಬೇರೆ ಕಾನ್ಸೆಪ್ಟ್. ಬೀಳ್ತಾ ಇದ್ದಾಗ ಲಾಸ್ಟು ರೆಡ್ ಕ್ಯಾಂಡಲ್ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡ ಕಾಣಿಸ್ತಾ ಇದೆ ನಿಮಗೆ ಸರ್? ಇದು ತುಂಬ ವ್ಯಾಲ್ಯೂಬಲ್ ಪಾಯಿಂಟು. ಓಕೆ ನೋಡಿ, ಲಾಸ್ಟು ರೆಡ್ ಕ್ಯಾಂಡಲ್ಗೆ ಆ ಬಾಡಿಗೆ ಒಂದು ಲೈನ್ ಹಾಕಿದ್ದೀನಿ. ಆ ಲಾಸ್ಟು ರೆಡ್ ಕ್ಯಾಂಡಲ್ ಬಾಡಿಗೆ ಒಂದು ಲೈನ್ ಹಾಕಿದಾಗ ಮಾರ್ಕೆಟ್ ಏನಾಗುತ್ತೆ ಅಂದರೆ, ಮಿನಿಮಮ್ ಇಲ್ಲೇ ಒಂದು 4-5 ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡೋಕ್ಕೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಕೇಳೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ಇದು ತುಂಬ ವ್ಯಾಲ್ಯೂಬಲ್. ಇದನ್ನೇ ನಿಫ್ಟಿಯಲ್ಲಿ ನೋಡೋಣ ಬನ್ನಿ. ಡಿಸೆಂಬರ್ ಮಂತ್. ಓಕೆ, ಎಲ್ಲಿ ಬೇರಿಶ್ ಮಾರ್ಕೆಟ್ ಆಗಿದೆ? ಇಲ್ಲಾಗಿದೆಯಾ? ಇಲ್ಲಾಗಿದೆ ಅಂತ ಇಟ್ಕೊಳ್ಳಿ. ಮಿನಿಮಮ್ ನನಗೆ ಒಂದು 4-5 ಕ್ಯಾಂಡ್ಲು ಆ ರೆಡ್ ಕ್ಯಾಂಡ್ಲ್ ಒಳಗಡೆ, ಆ ಬಾಡಿ ಒಳಗಡೆ ಇರಬೇಕು. ನೋಡಿ, 1 2 3 ಕ್ಯಾಂಡಲ್ಸ್ ಇದೆಯಾ? ರಿವರ್ಸ್ ಆಗೋಯ್ತು ಅಲ್ವಾ? ಯಾರ್ಯಾರು ಗೋಲ್ಡಲ್ಲಿ BTC ಟ್ರೇಡ್ ಮಾಡ್ತಿರೋ ಅವ್ರಿಗೂ ಗೋಲ್ಡಲ್ಲೂ BTCಯಲ್ಲೂ ನಾನು ಒಳ್ಳೆ ಆ್ಯಕ್ಚುಲಿ ನಾನು ಜಾಸ್ತಿ ಮಾಡೋದೇ ಗೋಲ್ಡು BTCಯಲ್ಲಿ. ಓಕೆ, ನೀವು ಎಲ್ಲಾದರೂ ನೋಡಿ,
ನನಗೆ ಮಿನಿಮಮ್ ಒಂದು 4-5 ಕ್ಯಾಂಡಲ್ಸ್ ಸ್ಟಕ್ ಆಗಬೇಕು ಅದ್ರ ಒಳಗಡೆ. ಇಲ್ಲಾಗಿದೆ ಒಂದು ಬೇರಿಶ್ ಕ್ಯಾಂಡಲ್ಲ ನೋಡಿ, ಇದ್ರ ಒಳಗಡೆ ಎಷ್ಟು ಕ್ಯಾಂಡಲ್ ಸಿಗಿದೆ, ಈ ಈ ಇದನ್ನು ಬ್ರೇಕ್ ಮಾಡಿಲ್ಲ ಅಲ್ವಾ. ಸೊ ಹಂಗಿದ್ದಾಗ ನಮಗೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಚಾನ್ಸಸ್ ಯಾವುದೇ ಮಾರ್ಕೆಟಲ್ಲಿ 100% ಅಂತ ಯಾವುದೂ ಇರಲ್ಲ. 100% ಅಂತ ಹೇಳಿದ್ರೆ ಹೇಳೋನು ಸುಳ್ಳು, ನೀವು ನಂಬ್ತಿರಲ್ಲ, ನೀವು ಸುಳ್ಳರಾಗೋಗ್ತೀರ. ಸುಳ್ಳರು ಅನ್ಬೋದು, ದಡ್ರು ಅನ್ಬೋದು, ಆ ಥರ. ನಾನು ದಡ್ಡ ಆಗ್ಬಿಡ್ತೀನಿ, ಕೇಳೋರು ದಡ್ಡ ಆಗ್ಬಿಡ್ತೀನಿ. 100% ಅಂತ ಯಾವುದು ತಿಳ್ಕೊಬೇಡಿ. ಇದೊಂದು ಸ್ಟ್ರಾಟಜಿ ಅಷ್ಟೇ ನೋಡಿ. ಮಾರ್ಕೆಟ್ ಫುಲ್ ಬೇರಿಶಾ. ಇದು ಲಾಸ್ಟ್ ರೆಡ್ ಕ್ಯಾಂಡಲ್ ಯಾವುದು ಇದಾ? ಲಾಸ್ಟ್ ರೆಡ್ ಕ್ಯಾಂಡ್ಲು. ಆ ಲಾಸ್ಟ್ ರೆಡ್ ಕ್ಯಾಂಡ್ಲಿಂದ ಮಾರ್ಕೆಟು ಕೆಳಗೆ ಹೋಗಿಲ್ಲ ತಾನೇ. ಸಮ್ಟೈಮ್ಸ್ ಈ ಬಾಡಿನೂ ಇದು ಲೆಕ್ಕ ಬರುತ್ತೆ ಸಮ್ಟೈಮ್ಸ್, ಓಕೆ. ಬಟ್ ನಾನು ಆ ಬಾಡಿನೇ ಕನ್ಸಿಡರ್ ಮಾಡ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೋದು. ಇದ್ರ ಒಳಗಡೆ ಇದ್ದರೆ ತುಂಬ ಅಕ್ಯುರಸಿ ಇರುತ್ತೆ ನೋಡಿ. ಯಾವ ಥರ ಬೂಮ್ ಆಗಿದೆ ಅಲ್ವಾ. ಈ ಥರ ಟೆಕ್ನಿಕ್ಸ್ ಇದೆ, ನಾನು ಸುಮಾರು ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಓಕೆ. ಸರಿ, ಇದೊಂದು ಟೆಕ್ನಿಕ್ ತಿಳ್ಕೊಂಡ್ರಲ್ಲ, ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ನೀವು ಫ್ರೀ ಇದ್ದಾಗ ಅದನ್ನು ಒಂದು ಬ್ಯಾಕ್ ಟೆಸ್ಟ್ ಮಾಡಿ. ಬ್ಯಾಕ್ ಟೆಸ್ಟ್ ಮಾಡಿಬಿಟ್ಟು ನಾನು ಹೇಳೋದು ನಿಜಾನ ಸುಳ್ಳ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲೊಂದು ರೆಡ್ ಕ್ಯಾಂಡಲ್ ಇದೆಯಾ, ಓಕೆ. ಸಮ್ಟೈಮ್ಸ್ ಈ ವಿಕ್ಕು ಲೆಕ್ಕ ಬರುತ್ತೆ. ಇದ್ರ ಒಳಗಡೆ ಒಂದು 4-5 ಕ್ಯಾಂಡಲ್ ಸಿಕ್ಕಾಕೊಂಡ್ಬಿಡ್ತು ಅಂದರೆ ಆಚೆ ಹೋಗ್ದಿರ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ, ಓಕೆ. 100% ಅಂದರೆ 100% ಅಲ್ಲ, ಚಾನ್ಸಸ್. ಅದೇ ಥರ ಗ್ರೀನ್ ಕ್ಯಾಂಡಲ್ ನೋಡೋಣ ನೋಡಿ. ಗ್ರೀನ್ ಕ್ಯಾಂಡಲ್ ಹೈ ಇದು. ಎಷ್ಟು ಕ್ಯಾಂಡಲ್ ಇದೆ ಇದ್ರೊಳಗಡೆ? ಸುಮಾರು 1 2 3 4 5 6 7 ಕ್ಯಾಂಡಲ್. ಅಲ್ಲೇ ಸ್ಟಕ್ ಆಯ್ತು ಅಂದರೆ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ. ಇದೊಂದು ಗ್ರೀನ್ ಕ್ಯಾಂಡಲ್ಲ. ಎಷ್ಟು ಕ್ಯಾಂಡಲ್ ಇದೆ ನೋಡಿ ಇದ್ರ ಒಳಗಡೆ. ರಿವರ್ಸ್ ಆಯಿತಾ? ರಿವರ್ಸ್ ಆಯಿತು. ಸೊ ಆ ಥರ ನೋಡಿ. ಪ್ರೈಸ್ ಆ್ಯಕ್ಷನ್ ಈಸ್ ದ ನಂಬರ್ 1. ಪ್ರೈಸ್ ಆ್ಯಕ್ಷನ್ನೇ ಮುಂದೆ ಏನೂ ಇಲ್ಲ, ಯಾವ ಇಂಡಿಕೇಟರ್ಸು ಇಲ್ಲ. ಇಲ್ಲೆಲ್ಲ ಇಂಡಿಕೇಟರ್ಸ್ ತೋರಿಸೋದಿಲ್ಲ ನೋಡಿ. ಇದೊಂದು ಗ್ರೀನ್ ಕ್ಯಾಂಡಲ್ಲ. ಆ ಗ್ರೀನ್ ಕ್ಯಾಂಡಲ್ ಒಳಗಡೆ ಎಲ್ಲ ಕ್ಯಾಂಡಲ್ ಅಲ್ಲೇ ಒದ್ದಾಡ್ತಾ ನೋಡಿ ಬಿತ್ತು. ಎಷ್ಟು ಪಾಯಿಂಟ್ ಬಿದ್ದಿದೆ? ಒಂದು ಚಿಕ್ಕ ಸ್ಕಾಲ್ಪ್ ಸಿಕ್ಕಿದೆ, 133 ಪಾಯಿಂಟ್ ಸಿಕ್ಕಿದೆ ಅಲ್ವಾ. ಸೊ ಈ ಥರ ಟೆಕ್ನಿಕ್ಸ್ ನೀವು ಕಲಿಬೋದು. ಏನಕ್ಕೆ ಈ ಮನುಷ್ಯಗೆ 5,000 ಕೊಡಬೇಕು ಅಂತ ಅನಿಸ್ಬೋದು. ಬಟ್ ನಾನು ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ನೀವು ನೋಡಿ, ಒಂದು ಗಾಡಿ ಓಡಿಸ್ಬೇಕಂದ್ರೆ ಪಕ್ಕದಲ್ಲಿ ಒಬ್ಬ ಗುರು ಅನ್ನೋರು ಇರಬೇಕು ಅಲ್ವಾ. ಕ್ಲಚ್ಚು, ಬ್ರೇಕು, ಎಕ್ಸ್ಲೇಟರ್ ಎಲ್ಲ ಗೊತ್ತಿದ್ರೂ ಅಲ್ಲಿ ನಿಮಗೆ ಸಮ್ ಟೆಕ್ನಿಕ್ಸ್ ಬೇಕು ಅಷ್ಟೇ, ಬೇರೆ ಏನೂ ಇರಲ್ಲ. ಎಷ್ಟು ದೂರದಲ್ಲೋ ಕಟ್ ಮಾಡ್ಬೇಕು ಗಾಡಿನ, ಅದು ಇದನ್ನು ಈ ಪಕ್ಕದಲ್ಲಿ ಒಬ್ರು ಹೇಳ್ಕೊಟ್ರೆ ಎಕ್ಸ್ಪೀರಿಯನ್ಸ್ ಇರೋರು ಇದ್ದರೆ ಓಕೆ, ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಅಷ್ಟೇ. ನಾನು 5,000 ನಿಮ್ಮ ಹತ್ರ ತೊಗೋಬೇಕು ಅನ್ನೋ ಇಂಟೆನ್ಷನ್ ಅಲ್ಲ, ಓಕೆ. ನನಗೆ ಕರ್ನಾಟಕದಲ್ಲಿ ಸ್ವಲ್ಪ ಈ ಕೋರ್ಸ್ ಸ್ಕ್ಯಾಮಿಂದ ಆಚೆ ಬರಬೇಕು ಅಂತ ನೋಡಿ. ಜಸ್ಟ್ ಒಂದೊಂದು ಟ್ರೆಂಡ್ ಲೈನ್ ಹಾಕ್ಕೊಡೋದಕ್ಕೆ 20-25 ಸಾವಿರ ಕಿತ್ಕೊತಾರೆ ಅಲ್ವಾ. ಅಲ್ಲಿ ಏನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಈ ಟ್ರೆಂಡ್ ಲೈನ್ಸ್ ಕಾನ್ಸೆಪ್ಟು ಇವತ್ತು ನಾನು ಮುಗಿಸ್ತೀನಿ, ಒಂದು 4-5 ಕಾನ್ಸೆಪ್ಟ್ ಮುಗಿಸ್ತೀನಿ, ಓಕೆ. ಸರಿ, ಈಗ ಒಂದು ಫಿಬೊನಾಚಿ ಟೂಲ್ ಹೇಳ್ಕೊಡ್ತೀನಿ ನಿಮಗೆ, ಓಕೆ. ಆ ಫಿಬೊನಾಚಿಯಿಂದನೂ ನೀವು ಟ್ರೇಡ್ ಮಾಡಿ, ಓಕೆ. ಫಿಬೊನಾಚಿ ಟೂಲು, ಫಿಬೊನಾಚಿಗೆ ಗೊತ್ತಲ್ವ ಫಿಬೊನಾಚಿ. ಈ ಸೆಟ್ಟಿಂಗ್ಸ್ನ ಬರ್ಕೊಂಬಿಡಿ. 0, 0.25, 0.5, 0.75, 0.82, 1, ಓಕೆ. ಈ ಥರ ಸೆಟ್ಟಿಂಗ್ಸ್ ಮಾಡ್ಕೊಂಬಿಟ್ರೆ ಫಿಬೊನಾಚಿಯಿಂದ ಒಂದೊಂದು ಒಳ್ಳೆ ಸ್ಕಾಲ್ಪ್ ಮಾಡ್ಬೋದು. ಯಾವ ಥರ? ಫಸ್ಟ್ ಆಫ್ ಆಲ್ ಫಿಬೊನಾಚಿ ಹಾಕೋಕ್ಕೆ ಬರಬೇಕು ಅಲ್ವಾ. ನಿಮ್ಮ ಫಿಬೊನಾಚಿ ಹಾಕೋಕ್ಕೆ ಬಂದಿಲ್ಲ ಅಂದರೆ ನೀವು ಅದನ್ನು ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಇದು ಎ, ಇದು ಬಿ ಅಲ್ವಾ. ಕರೆಕ್ಟಾಗಿ ಹಾಕಿದ್ದೀನಾ? ಅಂದರೆ ಒಂದು ಬೇರಿಶ್ ಸ್ವಿಂಗ್ ಇದು. ಈ ಬೇರಿಶ್ ಸ್ವಿಂಗ್ ಈ ಥರ ಹಾಕಿದಾಗ ನಿಮಗೆ ಈ 0.82 ಇಂದ 0.25ವರೆಗೂ ಒಂದು ಸ್ಕಾಲ್ಪಿಂಗ್ ಸಿಗುತ್ತೆ. ಯಾವ ಥರ?
ಇಲ್ಲಿ ನನಗೆ ಬುಲೆಟ್ ಕ್ಯಾಂಡಲ್ಸ್ ಬರಬೇಕು. ಓಕೆ, ಆ ಬುಲೆಟ್ ಕ್ಯಾಂಡಲ್ಸಲ್ಲಿ ಒಂದು ರೆಡ್ ಕ್ಯಾಂಡಲ್ನ ಬ್ರೇಕ್ ಮಾಡಬೇಕು, ಬಾಡಿನ ಹೈನ ಬ್ರೇಕ್ ಮಾಡಬೇಕು. ಇದು ಲೋ ಅಲ್ವಾ, ಇದು ಹೈನ ಬ್ರೇಕ್ ಮಾಡಿ ಬಂತಂದರೆ ಇಲ್ಲೊಂದು ಪುಟ್ ಬೈ ಹೊಡೆದ್ರೆ ನೀವು ಆರಾಮಾಗಿ ಒಂದು ಸ್ಕಾಲ್ಪ್ ಮಾಡ್ಕೋಬೋದು. ಇಲ್ಲಿಂದ ಎಷ್ಟು ಪಾಯಿಂಟು, 99 ಪಾಯಿಂಟ್ಸ್ ಸಿಕ್ಕಿದೆ ಒನ್ ಟೈಮ್. ಅಗೈನ್ ಮತ್ತೆ ಬಂದಿದೆ ಅದೇ ಜಾಗಕ್ಕೆ, ನೋಡಿ ಮತ್ತೆ ಅದೇ ಜಾಗಕ್ಕೆ ಬಂದಿದೆ. ಇನ್ನೊಂದು ಅಟೆಂಪ್ಟು, ಬಿಗ್ ಫಾಲ್ ಇದೆ ಇದು. ಇದು ಯಾವ್ದು ನಿನ್ನೆ ತೋರಿಸ್ತಾ ಇದ್ದೀನ ಇಲ್ಲ ಮೇ ಮಂತದ್ದು. ಓಕೆ, ನಾವು ಸ್ವಲ್ಪ ಇನ್ಸೈಡ್ ಹೋಗೋಣ. ಓಕೆ, ಅದು ಸೆಬಿ ರೂಲ್ಸ್ ಇದೆ, 3 ಮಂತ್ಸು ಆಫ್ಟರ್ 3 ಮಂತ್ಸ್ ತೋರಿಸ್ಬೇಕು. ಯಾವ ತಿಂಗಳಿದು? ಏಪ್ರಿಲ್, ಜಾನ್ವರಿ ಹೋಗ್ಬಿಡ್ತೀನಿ. ಚಿಕ್ಕ ಸ್ಕಾಲ್ಪಿಂಗು ಮಾಡ್ಬೋದು, ದೊಡ್ಡದು ಸಿಗುತ್ತೆ. ಓಕೆ, ಅದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ತುಂಬ ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ಸ್ ಇರುತ್ತೆ ನೋಡಿ, ಇದೇ ಪ್ರಾಬ್ಲಮ್. ಯಾವ ಫಿಬೊನಾಚಿನೂ ಹಾಕೋಕ್ಕಾಗಲ್ಲ ಇಲ್ಲಿ ಪ್ರಾಪರಾಗಿ. ಬಟ್ ಗೋಲ್ಡು ಬಿಟ್ಕಾಯಿನ್ ಮಾಡೋರಿಗೆ ಸೂಪರಾಗಿರುತ್ತೆ ಇದು. ಒಂದೊಂದು ಸ್ವಿಂಗ್ ಹಾಕ್ಕೋಬೇಕು. ಸ್ವಿಂಗ್ ಅಂದರೆ ಯಾವುದು ನೋಡಿ, ಇದು ಏನಾ, ಇದು ಬಿ, ಇದು 0.5 ಹೋಗಿದೆ. ಬಟ್ 0.75 0.82 ತೊಗೋಬೇಕು. ಒಂದು ನಿಮಿಷ, ನಾನು ಇದೇ ಫಿಬೊನಾಚಿ ಟೂಲ್ ನಿಮಗೆ ನೋಡಿ, ಇಷ್ಟು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇದ್ರೆ ಹೆಂಗೆ ಹಾಕೋಕ್ಕೆ ಸಾಧ್ಯ ಹೇಳಿ? ಯಾವ ಫಿಬೊನಾಚಿ ಹಾಕ್ತೀರ ಇಲ್ಲಿ? ನೋಡಿ, ಎಲ್ಲಿ ಪ್ರಾಪರ್ ಸ್ವಿಂಗೇ ಕಾಣಿಸಲ್ಲ ಇಲ್ಲಿ. ಕಂಟಿನ್ಯೂಸ್ ಮಾರ್ಕೆಟ್ ಇದ್ದರೆ ಆಗ್ಬೋದು ನೋಡಿ. ಇಲ್ಲಿ ಈ ಥರ ಕಂಟಿನ್ಯೂಸ್ ಮಾರ್ಕೆಟ್ ಇರಬೇಕು ನೋಡಿ. ಇದು ಎ ಪಾಯಿಂಟಾ, ಇದು ಬಿ ಪಾಯಿಂಟ್. ಮಾರ್ಕೆಟ್ ಇಲ್ಲಿ ಬರೋವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿಲ್ಲ ಅಂದರೆ ನೋಡಿ, ಮಾರ್ಕೆಟಲ್ಲಿ ಪೇಷನ್ಸಿ, ಯಾರು ಪೇಷನ್ಸ್ ಇಟ್ಕೊಂಡಿರ್ತಾನೋ ಅವನು ಒಳ್ಳೆ ಟ್ರೇಡರ್ ಆಗ್ತಾನೆ. ತಾಳಿದವನು ಬಾಲಿಯಾನ ಅಂತ ಹೇಳ್ಬಿಟ್ಟು ನಾವು ಚಿಕ್ಕವಾಗ ನಾವು ಗೌರ್ಮೆಂಟ್ ಸ್ಕೂಲ್ ಅದ್ರ ಬುಕ್ಸಲ್ಲಿ ಓದಿದ್ದೀವಿ ಅಲ್ವಾ. ನೋಡಿ 0.82 0.75 ಇಲ್ಲಿ ಬುಲೆಟ್ ಕ್ಯಾಂಡಲ್ ಬರಬೇಕು. ಬುಲೆಟ್ ಅನ್ಬೋದು, ಸ್ವೀಪ್ ಅನ್ಬೋದು. ಇದನ್ನು ಈ ಕ್ಯಾಂಡಲ್ ಬಂತಂದರೆ ನಿಮಗೆ ಇಲ್ಲಿಂದ 0.25ವರೆಗೂ ಬಂದಿದೆ, ಇಲ್ಲಿಗೆ ಬಂದಿದೆ. ಓಕೆ, ಅಷ್ಟು ಬಂದಿಲ್ಲ ಅಂದ್ರೂ ನೀವು ನೋಡಿಬಿಟ್ಟು ಪ್ರಾಫಿಟು ಬುಕ್ ಮಾಡ್ಕೋಬೋದು. 629 ಪಾಯಿಂಟ್ಸ್ ಬಂದಿದೆ ಅಲ್ವಾ. ಇಲ್ಲಿಂದ ನಿಮಗೆ ಒನ್ ಟ್ರೇಡ್ ಸಾಕಲ್ವ ಈ ಥರ? ಏನೋ ಇವರು ಸಿಂಪಲಾಗಿ ಹೇಳ್ತಾರೆ ಯೂಟ್ಯೂಬಲ್ಲಿ ಅಂದ್ಬಿಟ್ಟು ನಿಮಗೆ ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದನ್ನು ಚೆನ್ನಾಗಿ ಬ್ಯಾಕ್ ಟೆಸ್ಟ್ ಮಾಡಿ. ನಾನು ಇನ್ನೂ ನಿಮಗೆ ಬೇರೆ ಸ್ಟ್ರಾಟಜೀಸ್ ಎಲ್ಲ ಹೇಳ್ಕೊಡ್ತೀನಿ ನೋಡಿ. ಇದು 1 ಪಾಯಿಂಟಾ, ಇದು 2 ಅಥವಾ ಎ ಅಥವಾ ಬಿ, ಇಲ್ಲ ಇದನ್ನು ತಗೋಬೋದು. ಓಕೆ, 0.82 ಅಥವಾ 0.75 ಅಲ್ಲಿ ಸ್ವೀಪ್ ಕ್ಯಾಂಡಲ್ಸ್ ಕೊಡ್ತು ಅಂದರೆ ನಿಮಗೆ ಇಲ್ಲಿಂದ ಒಂದು ಸೆಲ್ ಮಾಡಿ. ಟಾರ್ಗೆಟು ಸಿಂಪಲ್ 0. ನೋಡಿ, ಟಾರ್ಗೆಟು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ 0.25. ಎಷ್ಟು ಪಾಯಿಂಟ್ ಇದೆ ಇಲ್ಲಿ? 304. ಸರ್, ಇದನ್ನು ನೀವು ಕಂಪ್ಲೀಟ್ ಬ್ಯಾಕ್ ಟೆಸ್ಟ್ ಮಾಡಿ. ಓಕೆ, ಕಂಪ್ಲೀಟ್ ಬ್ಯಾಕ್ ಟೆಸ್ಟ್ ಮಾಡಿ ನೀವು ಫಿಬೊನಾಚಿ ಹಾಕಿ ಇದನ್ನು ಚೆಕ್ ಮಾಡಿ ನೋಡಿ. ಓಕೆ, ಬೇಕಂದ್ರೆ ನಾನು BTC ಗೋಲ್ಡಲ್ಲೂ ತೋರಿಸ್ತೀನಿ, ಯಾಕಂದರೆ ಇದರಲ್ಲೂ ಟ್ರೇಡ್ ಮಾಡೋರು ತುಂಬ ಜನ ಇರ್ತಾರಲ್ವ. ಇದು ಬೇಕಾದರೆ ನಿನ್ನೆದು ಇವತ್ತು ಮಾರ್ಕೆಟೇ ತೋರಿಸ್ಬೋದು. ನಿನ್ನೆ ಒಂದು ಟ್ರೇಡ್ ಮಾಡಿದ್ದೀನಿ ನೋಡಿ, ನಾನು ತೋರಿಸ್ತೀನಿ ನೋಡಿ. ಇಲ್ಲಿಂದ ಒಂದು ಸ್ವಿಂಗ ಇದು, ನಾನು ಆ್ಯಕ್ಚುಲಿ ಈ ಸ್ವಿಂಗ್ ಹಾಕಿದ್ದೆ. ಓಕೆ, ಇಲ್ಲಿ ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ಒಂದು ನಿಮಿಷ ಮಾಡಿಬಿಡ್ತೀನಿ. 0.25 0.82 0.75 ಅಷ್ಟೇ. ಬೇಕಂದರೆ ಫೋಟೋ ಹಿಡ್ಕೊಂಡ್ರೆ ಇಟ್ಕೊಂಬಿಡಿ ಇದನ್ನು. ಓಕೆ, ಇಷ್ಟೇ ಸೆಟ್ಟಿಂಗ್ಸ್. ಫೋಟೋ ಹಿಡ್ಕೊಂಡಂಗಿದ್ರೆ ಇಟ್ಕೊಂಬಿಡಿ. ಓಕೆ, ಆ್ಯಕ್ಚುಲಿ 0.5 ಬೇಡ, 0.618 ಬೇಡ, ಇಷ್ಟೇ ಸಾಕು. ಇದು ಪರ್ಫೆಕ್ಟ್ ಟ್ರೇಡ್ ಇರುತ್ತೆ ನಿಮಗೆ.
ನೋಡಿ ಇಲ್ಲಿ ಎ ಪಾಯಿಂಟ್ ಯಾವುದು ಇದಾ, ಬಿ ಪಾಯಿಂಟ್ ಇದಾ. ಓಕೆ, ಇದು ಇವಾಗ ರನ್ನಿಂಗ್ ಮಾರ್ಕೆಟ್ ಬಿ ಟಿ ಸಿದು ಅಲ್ವಾ, ಇವತ್ತಿನ ಮಾರ್ಕೆಟ್ ಈಗ ಪ್ರೆಸೆಂಟ್ ರನ್ನಿಂಗ್. ನೋಡಿ ಇಲ್ಲಿ ಸ್ವೀಪ್ ಕ್ಯಾಂಡಲ್ ಕೊಟ್ಟಿದೆ ಅಲ್ವಾ 0.82 ಅಲ್ಲಿ, ಟಾರ್ಗೆಟು 0.25, ಆಲ್ಮೋಸ್ಟ್ ಡನ್ ಆಯಿತು. ಚಿಕನ್ ಮಟನ್ ಕಾಸು ಆಯ್ತು ಇವತ್ತು. 1400 ಪಾಯಿಂಟ್ಸ್ ಒಂದು ಲಾಟ್ ಹೊಡೆದ್ರೆ ಎಷ್ಟು ದುಡ್ಡು, ಮಟನ್ನು ಪಾರ್ಟಿ ದುಡ್ಡು ಆಯಿತು. ಓಕೆ, ಈ ಥರ ಖುಷಿ ಖುಷಿಯಾಗಿ ಜಾಲಿಯಾಗಿ ಟ್ರೇಡ್ ಮಾಡಿ. ಯಾರೇ ಎಷ್ಟೇ ಲಾಸಸ್ಸಲ್ಲಿದ್ದರೂ ನರ್ವಸ್ ಆಗಬೇಡಿ. ಈ K53 ಟ್ರೇಡರ್ ನೆನೆಸ್ಕೊಳ್ಳಿ. ನೀವು 5,000 ಅಷ್ಟೇ ನನ್ನ ಕೋರ್ಸು, ನೀವು ಪಕ್ಕಾ ಪ್ರಾಫಿಟಬಲ್ ಆಗೇ ಆಗ್ತೀರ, ನಂಬಿ. ಓಕೆ, ಎಲ್ಲೆಲ್ಲೋ ಎಷ್ಟೆಷ್ಟೋ ದುಡ್ಡು ಹಾಳು ಮಾಡ್ಕೊಂಡು ಹೋಗ್ತೀರಾ. ನಾನು ಅದಕ್ಕೆ ದುಡ್ಡು ಜಾಸ್ತಿ ಇಗ್ದಿರ ಸಿಂಪಲಾಗಿ ಕಮ್ಮಿ ದುಡ್ಡಲ್ಲಿ ಹೇಳ್ಕೊಡ್ಬೇಕು ಅಂತ ನನ್ನ ಇಂಟೆನ್ಷನ್. ಎಷ್ಟೆಷ್ಟೋ ಹಾಳು ಮಾಡ್ತೀರ. ಓಕೆ ಫ್ರೆಂಡ್ಸ್, ದಯವಿಟ್ಟು ನನ್ನ ಬರೀ 27 ಜನ ಅಷ್ಟೇ ಸಬ್ಸ್ಕ್ರೈಬರ್ಸ್ ಇರೋದು. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಲೈಕ್ಸ್ ಮಾಡಿ ಫ್ರೆಂಡ್ಸ್. ಓಕೆ, ಈ ಕನ್ನಡಿಗರು ನೀವು ಬೆಳೆಸಿ. ನನಗೆ ಇಂಟ್ರೆಸ್ಟ್ ಜಾಸ್ತಿ ಬಂತಂದರೆ, ನಿಮ್ಮ ಕಡೆಯಿಂದ ಸಪೋರ್ಟ್ ಜಾಸ್ತಿ ಬಂತಂದರೆ ನಾನು ಒಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ 0.75 0.82 ಇಲ್ಲಿ ಒಂದು ಸ್ವೀಪ್ ಕ್ಯಾಂಡಲ್ ಇಲ್ಲಿ ತೊಗೊಂಡ್ರಿ. ಇಲ್ಲೊಂದು ಎಸ್ ಎಲ್ ಹಿಟ್ಟಾಯಿತು ಅಂತ ಇಟ್ಕೊಳ್ಳಿ. ಓಕೆ, ಎಸ್ ಎಲ್ ಹಿಟ್ಟಾಗಿದೆ ಇದು. ಅಗೈನ್ ಮತ್ತೆ ನೀವು ಇಲ್ಲಿ ಸ್ವೀಪ್ ಕ್ಯಾಂಡಲ್ ಬಂತು ಇಲ್ಲಿ ಮತ್ತೆ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ನಿಮ್ಮ ಟಾರ್ಗೆಟ್ ರೀಚ್ ಆಯಿತು ಅಲ್ವಾ. ಫಸ್ಟೇ ಒಂದು ಎಸ್ ಎಲ್ ಹೊಡೆದಿದ್ದೆ, ಇಲ್ಲಿ ತೊಗೊಂಡಿದ್ರು ಎಸ್ ಎಲ್. ಬಟ್ ಎಸ್ ಎಲ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಇನ್ನೊಂದು ಟ್ರಿಕ್ ಯೂಸ್ ಮಾಡ್ಬೋದು. ಏನು ಯೂಸ್ ಮಾಡ್ಬೋದು? ಎಕ್ಸಾಂಪಲ್, ಇವಾಗ ಇಲ್ಲಿ ಟ್ರೇಡ್ ಪಂಚ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಇಲ್ಲೋ ಮಾಡಿರ್ತೀರ. ಇಲ್ಲಿ ಟ್ರೇಡ್ ಪಂಚ್ ಮಾಡಿದಾಗ 1:1 ಬಂತಂದರೆ ಆಫ್ ಕ್ವಾಂಟಿಟಿ ಎಕ್ಸಿಟ್ ಆಗಬೇಕು. ಎಕ್ಸಾಂಪಲ್ ಬಿ ಟಿ ಸಿ ನಾನು 2 ಲಾಟಲ್ಲಿ ಮಾಡ್ತೀನಿ, ಅಂದರೆ 20 ಕ್ವಾಂಟಿಟಿ 0.20 ಮಾಡ್ತೀನಿ. ನಾನು 1:1 ಬಂದಿದ್ದ ತಕ್ಷಣ ನಾನು 0.10ನ ತೆಗೆದುಬಿಡ್ತೀನಿ. ಇನ್ನು 0.10ನ ಕ್ಯಾರಿ ಮಾಡ್ತೀನಿ. ಆಗ ನಾನು ಬಂದು ಇದು ರಿಟರ್ನ್ ಎಸ್ ಎಲ್ ಹೊಡೆದ್ರೂ ನನ್ನ ಕ್ಯಾಪಿಟಲ್ ನನಗೇನು ಲಾಸ್ ಆಗಬಾರ್ದು. ಓಕೆ, ಅರ್ಥ ಆಯ್ತಲ್ವಾ. ಓಕೆ, ಇದರಲ್ಲಿ ಇನ್ನೊಂದು ಸೆಟ್ಟಿಂಗ್ಸ್ ಇದೆ. ಇನ್ನೊಂದು ಸೆಟ್ಟಿಂಗ್ಸ್ ಯಾವುದಿದೆ ಅಂದರೆ, ಅದು ಕೋರ್ಸಲ್ಲಿರುತ್ತೆ ಅವರೇ, ಅದು ತೋರಿಸ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಇದೊಂದು ಫಿಬೊನಾಚಿ ಸೆಟ್ಟಿಂಗ್ ಇದು. ಬಟ್ ಇದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇದು ಕೋರ್ಸಲ್ಲಿರುತ್ತೆ. ಬಟ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಬಿಡ್ತೀನಿ. ನಾನು ಇಲ್ಲಿ 2 ಬ್ಲ್ಯಾಕ್ ಲೈನು ಹಾಕಿರ್ತೀನಿ. ಓಕೆ, ಆ ಬ್ಲ್ಯಾಕ್ ಲೈನ್ ಜಾಗದಲ್ಲೆಲ್ಲ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಿ. ನೋಡಿ ಕಾಣಿಸ್ತಾ ಇದೆಯಾ? 2 ಬ್ಲ್ಯಾಕ್ ಲೈನ್ ಇದೊಂದು. ಓಕೆ ಸರ್, ನೀವು ಇಲ್ಲಿ ಫಸ್ಟೇ ಪ್ಲ್ಯಾನ್ ಮಾಡಿ ಏನೋ ಲೈನ್ಸ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀರಾ ಅಲ್ವಾ. ಓಕೆ, ಅದು ನಾನು ಇಂಡಿಯಾ ಮಾರ್ಕೆಟಲ್ಲೂ ನಿಮ್ಮ ಕಣ್ಣು ಮುಂದೆ ಹಾಕಿ ತೋರಿಸ್ತೀನಿ, ರ್ಯಾಂಡಮಾಗಿ ಹುಡ್ಕೊಂಡು. ನೋಡಿ, ಇದೊಂದು ರಿವರ್ಸಲ್ ಏರಿಯಾ ಇದು. ಓಕೆ, ಆರಾಮಾಗಿ ಇದರಲ್ಲಿ ಟ್ರೇಡ್ ಹೊಡಿಬೋದು. ಇದು ಕೋರ್ಸಲ್ಲಿರುತ್ತೆ ಇವರೇ. ಎಷ್ಟು? 2450 ಪಾಯಿಂಟ್ಸ್. ಓಕೆ, ಸರಿ, ನಾನು ಇಂಡಿಯಾ ಮಾರ್ಕೆಟಲ್ಲಿ ಹಾಕಿ ತೋರಿಸ್ತೀನಿ. ಎಲ್ಲಿ ಲೋ ಪಾಯಿಂಟ್ ಇದೆ ಹುಡ್ಕೋಣ. ಲೋ ಪಾಯಿಂಟಿಂದ ಹಾಕ್ಕೋಬೇಕಿದು. ಓಕೆ, ಇದೊಂದು ಲೋ ಪಾಯಿಂಟ್ ಅಲ್ವಾ. ನೋಡಿ, ಮಾರ್ಕೆಟ್ ಫಾಲ್ ಆಗಿದೆ, ಒಂದು ಸ್ವಿಂಗ್ ಕ್ರಿಯೇಟ್ ಮಾಡಿದೆ ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿಂದ ಇಲ್ಲಿಗೆ ಇಳಿಬೇಕು. ಇಳಿದಾಗ ಬ್ಲ್ಯಾಕ್ ಲೈನ್ಸ್ ಹತ್ರ ಮಾರ್ಕೆಟು ರಿಯಾಕ್ಟ್ ಆಗುತ್ತೆ. ನಿಮಿಷ, ಸ್ವಿಂಗ್ ಕರೆಕ್ಟಾಗಿ ಸಿಗಬೇಕು. ಇದರಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ತಾ ಇರುತ್ತಲ್ವ, ಅದರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಒಂದು ನಿಮಿಷ.
ಪ್ರಾಪರ್ ಸ್ವಿಂಗೇ ಎಲ್ಲ ನೋಡಿ ಇದರಲ್ಲಿ. ಒಂದು ನಿಮಿಷ. ಇಲ್ಲೊಂದು ಸ್ವಿಂಗ್ ಇದೆ. ನೋಡಿ, ಎರಡು ಚೆಕ್ ಮಾಡಿಬಿಡ್ತೀನಿ. ನಿಯರ್ ಬಂದಿದ್ದೆ. ಓಕೆ ನೋಡಿ, ಇದು ತೆಗೆದುಬಿಡ್ತೀನಿ. ಇನ್ನೊಂದು 2-3 ಕಡೆ ಹಾಕಿ ತೋರಿಸ್ತೀನಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್ 1 ಅಲ್ವಾ, ಇದು ಒಂದು ಸ್ವಿಂಗು, ಬುಲ್ಲಿಶ್ ಸ್ವಿಂಗ್ ಇದು. ಇದಕ್ಕೆ ಆಪೋಸಿಟಲ್ಲಿ ಎಳಿಬೇಕು. ಈ ಲೆವೆಲ್ಸ್ ನಾನು ಕೋರ್ಸಲ್ಲಿ ಕೊಡ್ತೀನಿ. ಕೊಟ್ಟಾಗ ನೋಡಿ, ಈ ಬ್ಲ್ಯಾಕ್ ಲೈನ್ಸ್ ಹತ್ರ ಇದೆ ಅಲ್ವಾ, ಎರಡೂ ಈ ಬ್ಲ್ಯಾಕ್ ಲೈನ್ಸ್ ಹತ್ರ ಇದೆ ಅಲ್ವಾ, ಎಕ್ಸಾಕ್ಟ್ಲಿ ಮಾರ್ಕೆಟ್ ಇಲ್ಲಿ ಬಂದ್ಬಿಟ್ಟು ಒಂದು ರಿವರ್ಸಲ್ ತೊಗೊಳುತ್ತೆ. ಆ ಜಾಗದಲ್ಲಿ ನಾವು ಒಂದು ಟ್ರೇಡ್ ಹೊಡೆದ್ರೂ ಸಾಕು. ಅಂದರೆ ಇಷ್ಟು ಕಾನ್ಸೆಪ್ಟ್ ನಾವು ಇಟ್ಕೊಂಡಿದ್ರೆ ಇದು ಒಂದೊಂದು ಸರಿ 1:10 ಕೊಡುತ್ತೆ. ಇಲ್ಲಿ ನೋಡಿ ಎಷ್ಟು ಪಾಯಿಂಟ್ ಬಿದ್ದಿದೆ, ಇಲ್ಲಿ 521 ಪಾಯಿಂಟ್ಸ್ ಬಿದ್ದಿದೆ. ನಾನು ನಿಫ್ಟಿಯಲ್ಲೂ ತೋರಿಸ್ತೀನಿ. ಓಕೆ, ಇಲ್ಲಿ ನಿಯರ್ ಹೋಗಿದೆ, ಬಟ್ ಟ್ಯಾಪ್ ಆಗಿಲ್ಲ. ಟ್ಯಾಪ್ ಆಗಿದ್ರೆ ಇದಂತೂ ಸಿಕ್ಕಾಪಟ್ಟೆ ಬಿಗ್ ಫಾಲ್ ಆಗುತ್ತೆ ಈ ಲೆವೆಲಿಂದ. ಓಕೆ, ಸೆಕೆಂಡ್ ಲೆವೆಲ್ ಇದೆ ಅಲ್ವಾ, ಹೆವಿ ಬಿಗ್ ಫಾಲ್. ಇದು ನಿಮಗೆ ಒಂದು ಸಪೋರ್ಟ್ ಕೊಡುತ್ತೆ. ನೋಡಿ ನಾನೇನು ಹೇಳ್ತಾ ಇದ್ದೀನಿ, ಹೆವಿ ಬಿಗ್ ಫಾಲ್ ಆಗುತ್ತೆ ಇಲ್ಲಿಂದ. ಅಂದರೆ ಈ ಲೆವೆಲ್ಸ್ ಏನು ಹೇಳುತ್ತೆ ಅಂದರೆ, ಮಾರ್ಕೆಟು ಓವರ್ ಬಾಟ್ ಆಗೋಗಿದೆ. ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್. ಆ್ಯಕ್ಚುಲಿ ಮಾರ್ಕೆಟ್ ವರ್ಕ್ ಆಗೋದು ಈ ಥರ ಲೆವೆಲ್ಸಲ್ಲಿ ಇವರೇ. ಓಕೆ, ಇನ್ನೂ ಒಂದು 2-3 ತೋರಿಸ್ಬಿಡ್ತೀನಿ. ಅದು ಪರ್ಫೆಕ್ಟ್ ಸ್ವಿಂಗ್ ಸಿಗ್ಬೇಕು ನಮಗೆ. ಇಲ್ಲಿ ಈ ತುಂಬ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿ ನ್ಯೂಸಸ್ ಬಂದ್ಬಿಡುತ್ತಲ್ಲ, ಅದರಿಂದ ಓಕೆ, ನಾನು ಗೋಲ್ಡಲ್ಲಿ ಹಾಕಿ ತೋರಿಸಂದ್ರೆ ತೋರಿಸ್ಬಿಡ್ತೀನಿ. ಅದರಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಜಾಸ್ತಿ ಇರಲ್ವಲ್ಲ. ಒಂದು ನಿಮಿಷ, ಗೋಲ್ಡಲ್ಲಿ ತೋರಿಸ್ಬಿಡ್ತೀನಿ. ಬುಲ್ಲಿಶಲ್ಲೂ ತೋರಿಸ್ತೀನಿ, ಬೆರಿಶಲ್ಲೂ ತೋರಿಸ್ತೀನಿ. ಓಕೆ, ಇಲ್ಲಿದೆ ಅಲ್ವಾ, ನೀವು ಬರೀ ಆ ಬ್ಲ್ಯಾಕ್ ಲೈನ್ಸ್ನ ಅಬ್ಸರ್ವ್ ಮಾಡಿ. ನೋಡಿ, ಈ ಬ್ಲ್ಯಾಕ್ ಲೈನ್ ಟಚ್ ಆಯಿತಾ, ಎಷ್ಟು ಪಾಯಿಂಟ್ಸ್ ಗೋಲ್ಡಲ್ಲಿ, ಇಷ್ಟು ಪಾಯಿಂಟ್ಸ್ ಸಿಗ್ಬಿಟ್ರೆ ಮುಗಿದೋಯ್ತು. 51 ಪಾಯಿಂಟ್ಸು ಅಂದರೆ 500 ಪಿಪ್ಸು. 5 ಪಿಪ್ಸ್ 10 ಪಿಪ್ಸ್ಗೆ ಒದ್ಲಾಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ. 10 ಪಿಪ್ಸ್ ಕೊಟ್ಬಿಟ್ಟೆ, 20 ಪಿಪ್ಸ್ ಕೊಟ್ಬಿಟ್ಟೆ ಅಂತ. ನೋಡಿ, ಇನ್ನೂ ಈ ಲೆವೆಲ್ ಬಂದಿಲ್ಲ. ಇಲ್ಲಿಂದ ಒಂದು ರಿವರ್ಸಲ್ ಇದೆ ಮಾರ್ಕೆಟು. ಓಕೆ, ನೋಡಿ ಇಲ್ಲಿಂದ ಎಕ್ಸಾಕ್ಟ್ಲಿ ರಿವರ್ಸ್ ಕೊಟ್ಟಿದೆಯಲ್ಲ. ಓಕೆ, ಇದೊಂದು ಬೆಸ್ಟ್ ಟೂಲ್ ಇದೆ. ಮತ್ತು ನಂದೊಂದು 4 ಅವರ್ ಸ್ಟ್ರಾಟಜಿ ಒಂದಿದೆ, ಮತ್ತು 1 ಡೇದೊಂದು ಸ್ಟ್ರಾಟಜಿ ಇದೆ. ನಿಮ್ಗೆ ಇಷ್ಟೇ ಸಾಕು, ಕೋರ್ಸಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು. ಓಕೆನಾ? ಸರಿ, ಈಗ ನೆಕ್ಸ್ಟ್ ಹೋಗೋಣ. ಫಿಬೊನಾಚಿ ಮುಗೀತು. ಸೆಟ್ಟಿಂಗ್ಸ್ ನೋಡ್ಕೊಂಡಿದ್ದೀರಲ್ವಾ ಫಿಬೊನಾಚಿದು. ಈಗ ಒಂದು ಎಮ್ ಪ್ಯಾಟರ್ನ್ ಡಬ್ಲ್ಯೂ ಪ್ಯಾಟರ್ನ್ ನೋಡೋಣ. ಎಮ್ ಪ್ಯಾಟರ್ನ್ ಡಬ್ಲ್ಯೂ ಪ್ಯಾಟರ್ನ್ ಆದಮೇಲೆ ಆಮೇಲೆ ಒಂದು 2 ಸ್ಟ್ರಾಟಜಿ ಇದೆ. ಓಕೆ, ಟೋಟಲು ಈಗ ಎಮ್ ಪ್ಯಾಟರ್ನ್ ಡಬ್ಲ್ಯೂ ಪ್ಯಾಟರ್ನ್ ಮುಗಿಸ್ತೀನಿ. ಅದನ್ನು ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಇನ್ನೊಂದು 2 ಸ್ಟ್ರಾಟಜಿ, ಬೆಸ್ಟ್ ಸ್ಟ್ರಾಟಜೀಸ್ ಇದೆ, ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಈಗ ನೀವು ಎಮ್ ಪ್ಯಾಟರ್ನ್ ಡಬ್ಲ್ಯೂ ಪ್ಯಾಟರ್ನ್ ಯಾವ್ಯಾವ ಥರ ಟ್ರೇಡ್ ಮಾಡ್ತೀರಾ ಅಲ್ವಾ, ನಾನು ಯಾವ ಥರ ಟ್ರೇಡ್ ಮಾಡ್ತೀನಿ ತೋರಿಸ್ಕೊಡ್ತೀನಿ ನಿಮಗೆ. ನಿಫ್ಟಿಯಲ್ಲಿ ತೋರಿಸ್ತೀನಿ. ಓಕೆ, ನಿಫ್ಟಿ ಎಲ್ಲಿ ಮಾರ್ಚು ಡಿಸೆಂಬರ್ ಆ ಕಡೆ ಹೋಗಿರ್ಬೇಕು, ರೀಸೆಂಟು ತೋರಿಸ್ಬಾರ್ದು. ನವಂಬರ್. ಓಕೆ, ಸಾಕಲ್ವಾ? ಓಕೆ, ಫಸ್ಟ್ ಯಾವ್ದು ತೊಗೊಳ್ಳೋಣ? ಎಮ್ ಪ್ಯಾಟರ್ನ್ ತೊಗೊಳ್ಳೋಣ. ಎಮ್ ಪ್ಯಾಟ್ರನ್ನ ಯಾವ ಥರ ಟ್ರೇಡ್ ಮಾಡಬೇಕು ಫಸ್ಟ್ ಇಲ್ಲಿ ಡ್ರಾ ಮಾಡಿ ತೋರಿಸ್ಲಾ. ಇದೊಂದು ಎಮ್ ಪ್ಯಾಟ್ರನ್.
ಓಕೆ, ಈ ಎಮ್ ಪ್ಯಾಟ್ರನ್ನ ಈ ಥರ ಇದ್ರೆ ತಗೋಬೇಕಾ, ಫಸ್ಟ್ ಒನ್ ಕರೆಕ್ಟಾ, ಸೆಕೆಂಡ್ ಒನ್ ಕರೆಕ್ಟಾ ಹೇಳಿ ನೋಡೋಣ. ನನ್ನ ಪ್ರಕಾರ ಇದ್ರ ಅಕ್ಯುರಸಿ ಸ್ವಲ್ಪ ಕಮ್ಮಿ ಇರುತ್ತೆ, ಇದ್ರ ಅಕ್ಯುರಸಿ ಜಾಸ್ತಿ ಇರುತ್ತೆ. ಯಾಕೆಂದರೆ ಇದನ್ನು ಸ್ವೀಪ್ ಮಾಡ್ಕೊಂಡು ಬರ್ತಾಯಿದೆ ಅಲ್ವಾ, ಸ್ವಲ್ಪ ಅಕ್ಯುರಸಿ ಜಾಸ್ತಿ ಇರುತ್ತೆ. ಸೊ ಎಮ್ಮು ಈ ಥರ ಬಂದಾಗ ಹೆಂಗೆ ಟ್ರೇಡ್ ಮಾಡಬೇಕು ಅಂದರೆ, ಇದನ್ನು ಕ್ಯಾಂಡಲು ಕ್ಲೋಸ್ ಕೊಡಬೇಕು. ಈ ಥರ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಂದರೆ ಎಲ್ಲಿಂದ ಟ್ರೇಡ್ ಮಾಡಬೇಕು ಗೊತ್ತಾ, ಇಲ್ಲಿಂದ ಸೆಲ್ ಮಾಡಬೇಕು. ಇಲ್ಲಿಂದ ಯಾವ ಥರ ಟಾರ್ಗೆಟ್ ಯಾವ ಥರ ಇಟ್ಕೋಬೇಕು, 1:1. ಎಲ್ಲಿಗೆ ಹಾಕಿದ್ದೀನಿ ಗೊತ್ತಾ ನಾನು ಇದನ್ನು, ಈ ಹೈಯಿಂದ ಈ ಮಿಡ್ಲಿ ಎಮ್ ಬರುತ್ತಲ್ವಾ ಅಲ್ಲಿಗೆ ಈ ಬಾಕ್ಸು ಹಾಕಿದ್ದೀನಿ. ಇದೇ ಬಾಕ್ಸ್ನ ತೆಗೆದು ಕೆಳಗಡೆ ಹಿಂಗಿಡಬೇಕು. ಇಟ್ಟಾಗ 1:1 ನಾವು ಆರಾಮಾಗಿ ತಗೋಬೋದು. ಸಮ್ಟೈಮ್ಸ್ ಇದು 1:2 ಕೊಡುತ್ತೆ. ಓಕೆ, ಇದು ಯಾವ ಥರ ಏನು ನಾನು ತೋರಿಸ್ತಾ ಬರ್ತೀನಿ ಬನ್ನಿ. ಓಕೆ, ಇಲ್ಲಿದೆ ಅಲ್ವಾ ಎಮ್ ಪ್ಯಾಟ್ರನ್ನು. ಇದು ಮಿಡ್ಲಲ್ಲಿ ಕ್ಲೋಸ್ ಕೊಡ್ಬೇಕು. ಕ್ಯಾಂಡಲ್ ಕೊಡ್ತಾ ಈ ಕ್ಯಾಂಡಲ್ ಕ್ಲೋಸ್ ಕೊಡ್ತು. ಈ ಕ್ಯಾಂಡಲ್ ಕ್ಲೋಸ್ ಕೊಟ್ಟ ಮೇಲೆ ಟಾರ್ಗೆಟ್ ಹೆಂಗಿರುತ್ತೆ, 1:1 ಇರುತ್ತೆ. ಕೊಡ್ತಾ, ಬಟ್ ಇದು 1:1 ಅಲ್ಲ, ಇದು ಜಾಸ್ತಿ ಕೊಟ್ಬಿಡಿದೆ, ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಟಿದೆ. ಆ ಥರನೂ ಕೊಡುತ್ತೆ. ಹೋಲ್ಡ್ ಮಾಡ್ತೀನಿ ಅನ್ನೋರು ಆಫ್ ಕ್ಯಾಪಿಟಲ್ ತೆಗೆದುಬಿಟ್ಟು ಹೋಲ್ಡ್ ಮಾಡ್ಬೋದು. ಬನ್ನಿ ಚೆಕ್ ಮಾಡೋಣ ಎಷ್ಟು ಕೊಟ್ಟಿದೆ ಅಂತ. ಸರಿ, ಎಲ್ಲ ಟೈಮ್ಸು ಕೊಡುತ್ತಾ? ಇಲ್ಲ, ಇದಕ್ಕೆ ತುಂಬ ಟೆಕ್ನಿಕ್ಸ್ ಇದೆ. ಅದೆಲ್ಲ ಸೇರಿ ಹ್ಯಾಡ್ ಮಾಡಿದ್ರೆ ದೊಡ್ಡ ಟ್ರೇಡ್ಸ್ನ ಹಿಡಿಯೋಕ್ಕಾಗುತ್ತೆ. 1, 2, 3, 4, 5 1:5 ಕೊಟ್ಟಿದೆ. ಇದು ಯಾವ ಥರ ಟ್ರೇಡ್ ಮಾಡಬೇಕು, ಈ ಮಧ್ಯದಲ್ಲಿ ಎಮ್ನ ಮಿಡ್ ಪಾಯಿಂಟ್ ಇದೆ ಅಲ್ವಾ, ಇಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡಬೇಕು. ತೋರಿಸಿದ್ನಲ್ಲ ನಿಮಗೆ, ಇಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡಬೇಕು. ಈ ಮಧ್ಯದ ಎಮ್ಗೆ ಕ್ಲೋಸ್ ಕೊಟ್ಟಾಗ ಮಾತ್ರ ಟ್ರೇಡ್ ಆಕ್ಟಿವೇಟ್ ಆಗುತ್ತೆ. ಸ್ಟಾಪ್ ಲಾಸು ನೋಡಿ, ಇದರಲ್ಲಿ 3-4 ಟೈಪ್ಸ್ ತೋರಿಸ್ಬಿಡ್ತೀನಿ ನಿಮಗೆ. ಯಾಕಂದರೆ ಪರ್ಫೆಕ್ಟಾಗಿ ಹೇಳ್ಬೇಕಲ್ವಾ. ಸಮ್ಟೈಮ್ಸ್ ಇದು ರಿಟರ್ನು ಬಂದು ಎಸ್ ಇಟ್ಟು ಹೊಡೆದು ಆಮೇಲೆ ಮತ್ತೆ ಬರುತ್ತೆ. ತೋರಿಸ್ತೀನಿ. ಇದು ಎಮ್ ಪ್ಯಾಟ್ರನ್. ಫೇಲ್ಯೂರ್ಸು ತೋರಿಸ್ತೀನಿ ನೋಡಿ. ನಂದು ಬೆಸ್ಟು ಎಮ್ ಪ್ಯಾಟ್ರನ್. ನಾನು ಇದನ್ನು ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದನ್ನು ತೋರಿಸ್ತೀನಿ ನೋಡಿ. ನನಗೆ ಈ ಥರ ಇದ್ದರೆ ನಾನು ಖಂಡಿತ ಟ್ರೇಡ್ ತೊಗೊತೀನಿ. ಎಮ್ ಪ್ಯಾಟ್ರನ್ ಇದು ಅಲ್ವಾ. ಎಮ್ ಪ್ಯಾಟ್ರನ್ ಮಧ್ಯ ಕ್ಲೋಸ್ ಕೊಟ್ಟಿದ್ಯಾ, ಮಧ್ಯ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ ಅಲ್ವಾ. ನಾನೇನು ಮಾಡ್ತೀನಿ, ಕ್ಲೋಸ್ ಕೊಟ್ಟ ಮೇಲೆ ಈ ಬಾಕ್ಸ್ ಹಾಕ್ತೀನಿ. ಈ ಬಾಕ್ಸ್ ಎಲ್ಲಿ ಸಿಗುತ್ತೆ ಹೇಳ್ಕೊಡ್ತೀನಿ. ಹಾಕಿದ್ಮೇಲೆ ನನಗೆ 50% ರಿಟ್ರೇಸ್ಮೆಂಟ್ ಬರಬೇಕು. ಇಲ್ಲಿ 50% ರಿಟ್ರೇಸ್ ಬಂತ. ಆಮೇಲೆ ನಾನು ಟ್ರೇಡ್ನ ರೈಡ್ ಮಾಡ್ತೀನಿ. ಬಟ್ ಇಲ್ಲೇನಾಗಿದೆ ಗೊತ್ತಾ, ಇಲ್ಲಿಂದ 1:1 ಕೊಟ್ಟಿದೆ. ಇಲ್ಲಿಂದ 1:1 ಕೊಟ್ಟಿಲ್ಲ. ಅದು ನಾನು ಇಲ್ಲಿ ಟ್ರೇಡ್ ತೊಗೊಂಡ್ರೆ, ಇಲ್ಲಿ ಟ್ರೇಡ್ ತೊಗೊಂಡ್ರೆ ಇಲ್ಲಿಂದ 1:1 ಕೊಟ್ಟಿದ್ದೆ.
ನಾನು ಇದನ್ನು ರೈಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೇಳ್ತೀನಿ, ಇದರಲ್ಲಿ ಪ್ಲಸ್ ಮೈನಸ್ ಹೇಳ್ಬಿಡ್ತೀನಿ. ಅಗ್ರೆಸಿವ್ ಇರೋರು ಇಲ್ಲಿ ಕ್ಲೋಸ್ ಕೊಟ್ಟಿದ ತಕ್ಷಣ ಸ್ವಲ್ಪ ಜನ ಇಲ್ಲಿ ಟ್ರೇಡ್ ಪಂಚ್ ಮಾಡಿಬಿಡ್ತಾರೆ. ಇಲ್ಲಿ ಟ್ರೇಡ್ ಪಂಚ್ ಮಾಡಿಬಿಟ್ರೆ ಸ್ಟಾಪ್ ಲಾಸ್ ಎಲ್ಲಿಗೆ ಬೇಕು ಇಲ್ಲಿ ಇಕ್ಕಬೇಕಾಗತ್ತೆ. ಇಷ್ಟು ದೊಡ್ಡ ಸ್ಟಾಪ್ ಲಾಸ್ ಇದು 128 ಪಾಯಿಂಟ್ ಸ್ಟಾಪ್ ಲಾಸ್ ಇದು. ಯಾಕಂದರೆ ಮಾರ್ಕೆಟ್ ಇದು ಎಮ್ ಪ್ಯಾಟರ್ನ್ ಡಬ್ಲ್ಯೂ ಪ್ಯಾಟರ್ನ್ ಏನಾಗುತ್ತೆ ಅಂದರೆ, ಈ ಮಧ್ಯದಲ್ಲಿ ಎಮ್ ಕ್ಲೋಸ್ ಕೊಟ್ಟಾಗ ಹಿಂಗೆ ಫಾಲೋ ಆಗೋ ಚಾನ್ಸಸ್ ಇದೆ, ಅಥವಾ ಇಲ್ಲಿಂದ ರೀಟ್ರೆಸ್ ಆಗಿ ಬೀಳೋ ಚಾನ್ಸಸ್ ಇದೆ, ಅಥವಾ ಸ್ವಲ್ಪ ಫಾಲ್ ಆಗಿ ಇಲ್ಲಿಂದನೂ ಬೀಳೋ ಥರ ಇದೆ. ಸರ್ ಏನು ಸರ್ ಈ ಥರ ಕನ್ಫ್ಯೂಸ್ ಮಾಡ್ತಾಯಿದ್ರ? ಕನ್ಫ್ಯೂಸ್ ನಾನು ಮಾಡ್ತಾಯಿಲ್ಲ ಇವರೇ. ಮಾರ್ಕೆಟ್ ಇದು ಬಿಹೇವಿಯರ್ ಹಂಗಿರುತ್ತೆ. ಇದನ್ನು ನೀವು ಇದ್ರ ಮೇಲೆ ಫೋಕಸ್ ಮಾಡಿ ಟ್ರೇಡ್ ಮಾಡಿದ್ದೀರಂದರೆ ಆಗ ನಿಮ್ಗೆ ಗೊತ್ತಾಗತ್ತೆ ನೋಡಿ. ಯಾಕಂದರೆ ನಾನು ಒಬ್ಬ ಟ್ರೇಡರ್ ಥರ ಮಾತಾಡಬೇಕು. ಇಲ್ಲಿ ಕ್ಲೋಸ್ ಕೊಟ್ಟಿದೆ ಅಲ್ವಾ, ಇಲ್ಲಿ ನಾವು ಕ್ಲೋಸ್ ಕೊಡ್ತಲ್ಲ ಕ್ಯಾಂಡಲ್ ಅಂದ್ಬಿಟ್ಟು ಇಲ್ಲಿ ಟ್ರೇಡ್ ಪಂಚ್ ಮಾಡಿದ್ರೆ ಮಾರ್ಕೆಟ್ ಸಮ್ ಟೈಮು ಇಲ್ಲಿ ಹೋಗಿ ಇಲ್ಲಿ ರೀಟ್ರೇಸ್ ಕೊಟ್ಟು ಮತ್ತೆ ಬೀಳುತ್ತೆ. ಓಕೆ, ಒಂದು ಕೆಲಸ ಮಾಡ್ತೀನಿ ಹಂಗಂದರೆ, ಹಿಂಗೆ ಬರುತ್ತೆ, ಒಂದು ಸರಿ ಇಲ್ಲಿಂದ ಬರುತ್ತೆ, ಇಲ್ಲಿ ರೀಟ್ರೇಸ್ ಮಾಡಿ ಬರುತ್ತೆ. ಓಕೆ, ನಾನೇನು ಮಾಡ್ತೀನಿ ಗೊತ್ತಾ, ಒಂದು ಕೆಲಸ ಮಾಡ್ತೀನಿ, ಮಾರ್ಕೆಟ್ ಇಲ್ಲಿ ಕ್ಲೋಸ್ ಕೊಟ್ಟಿದೆ ಅಲ್ವಾ, ನನ್ನ ಏರಿಯಾಗೆ ಬಂದರೆ ನಾನು ಟ್ರೇಡ್ ತೊಗೊತೀನಿ ಅಂತ ಇಲ್ಲಿ ವೆಯ್ಟ್ ಮಾಡ್ತೀನಿ. ಮಾರ್ಕೆಟ್ ಏನು ಮಾಡುತ್ತೆ ಗೊತ್ತಾ, ಇಲ್ಲಿಂದ ಇಲ್ಲಿ ರೀಟ್ರೇಸ್ ಮಾಡಿ ಹಿಂಗೆ ಬಿದ್ದುಬಿಡುತ್ತೆ. ಆವಾಗ ನಾನೇನು ಫೀಲ್ ಆಗೋಲ್ಲ, ಯಾಕಂದರೆ ನನ್ನ ಟ್ರೇಡ್ ಅಲ್ಲ ಅದು ಅಂತ ಬಿಟ್ಬಿಡ್ತೀನಿ. ಅದಕ್ಕೆ ನಾನು ಇಲ್ಲಿಂದ ಬಂದರೆ ಟ್ರೇಡ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು ಟೆಕ್ನಿಕ್ ಹೇಳಿದ್ದೀನಿ. ಇದು ನೀವು ಯಾರ್ಯಾರು ಯಾವ್ಯಾವ ಥರ ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತೀರೋ ಅವ್ರು ಆ ಥರ ಟ್ರೇಡ್ ಮಾಡಿ. ಓಕೆ, ಇದು ಎಮ್ ಪ್ಯಾಟರ್ನ್. ಆಮೇಲೆ ನೋಡಿ, ಇವರು ಹೇಳ್ಕೊಟ್ಟಿಲ್ಲ ಅಂದ್ಬಿಟ್ಟು ನನ್ನ ಬೈಕೋಬಾರ್ದು ಅಂತ ನಾನು ಪಿನ್ ಟು ಪಿನ್ ಇದು ಯಾವುದು ಥರ ಇದು ಬಿಹೇವಿಯರ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಈಗ ನೆಕ್ಸ್ಟು ಡಬ್ಲ್ಯೂ ಪ್ಯಾಟರ್ನ್ ಬರೋಣ. ಇಲ್ಲೇ ಸಿಕ್ತು ಡಬ್ಲ್ಯೂ ಪ್ಯಾಟ್ರನ್ನ. ಈ ಹೈನ ಕ್ಲೋಸ್ ಕೊಡ್ತಾ ಕ್ಯಾಂಡಲು ಕ್ಲೋಸ್ ಕೊಟ್ಟ ಮೇಲೆ 1:1 ಇದೆಯಾ ನೋಡಿ ಇಲ್ಲಿಂದ. ಓಕೆ, ಇದೆಲ್ಲಿ ಸಿಗುತ್ತೆ ಹೇಳ್ತೀನಿ. 1:1 ಟ್ರೇಡ್ ಮಾಡ್ಬೋದು. ಎಕ್ಸಾಕ್ಟ್ಲಿ 1:1 ಟಾರ್ಗೆಟ್ ಕೊಟ್ಟಿದೆ ಡಬ್ಲ್ಯೂ ಪ್ಯಾಟ್ರನ್ನು. ಓಕೆ, ಡಬ್ಲ್ಯೂ ಪ್ಯಾಟರ್ನ್ ಎಮ್ ಪ್ಯಾಟರ್ನು ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಗೊತ್ತಾಗಿದೆ. ಸೇಮ್ ಇದು ಹಂಗೆ ಆಗುತ್ತೆ. ಹೆಂಗೆ, ಒಂದು ಸರಿ ಇಲ್ಲೋಗಿ ಈ ಇದ್ರದ್ದು 50% ಬೈಯಿಂಗ್ ಬರುತ್ತೆ. ಓಕೆ, ಸಮ್ಟೈಮ್ಸ್ ಈ ಬಾಟಮಿಂದನೂ ಬರುತ್ತೆ, ಇಲ್ಲಿಂದನೂ ಬರುತ್ತೆ. ಓಕೆ ಸರ್, ಕರೆಕ್ಟಾಗಿ ಪ್ರಾಪರಾಗಿ ಹೇಳ್ಬಿಡಿ ಸರ್, ಇದು ಯಾಕೆ ಇಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದ್ದರೆ ಪ್ರಾಪರಾಗಿ ಟ್ರೇಡ್ ಹೇಳ್ಬಿಡ್ತೀನಿ ನೋಡಿ. ನಾನು ಇಷ್ಟಪಡೋ ಟ್ರೇಡು ಡಬ್ಲ್ಯೂ ಪ್ಯಾಟ್ರನ್ನು ಮಧ್ಯದ ಮೇಲೆ ಕ್ಲೋಸ್ ಕೊಟ್ಟ ಮೇಲೆ ನನಗೆ ಇಲ್ಲಿ ಬಂದ ಮೇಲೆ ತೊಗೊಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ನಂಗೆ ಸ್ಟಾಪ್ ಲಾಸು ಪ್ರಾಪರಾಗಿ ಇಲ್ಲಿ ಇಟ್ಕೊತೀನಿ, ಸ್ವಲ್ಪ ದೊಡ್ಡ ರ್ಯಾಲಿ ಹಿಡಿಯೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಹೋಗಿದೆ ದೊಡ್ಡ ರ್ಯಾಲಿ, ಈ ಥರ ನಾನು ಇಷ್ಟಪಡ್ತೀನಿ. ಓಕೆ, ನೀವು ಹೆಂಗೆ ನೀವು ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತೀರೋ ಅದು ನಿಮ್ಗೆ ಸಂಬಂಧಪಟ್ಟಿದ್ದು. ಯಾಕಂದರೆ ಟ್ರೇಡ್ ಟೆಕ್ನಿಕ್ ಹೇಳ್ಬೋದು, ಅದ್ರದ್ದು ನಾವು ಕೈ ಹಿಡಿದು ಟ್ರೇಡ್ ಮಾಡ್ಸೋಕ್ಕಾಗಲ್ಲ ಅಲ್ವಾ. ಒಬ್ಬೊಬ್ರು ಒಂದೊಂದು ಸ್ಕಿಲ್ ಇರುತ್ತೆ. ನನಗಿನ್ನೂ ಟ್ಯಾಲೆಂಟ್ ಇರೋರು ಇರ್ತಾರೆ, ಅವ್ರು ಇದನ್ನು ಇನ್ನೊಂದು ಥರ ಟ್ರೇಡ್ ಮಾಡೋರು ಇರ್ತಾರೆ. ನೋಡಿ, ನಾನು ಇಲ್ಲಿಂದ ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಾ, ನನಗಿದು ಇಷ್ಟ. ಅರ್ಥ ಆಯ್ತಾ? ಒಂದು ಡಬ್ಲ್ಯೂ ಪ್ಯಾಟ್ರನ್ನು ಮಧ್ಯದ ಮೇಲೆ ಕ್ಲೋಸ್ ಆಗಿದೆ. ಕ್ಲೋಸ್ ಆದಮೇಲೆ ನನಗೆ ಇದ್ರದ್ದು 50% ಭಾಗ ಏನಿದೆಯೋ ಈ ಭಾಗಕ್ಕೆ ಬಂದರೆ ಇಲ್ಲಿಂದ ನಾನು ಟ್ರೇಡ್ ಪಂಚ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ನೋಡಿ ನಂದು ಇಲ್ಲಿದೆ ಡಬ್ಲ್ಯೂ ಪ್ಯಾಟ್ರನ್ನು 50%, ನಾನು ಇಲ್ಲಿಂದ ಬೈ ಮಾಡ್ತೀನಿ. ಓಕೆ, ಮುಗೀತು ಅನ್ಕೊತೀನಿ ಡಬ್ಲ್ಯೂ ಪ್ಯಾಟ್ರನ್ ಎಮ್ ಪ್ಯಾಟ್ರನ್ನು. ಓಕೆ, ಈಗ ನೆಕ್ಸ್ಟು ಇನ್ನೊಂದು ಕಾನ್ಸೆಪ್ಟ್ಗೆ ಹೋಗ್ಬಿಡೋಣ. ಒಂದು ನಿಮಿಷ. ಓಕೆ ಫ್ರೆಂಡ್ಸ್, ಈಗ ಡಬ್ಲ್ಯೂ ಪ್ಯಾಟರ್ನ್ ಎಮ್ ಪ್ಯಾಟರ್ನ್ ಆಯ್ತಲ್ವಾ. ಈಗ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ಟ್ರಾಟಜಿಗೆ ಹೋಗೋಣ. ಇದು ನನ್ನ ಬೆಸ್ಟ್ ಸ್ಟ್ರಾಟಜಿ. ಓಕೆ, ಇದು ಯಾವ ರೇಂಜ್ಗೆ ವರ್ಕ್ ಆಗುತ್ತೆ ಅಂದರೆ, ಮಾರ್ಕೆಟಲ್ಲಿ ನೀವು 100% ಕಲಿಬೇಕಾಗಿರೋದು ಇದನ್ನೇ.
ಓಕೆ, ಇದು 80% ರಿವೀಲ್ ಮಾಡಿಬಿಡ್ತೀನಿ ನಾನು. ಓಕೆ, ಇನ್ನು 20% ರಿವೀಲ್ ಮಾಡೋಕ್ಕಾಗಲ್ಲ. ಅದು ಯಾಕೆ ಅಂತ ವಿಡಿಯೋ ಆದಮೇಲೆ ಹೇಳ್ತೀನಿ. ಓಕೆ ನೋಡಿ, ಮಾರ್ಕೆಟ್ ಹೆಂಗೆ ಮೂವ್ ಆಗುತ್ತೆ. ಫಸ್ಟು ನಿಮಗೆ ಮಾರ್ಕೆಟ್ ಬುಲ್ಲಿಶ್ ಇದೆಯಾ ಬೇರಿಶ್ ಇದೆಯಾ ಇದು ತಿಳ್ಕೊಂಬಿಟ್ರೆ ನಿಮಗೆ ಟ್ರೇಡಿಂಗು ತುಂಬ ಈಸಿ ಆಗಿಬಿಡುತ್ತೆ ಅಲ್ವಾ. ಅದನ್ನ ಹೆಂಗೆ ತಿಳ್ಕೊಬೋದು, ಈಸಿಯಾಗಿ ತಿಳ್ಕೊಬೋದು. ನಾನು ನಿಮಗೆ ಅದು ಈಸಿ ಮಾಡಿಕೊಡ್ತೀನಿ. ಈಗ ಮಾರ್ಕೆಟ್ ಏನಾಗ್ತಾಯಿದೆ, ಒಂದು ಇಂಪಲ್ಸಿವು, ಕರೆಕ್ಟಿವು, ಇಂಪಲ್ಸಿವು, ಕರೆಕ್ಟಿವು, ಇಂಪಲ್ಸಿವು, ಕರೆಕ್ಟಿವು, ಇಂಪಲ್ಸಿವು. ಓಕೆ ಓಕೆ, ಒಂದು ನಿಮಿಷ. ಸರ್, ಏನು ಇಂಪಲ್ಸಿವ್ ಏನು ಕರೆಕ್ಟಿವ್ ಸರ್ ಅರ್ಥ ಆಗ್ತಾಯಿಲ್ಲ ಅಂತ ಅನಿಸ್ತಾ ಇರುತ್ತೆ. ನಾನು ಅರ್ಥ ಮಾಡಿಸ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಈಗ ಇದೊಂದು ಲೆವೆಲ್ ಅಲ್ವಾ, ಈ ಲೆವೆಲ್ನ TJ1 ಅಂತ ಕರಿತೀರಿ. ಏನಂತ ಕರಿತೀರಿ, ಒಂದು ನಿಮಿಷ. ನೀವು ಇದನ್ನು ಬರ್ಕೊಳ್ಳಿ. ನಮ್ಮ ಕೋರ್ಸ್ ಅಂದ್ರೂ ಇಷ್ಟೇ ಇರುತ್ತೆ. ಇದು ಒಂದು ನಿಮ್ಗೆ ತಿಳ್ಕೊಂಬಿಟ್ರೆ ಮಾರ್ಕೆಟ್ ಜೊತೆ ಆಟ ಆಡ್ಕೋಬೋದು ನೀವು. TJ1 ಇದು. ಓಕೆ, ಕಾಣಿಸ್ತಾ ಇದೆಯಾ, TJ1 ಇದು. ಇದೇನಾಗುತ್ತೆ, TJ2 ಆಗುತ್ತೆ. TJ2 ಆಗುತ್ತೆ. ಓಕೆ, ಇದು TJ1 ಯಾವಾಗ ಆಗುತ್ತೆ, TJ2 ಯಾವಾಗ ಆಗುತ್ತೆ? ಸಿಂಪಲ್. ಇದನ್ನು ಹೈನ ಕ್ಲೋಸ್ ಮಾಡ್ತಂದರೆ ಮಾರ್ಕೆಟು ಬುಲ್ಲಿಶ್ಗೆ ರೆಡಿ ಆಗೋಯ್ತು ಅಂತ ಅರ್ಥ. ನಿಮ್ಗೆ ಇಲ್ಲಿ ಗಂಟ ಬುಲ್ಲಿಶ್ ಇಲ್ಲ ಮಾರ್ಕೆಟು. ಎಲ್ಲಿ ಗಂಟ ಬುಲ್ಲಿಶ್ ಇಲ್ಲ, ಇದನ್ನು ಕ್ಲೋಸ್ ಕೊಡೋ ಗಂಟ ಬುಲ್ಲಿಶ್ ಇಲ್ಲ ಮಾರ್ಕೆಟು, ಬೇರಿಶ್ ಅಂತಲೇ ಇರುತ್ತೆ. ಈ ಯಾವಾಗ ಬುಲ್ಲಿಶ್ನ ಇದನ್ನು TJ1 ಕ್ಲೋಸ್ ಕೊಟ್ಬಿಡುತ್ತೋ, ಈ ಲೆವೆಲ್ನ ಕ್ಲೋಸ್ ಕೊಡುತ್ತೋ, ಇದು TJ1 TJ2 ಆ್ಯಕ್ಟಿವ್ ಆಗಿಬಿಡುತ್ತೆ. ಓಕೆ, ಆ್ಯಕ್ಟಿವ್ ಆಯಿತು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಲೈವಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ಮತ್ತು ಇದ್ರ ಮೇಲೆ ಇಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡಬೇಕಲ್ವಾ, ಈ ಥರ. ಒಂದು ಕ್ಯಾಂಡಲ್ ಅಲ್ಲ, ಅದು ಟ್ರಿಕ್ ಇದೆ, ಬೇರೆ ಟ್ರಿಕ್ ಇದೆ, ಅದು ಕೋರ್ಸಲ್ಲಿ ರಿವೀಲ್ ಆಗುತ್ತೆ. ಓಕೆ, ಅದು ಕ್ಯಾಂಡಲ್ಸ್ ಹೆಂಗೆ ಕನ್ಸಿಡರ್ ಮಾಡಬೇಕು, ಯಾವ ಕ್ಯಾಂಡಲ್ ಬಂದು ಕ್ಲೋಸ್ ಕೊಟ್ಟರೆ ಅದು ಕನ್ಸಿಡರ್ ಆಗುತ್ತೆ, ಯಾವ ಕ್ಯಾಂಡಲ್ ಬಂದು ಕ್ಲೋಸ್ ಕೊಟ್ಟಿಲ್ಲ ಅಂದರೆ ಅದು ಕನ್ಸಿಡರ್ ಆಗಲ್ಲ ಅನ್ನೋದು ಕೋರ್ಸಲ್ಲಿ ಇರುತ್ತದು. ಓಕೆ, ಇದೊಂದು TJ1. ಒಂದು ನಿಮಿಷ. ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ. ಇದು TJ1, ಇದು TJ2. ಒಂದು ನಿಮಿಷ, ನಾನು ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ. ಇದು ಮೇನ್ ಟಾಪಿಕ್. ಇದು ನಿಮ್ಗೆ ಇದೊಂದು ತಿಳ್ಕೊಂಬಿಟ್ರೆ ನೀವು ಮಾರ್ಕೆಟ್ ನಾಲೆಜ್ ಜಾಸ್ತಿ ಸಿಗುತ್ತೆ. ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿದೆ, ನಾನು ಯಾವ ಡೈರೆಕ್ಷನ್ ಟ್ರೇಡ್ ತೊಗೋಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು TJ2. ಯಾವಾಗ TJ2 ಅದು ಕ್ಲೋಸ್ ಕೊಟ್ಟರು ಅಲ್ವಾ. ಓಕೆ, ಇಲ್ಲಿ ಗಂಟ TJ1 TJ2 ಆಯಿತು. ಕಾಣಿಸ್ತದೆ ಅಲ್ವಾ. ಓಕೆ, ಇವಾಗ ರಿಯಲ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮಾರ್ಕೆಟು TJ2 ಕೆಳಗಡೆ ಕ್ಲೋಸ್ ಕೊಟ್ಬಿಡ್ತು ಅಂತ ಇಟ್ಕೊಳ್ಳಿ. ಇದು TJ2 ಅಲ್ವಾ. ಆ ಕ್ಯಾಂಡಲ್ಸ್ ಯಾವುದು ಅನ್ನೋದು ಕಂಡುಹಿಡಿಬೇಕು. ಅದನ್ನು ನನ್ನ ಕೋರ್ಸಲ್ಲಿ ರಿವೀಲ್ ಮಾಡ್ತೀನಿ. ಆ ಕ್ಯಾಂಡಲ್ಸ್ ಯಾವುದು ಅಂತ ನೀವು ಕಂಡುಹಿಡಿದಿಲ್ಲ ಅಂದರೆ ನಿಮಗೆ ಈ ಲೆವೆಲ್ಸ್ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಓಕೆ, ಇರಲಿ. ಈಗ TJ2 ಕೆಳಗಡೆ ಕ್ಲೋಸ್ ಕೊಡ್ತು. ಕೊಟ್ಟ ಮೇಲೆ ಏನಾಗುತ್ತೆ, ನಿಮಗೆ ಈ TJ2 ಇದೆ ಅಲ್ವಾ, ಇಲ್ಲಿಂದ ಸೆಲ್ಲಿಂಗ್ ಬರುತ್ತೆ, ಅಥವಾ ಇಲ್ಲಿಂದನೂ ಸೆಲ್ಲಿಂಗ್ ಬರುತ್ತೆ, ಅಥವಾ ಇಲ್ಲಿಂದನೂ ಸೆಲ್ಲಿಂಗ್ ಬರುತ್ತೆ.
ಸರ್ ಏನು ಅರ್ಥ ಆಗ್ತಾಯಿಲ್ಲ. ನಾನು ಅರ್ಥ ಮಾಡಿಸ್ತೀನಿ, ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಡಿ. ಇದು ತುಂಬ ಕನ್ಫ್ಯೂಸ್ ಇರುತ್ತೆ, ಬಟ್ ಮಾರ್ಕೆಟ್ ಇದು ದೊಡ್ಡ ದೊಡ್ಡ ಟ್ರೇಡರ್ಸ್ ಯೂಸ್ ಮಾಡೋ ಸ್ಟ್ರಾಟಜಿ ಇದು. ಓಕೆ, ನಾನು ಲೈವಲ್ಲಿ ಚಾರ್ಟ್ ತೊಗೊಂಡೋಗಿ ತೋರಿಸಿ ನಿಮಗೆ, ಆಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದ್ರ ಕೆಳಗೆ ಕ್ಲೋಸ್ ಕೊಡ್ತಲ್ವಾ, ಕಂಪ್ಲೀಟ್ ಇದೆಲ್ಲ ರೆಡ್ ಮಾಡ್ತೀನಿ. ಏನಕ್ಕೆ ರೆಡ್ ಮಾಡ್ತೀನಿ ಅಂದರೆ ಇಲ್ಲಿಂದ ಸೆಲ್ಲಿಂಗ್ ಸ್ಟಾರ್ಟ್ ಆಯಿತು. ಓಕೆ, TJ1 TJ2 ಇದನ್ನ ಮೇಲೆ ಕ್ರಾಸ್ ಮಾಡ್ತು ಬೈಯಿಂಗ್ ಹೋಯಿತು. ಇದು ಫಸ್ಟ್ ಲೆವೆಲ್ ಕ್ರಾಸ್ ಮಾಡ್ತು ಬೈಯಿಂಗ್ ಹೋಯಿತು. ಯಾವಾಗ TJ2 ಕೆಳಗಡೆ ಕ್ಲೋಸ್ ಕೊಟ್ಬಿಡ್ತು ಅಂದ್ಕೊಳ್ಳಿ. ಓಕೆ ಓಕೆ ಈ TJ2 ಕೆಳಗಡೆ ಕ್ಲೋಸ್ ಕೊಟ್ಟಿದ ತಕ್ಷಣ ಏನಾಗ್ಬಿಡುತ್ತೆ ಗೊತ್ತಾ, ಈ ಲೆವೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗಿಬಿಡುತ್ತೆ. ಈ ಲೆವೆಲ್ಸ್ ಏನು ಗೊತ್ತಾ, ಈ ಲೆವೆಲ್ಸ್ ಹೆಸರೆಲ್ಲ ಅವಶ್ಯಕತೆನಾ ಸರ್, ಯಾಕೆ ಇಷ್ಟು ಕನ್ಫ್ಯೂಸ್ ಮಾಡ್ತಾಯಿದ್ದಾರೆ ಅಂದರೆ, ಸರ್ ನೋಡಿ ಮಾರ್ಕೆಟಲ್ಲಿ ಇದು ಇಂಪಾರ್ಟೆಂಟ್. ಇದು ನಾನು ನಿಮ್ಮ ಲೈವಲ್ಲಿ ಚಾರ್ಟ್ ತೋರಿಸಿದಾಗ ನಿಮಗೆ ಇದ್ರ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಓಕೆ, ನೀವು ಕಲ್ತ್ಕೊಳ್ಳೇಬೇಕು ಸರ್. ಇದು ಕಲ್ತ್ಕೊಂಡ್ರೆ ಮಾರ್ಕೆಟಲ್ಲಿ ಒನ್ ಟ್ರೇಡ್ ಸಾಕು ಸರ್, ಒನ್ ಟ್ರೇಡ್ ಸಾಕು. ಯಾವಾಗ ಈ TJ2 ಕೆಳಗಡೆ ಕ್ಲೋಸ್ ಆಗಿಬಿಡುತ್ತೋ ಮಾರ್ಕೆಟಲ್ಲಿ ಲೆವೆಲ್ಸ್ ಬೇರೆ ಆ್ಯಕ್ಟಿವೇಟ್ ಆಗುತ್ತೆ. ಯಾವುದು ಈ TJ2 ಇತ್ತಲ್ವಾ, ಈ TJ2 ಏನಾಗುತ್ತೆ, SBR ಆಗುತ್ತೆ. ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಆಗುತ್ತೆ. ಓಕೆ, ಈ TJ1 ಏನಾಗುತ್ತೆ, QML ಆಗಿಬಿಡುತ್ತೆ. QML ಅಂದರೆ ಕ್ವಾಸಿ ಮಾಡೆಲ್ ಏನೋ ಬರುತ್ತೆ. ಓಕೆ ಓಕೆ ಇದು QML ಅಂತ ಹಾಕ್ತೀನಿ. ಈ ಟಾಪಲ್ಲಿರೋದು ಏನಾಗುತ್ತೆ, ಡಬಲ್ ಟಾಪ್ ಆಗುತ್ತೆ. ಓಕೆ, ಈಗ ಮಾರ್ಕೆಟ್ ಏನಾಗುತ್ತೆ ಗೊತ್ತಾ, TJ2 ಕೆಳಗಡೆ ಕ್ಲೋಸ್ ಕೊಟ್ಟಿದ ತಕ್ಷಣ ಈ TJ2 ಏನಾಯಿತು, ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಆಯಿತು. ಇಲ್ಲಿಂದ ಸೆಲ್ಲಿಂಗ್ ಬರ್ಬೋದು, QMLಯಿಂದ ಸೆಲ್ಲಿಂಗ್ ಬರ್ಬೋದು, ಅಥವಾ ಡಬಲ್ ಟಾಪಿಂದ ಬರ್ಬೋದು. ಓಕೆ ಸರ್, ತುಂಬ ತಲೆ ಕೆಡಿಸ್ಬಿಟ್ರು ಹೋಗಿ ಸರ್ ಅಲ್ವಾ. ಬನ್ನಿ ನಾನು ಲೈವಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಲೈವಲ್ಲಿ ತೋರಿಸಿದಾಗ ನಿಮಗೆ ನೋಡಿ, ಇಂಡಿಯಾ ಮಾರ್ಕೆಟಲ್ಲಿ ಕನ್ಫ್ಯೂಸ್ ಆಗ್ತೀರ. ಗೋಲ್ಡಲ್ಲಿ ಅಂದರೆ ಇದರಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಸ್ ಇದೆ ಅಲ್ವಾ, ಇಂಡಿಯಾ ಮಾರ್ಕೆಟಲ್ಲಿ ಕನ್ಫ್ಯೂಸ್ ಆಗುತ್ತೆ. ಓಕೆ, ನಾನು ತೋರಿಸ್ತೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಿ. TJ1 TJ2 TJ1 TJ2 TJ1 TJ2 ಚಿಕ್ಕದಾಗಿದೆ. ಕ್ಯಾಂಡಲ್ ಕಾಣಿಸ್ತಾ ಇಲ್ಲ ತಾನೆ ನಿಮಗೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, TJ2 ಕೆಳಗಡೆ ಕ್ಲೋಸ್ ಕೊಟ್ಟಿದೆಯಾ, ಇಲ್ಲ. ಒಂದು ನಿಮಿಷ ಹಿಂಗೆ. ಓಕೆ, ಝೂಮ್ ಚೆನ್ನಾಗಿ ಮಾಡ್ತೀನಿ. ಝೂಮ್ ಚೆನ್ನಾಗಿ ಮಾಡಿದ್ರೆ ಇದು ಚಾರ್ಟ್ ದೊಡ್ಡದಾಗಿದೆಯಲ್ಲ, ಅದು ಚಿಕ್ಕ ಸ್ವಿಂಗ್ ಹಿಡಿಬೇಕಾಗತ್ತೆ. ಹಂಗಂದ್ರೆ ಒಂದು ನಿಮಿಷ. ಇಲ್ಲಿಂದ ಒಂದು ಸ್ವಿಂಗಾ, TJ1 TJ2 TJ1 TJ2 TJ2 ಕೆಳಗಡೆ ಕ್ಲೋಸ್ ಕೊಟ್ಟಿದೆಯಾ ಅಂತ ನೋಡ್ತಾ ಬನ್ನಿ. ಕೊಟ್ಟಿಲ್ಲ, ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ, TJ1 TJ2 ಕೆಳಗಡೆ ಮಾರ್ಕೆಟ್ ಬಂದಿದೆಯಾ, ಬಂದಿಲ್ಲ. TJ1 TJ2 ಕೆಳಗಡೆ ಬಂದಿದೆಯಾ, ಇಲ್ಲ. ಇದು TJ1. ಒಂದು ನಿಮಿಷ, ಇದು ಅಡ್ಡ ಬರ್ತದೆ. ಒಂದು ನಿಮಿಷ ನಾನು ತೋರಿಸ್ತೀನಿ ನಿಮಗೆ, ನೀವು ದಂಗಾಗಿ ಹೋಗ್ತೀರಾ. ಇಷ್ಟು ಟೈಮ್ ಕೊಟ್ಟು ನೋಡ್ತಾ ಇದ್ದೀರಾ, ವೆಯ್ಟ್ ಮಾಡಿ, ಪೇಷನ್ಸಿಂದ ವೆಯ್ಟ್ ಮಾಡಿ. ನಿಮ್ಮನ್ನ ಕ್ಲಿಯರ್ ಮಾಡಿಬಿಡ್ತೀನಿ, ಎಲ್ಲ ಅರ್ಥ ಮಾಡಿಸ್ಬಿಡ್ತೀನಿ. ಇದು TJ1, ಇದು TJ2ನ ಇಲ್ಲಿ ಟೈಪ್ ಮಾಡ್ತೀನಿ ನೋಡಿ.
ಇದು TJ1, ಇದು TJ2. TJ2 ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಕೊಟ್ಟಿದೆ ಇಲ್ವಾ? ಕೊಟ್ಟಿದೆ ಅಲ್ವಾ? ಸೊ ಇಲ್ಲಿಂದ ಮಾರ್ಕೆಟ್ ಏನಿತ್ತು? ಬುಲ್ಲಿಶ್ ಇತ್ತಾ? TJ2 ಎಲ್ಲಿದೆ? ಇಲ್ಲಿದೆ TJ2 ಕೆಳಗಡೆ ಕ್ಲೋಸ್ ಕೊಡ್ತಾ ಮಾರ್ಕೆಟು. ಏನಾಯ್ತು ಈಗ? ರಿವರ್ಸಲ್ ಆಯಿತು ಸರ್. ಇದು ನಾನು ಯಾವ ಮಂತಲ್ಲಿದ್ದೀನಿ? ಸೆಪ್ಟೆಂಬರ್. ಓಕೆ ಸರ್, ತುಂಬ ವ್ಯಾಲ್ಯೂಬಲ್ ಸರ್ ಇದು. ಬಿಗ್ ಪ್ಲೇಯರ್ಸ್ ಆಡೋ ಆಟ ಸರ್ ಇದು. ಅದ್ರ ಜೊತೆ ನಾವು ಆಡ್ತಾ ಇದ್ದೀರಿ. ಓಕೆ, ಇವಾಗ ಇದರಲ್ಲಿ ಯಾವುದ್ಯಾವುದು ಏನೇನು ಹೇಳಿ ನೋಡಿ. ಇದು ಡಬಲ್ ಟಾಪ್ ಆಯಿತು. ನಾನು ರೆಡ್ ಇಕ್ತಾ ಇದ್ದೀನಿ ನೋಡಿ, ಡಬಲ್ ಟಾಪ್ ಆಯಿತು. ಇದು QML ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಇದು ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಆಗುತ್ತೆ. ಸರ್, ಇದು ನೀವು ಕಲ್ತ್ಕೊಳಕ್ಕೆ ಮಿನಿಮಮ್ 10 to 15 ಡೇಸ್ ಆಗುತ್ತೆ. ಇದು ಕಲ್ತ್ಕೊಂಬಿಟ್ಟು ನೀವು ಇಲ್ಲಿ ಸೆಲ್ ಹೊಡಿಬೋದಲ್ಲ ಸರ್? ನೀವು ಹೊಡಿಬಾರ್ದಾ ಸರ್? ಸರ್, ನಾನು ಇನ್ನೂ ತೋರಿಸ್ತೀನಿ ಸರ್, ನಿಮಗೆ ಇನ್ನೂ ತೋರಿಸ್ತೀನಿ. ಇದು ನಿಫ್ಟಿ ಅಲ್ವಾ? ಓಕೆ, ಇನ್ನೂ ತೋರಿಸ್ತೀನಿ ಬನ್ನಿ. 5 minutes. ನಾನು ಹೇಳ್ತಾ ಇದ್ದೀನಲ್ವಾ, ನೀವು ಇದನ್ನೆಲ್ಲ ಕಲ್ತಿಲ್ಲ ಅಂದರೆ ಅದು ನಿಮ್ಮ ಬ್ಯಾಡ್ ಲಕ್ ಅಂತ ತಿಳ್ಕೊಬೇಕಷ್ಟೆ. ನಾನೇನು ಮಾಡೋಕ್ಕಾಗಲ್ಲ. ಪೇಷನ್ಸಿಯಾಗಿ ಕಲ್ತ್ಕೊಳ್ಳಿ. ಓಕೆ, ಆ ಥರ ಪಡಬೇಡಿ. ತಾಳಿದವನು ಬಾಲಿಯಾನು. ಇಲ್ಲಿಂದ ಬುಲ್ಲಿ ಸ್ಟಾರ್ಟ್ ಆಯ್ತಾ ಸರ್? ಇಂಪಲ್ಸಿವ್ ಕರೆಕ್ಟಿವ್. ಇದನ್ನು ಬ್ರೇಕ್ ಆಯಿತಾ? TJ1 ಆ್ಯಕ್ಟಿವೇಟ್ ಆಯಿತು. TJ2 ಕೆಳಗೆ ಕ್ಲೋಸ್ ಕೊಟ್ಟಿಲ್ಲ. ಓಕೆ, ಇದ್ರ ಮೇಲೆ ಎಲ್ಲಿ ಕ್ಲೋಸ್ ಕೊಟ್ಟಿದೆ? ಇಲ್ಲಿದೆ TJ1 TJ2, ಇಲ್ಲಿದೆ TJ1 TJ2, ಇಲ್ಲಿದೆ TJ1 TJ2. ಓಕೆ, ನೆಕ್ಸ್ಟ್ ಎಲ್ಲಿದೆ? ಇದೇ ಲಾಸ್ಟ್. ಸರ್ ನೋಡಿ, ಇದ್ರ ವಂಡರ್ಸ್ ನೋಡಿ, ನೀವು ಶಾಕ್ ಆಗ್ತೀರಾ ನೀವು. ಸರ್, ಇಷ್ಟು ದಿನ ನಮ್ಗೆ ಯಾಕೆ ಸರ್ ಕಲಿಸಿಲ್ಲ, ನೀವು ಯಾಕೆ ಸರ್ ಇದ್ರ ಬಗ್ಗೆ ತಿಳಿಸಿಲ್ಲ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ ನಿಮಗೆ. ಟ್ಯಾಪ್ ಆಗಿಲ್ಲ. ಓಕೆ, ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸು, ಡಬಲ್ ಟಾಪು, ಡಬಲ್ ಬಾಟಮ್. ಇಂಡಿಯಾ ಮಾರ್ಕೆಟಲ್ಲಿ ಇದೇ ಪ್ರಾಬ್ಲಮ್. ಗ್ಯಾಪ್ ಅಪ್, ಗ್ಯಾಪ್ ಡೌನ್. ನಿಮಗೆ ಇಷ್ಟು ತಿಳ್ಕೊಳ್ಳಿ. ಇಲ್ಲಿಂದ ಬುಲ್ಲಿಶ್ ಇದೆಯಾ? ಇಲ್ಲಿಂದ ಯಾಕೆ ರಿವರ್ಸ್ ಆಯಿತು ಅಂದರೆ TJ2 ಕೆಳಗಡೆ ಕ್ಲೋಸ್ ಕೊಟ್ಟಾಯಿತು. TJ2 ಕ್ಲೋಸ್ ಕೊಟ್ಟಮೇಲೆ ಈ ಲೆವೆಲ್ಸ್ ಆ್ಯಕ್ಟಿವ್ ಆಯಿತು. ಡಬಲ್ ಟಾಪ್ ಆ್ಯಕ್ಟಿವ್ ಆಯಿತು, QML ಆ್ಯಕ್ಟಿವೇಟ್ ಆಯಿತು, ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಆ್ಯಕ್ಟಿವೇಟ್ ಆಯಿತು. ಓಕೆ, ಇವಾಗ ಏನಾಯ್ತು ಮಾರ್ಕೆಟ್? ಇಲ್ಲಿಂದ ಸೆಲ್ಲಿಂಗ್ ಬರಬೇಕು. ಜಸ್ಟ್ ನೋಡಿ, ಈ ಥರ ಎಷ್ಟೋ ಟ್ರೇಡ್ಸ್ ನನಗೆ ಮಿಸ್ ಆಗಿದೆ. ಟ್ಯಾಪ್ ಮಾಡಿದ್ರೆ ಬಂದ್ಬಿಡುತ್ತೆ. ನಾನು ಯೂಟ್ಯೂಬಲ್ಲೂ ಈ ಥರ ಲೆವೆಲ್ಸ್ ಕೊಡ್ತಾ ಇದ್ದೆ ನಿಮಗೆ. ನೋಡಿ, ಫಾಲ್ ಆಗಿದೆಯಾ? ಮತ್ತು ಈ ಲೆವೆಲ್ಸು ಒಂದು ಸರಿನೂ ಟಚ್ ಆಗಿಲ್ಲ ಅಂದರೆ ಆ್ಯಕ್ಟಿವೇಟಲ್ಲಿ ಇರುತ್ತೆ. ಬಟ್ ಹೆವಿ ಮಾರ್ಕೆಟಲ್ಲಿ ನ್ಯೂಸಸ್ ಇರುವಾಗ ಮಾರ್ಕೆಟ್ ಕಿತ್ಕೊಂಡು ಹೋಗುತ್ತೆ. ಓಕೆ, ಇದೇ ಗೋಲ್ಡಲ್ಲಿ ನಿಮಗೆ BTCಯಲ್ಲಿ ಈಸಿಯಾಗಿ ಹೇಳ್ಕೊಟ್ಬಿಡ್ತೀನಿ. ಆರಾಮಾಗಿ ಟ್ರೇಡ್ಸ್ ಹೊಡಿಬೋದು ಸರ್, ಫಸ್ಟ್ ಬುಲ್ಲಿಶಿಂದ ಬರೋಣ. ಇನ್ನೂ ಒಂದು ಟ್ರೆಂಡ್ ಲೈನ್ಸ್ ಇದೆ, ಆರ್ಡರ್ ಬ್ಲಾಕ್ ಇದೆ. ಸೊ ಪೇಷನ್ಸಿಂದ ಇರಿ. ಇಷ್ಟು ನಾನು 5000ಅಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮ್ಮ ನಾಲೆಜ್ ಕೊಟ್ಬಿಡ್ತೀನಿ. ಒಬ್ಬ ಟ್ರೇಡರ್ಗೆ ಇಷ್ಟೇ ಸಾಕು ಸರ್. ಜಾಸ್ತಿ ಕಲ್ತರೂ ಕನ್ಫ್ಯೂಸ್ ಆಗ್ಬಿಡ್ತೀರ ಸರ್. ಬಾಯಿಂಗ್ ಸೈಡು ತೋರಿಸ್ತೀನಿ, ಸೆಲ್ಲಿಂಗ್ ಸೈಡು ತೋರಿಸ್ತೀನಿ. ಒಂದು ನಿಮಿಷ ನೋಡಿ, ಇದೆಷ್ಟು ವಂಡರ್ಸ್ ಅಂತ ನೋಡಿ. ಎಲ್ಲೈತಪ್ಪ? TJ1 TJ2 TJ1 TJ2 TJ1 TJ2 ಎಲ್ಲಾದರೂ ಕ್ಲೋಸ್ ಕೊಟ್ಟಿದೆಯಾ? TJ2 ಕೆಳಗಡೆ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದೆ ಕ್ಲೋಸ್. ಕೊಡ್ತಲ್ವಾ?
ಈಗ ನೋಡಿ ಲೆವೆಲ್ಸ್ ಆ್ಯಕ್ಟಿವೇಟ್ ಆಯಿತು. ಇಲ್ಲ, ಇದ್ರ ಕೆಳಗೆ ಕ್ಲೋಸ್ ಕೊಟ್ಟಿದೆ. ಒಂದು ನಿಮಿಷ. ಇದು ಒಂದು TJ1. ಒಂದೇ ಒಂದು ನಿಮಿಷ ನೋಡಿ, ಇಲ್ಲೇ ಇದೆ, ಕ್ಲಿಯರ್ ಮಾಡ್ತೀನಿ. ಇದನ್ನು ಹೈ ಕ್ಲೋಸ್ ಮಾಡಿದ್ದೆ ಅಲ್ವಾ, ಮತ್ತು ಇದು ಕ್ಲೋಸ್ ಮಾಡಿದ್ದೆ ನೋಡಿ, ಇಲ್ಲಿದೆ TJ2, ಇದು TJ2. ಓಕೆ ಸರ್, ಇದೊಂದು ಸಾಕು ಸರ್ ನಿಮಗೆ ದುಡ್ಡು ಮಾಡೋದಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಇದೊಂದು ಸಾಕು ದುಡ್ಡು ಮಾಡೋದಕ್ಕೆ. ಇದು ಒಂದ್ರ ಮೇಲೆ ವರ್ಕ್ ಮಾಡ್ತೀನಿ ಅಂದರೆ ಕೂಡ ಆರಾಮಾಗಿ ಮಾಡ್ಬೋದು. ನೋಡಿ, ಆ್ಯಕ್ಚುಲಿ ಡಬಲ್ ಟಾಪ್ ಹತ್ರ ಹೋಗ್ತಾನೆ ಇಲ್ಲ ಮಾರ್ಕೆಟ್, ಅಷ್ಟು ಫಾಸ್ಟ್ ಸೆಲ್ಲಿಂಗ್ ಇದೆ. SBRಯಿಂದನೇ ಬರ್ತಾಯಿದೆ ಮತ್ತು ಸೆಲ್ಲಿಂಗು. ಮತ್ತು ಫ್ಯೂಚರಲ್ಲೂ ಈ ಲೆವೆಲ್ಸ್ಗೆ ಅದು ರೆಸ್ಪೆಕ್ಟ್ ಕೊಟ್ಟೇ ಕೊಡುತ್ತೆ. ನೋಡೋಣ ಬನ್ನಿ, ಎಲ್ಲಾದರೂ ರೆಸ್ಪೆಕ್ಟ್ ಕೊಟ್ಟಿದೆಯಾ ಅಂತ. ಇನ್ನೂ ಅಲ್ಲಿ ಮಾರ್ಕೆಟ್ ಬಂದಿಲ್ಲ. ಬಂತಂದರೆ ಆ ಲೆವೆಲ್ಸ್ ಹತ್ರ ಖಂಡಿತ ಫಾಲ್ ಆಗೇ ಆಗುತ್ತೆ. ಯಾವಾಗ TJ2 ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಕೊಡುತ್ತೋ ಅಲ್ಲಿದ್ದ ಈ 3 ಲೆವೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಸೆಲ್ಲಿಂಗ್ ಕಡೆಗೆ. ಓಕೆ, ಒಂದು ಇಲ್ಲಿಂದ ಸೆಲ್ಲಿಂಗ್ ಬರ್ಬೋದು, QMLಯಿಂದ ಬರ್ಬೋದು, ಇಲ್ಲ ಡಬಲ್ ಟಾಪಿಂದ ಬರ್ಬೋದು. ಓಕೆ ಸರ್, ನಾನೊಂದು ಹೇಳ್ತೀನಿ ಕೇಳಿ. ಇದು ಅಷ್ಟು ಬೇಗ ಕಲಿಯೋಕ್ಕಾಗಲ್ಲ, ಸ್ವಲ್ಪ ಟೈಮ್ ತೊಗೊಳ್ಳಿ. ಟೈಮ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಓಕೆ ಪ್ರಾಕ್ಟೀಸ್ ಆಯಿತು, ಇದರಲ್ಲಿ ಏನೋ ಒಂದು ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ಆಗ ನೀವು ಬೇಕಂದರೆ ಫೋನ್ ಮಾಡಿ, ಆಗ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇದು ಬೈ ಸೈಡ್ಗೆ. ವಿಡಿಯೋ ದೊಡ್ಡದಾಗತ್ತೆ ಅಂದ್ಬಿಟ್ಟು ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲ ಪರವಾಗಿಲ್ಲ ಸರ್, ತೋರಿಸಿ ಮುಗಿಸ್ಬಿಡಿ ಅಂದರೆ ನಾನು ತೋರಿಸೇ ಬಿಡ್ತೀನಿ. ಈಗ ಬೈಯಿಂಗಿಂದ ಸೆಲ್ಲಿಂಗ್ ಗೊತ್ತಾಯ್ತಾ? ಇನ್ನೂ ಒಂದು ಕ್ಲಿಯರಾಗಿ ತೋರಿಸ್ಲಾ? ಪೇಷನ್ಸಿಂದ ಇರಿ. ಯಾಕಂದರೆ ನಾನು ಕಲಿಯೋಗಿ ಎಷ್ಟೋ ವಿಡಿಯೋಸು, ಎಷ್ಟೋ ನಾಲೆಜ್ ತೊಗೊಂಡಿದ್ದೀನಿ. ಓಕೆ, ಆ ಪೇಷನ್ಸ್ ಇಲ್ಲಾಂದರೆ ನೀವು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾವುದು ಇಂಪಾರ್ಟೆಂಟ್ ಇದೆ ಅದಕ್ಕೆ ಟೈಮ್ ಕೊಡಿ. ಓಕೆ, ಯಾವುದು ಇಂಪಾರ್ಟೆಂಟ್ ಇಲ್ವೋ ಅದಕ್ಕೆ ಬಿಟ್ಬಿಡಿ ಅಷ್ಟೇ. ನೋಡಿ, ಇಲ್ಲಿ ಇಲ್ಲಿಂದ ತೋರಿಸ್ಲಾ? ಒಂದು ಬೈಯಿಂಗು ಒಂದು ಸೆಲ್ಲಿಂಗ್ ಎರಡು ತೋರಿಸ್ಬಿಡುತ್ತೆ. ಇಲ್ಲಿಂದ ಬೈಯಿಂಗ್ ಹೋಗಿದೆ ಅಲ್ವಾ? ಸಿಂಪಲಾಗಿ ನೀವು ಈಗ ನೋಡಿದ ತಕ್ಷಣ ಹೇಳ್ಬಿಡ್ತೀರ ಸರ್ ಚಾರ್ಟ್ನ. ಅರ್ಥ ಆಗ್ತಾಯಿದೆಯಾ? ಅಷ್ಟು ನೀವು ಪ್ರಿಪೇರ್ ಆಗಬೇಕು. ಇದ್ರ ಮೇಲೇ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದೀರ ಅಂದರೆ ಸ್ವಲ್ಪ ಟಫ್ ಆಗುತ್ತೆ. ಸಪೋರ್ಟ್ ಬೇಕು ಇದಕ್ಕೆ. ಸಪೋರ್ಟ್ ಇದ್ದರೆ ಕಲ್ತ್ಕೊಂಡ್ಬಿಡ್ತೀರ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. TJ1 TJ2 TJ1 TJ2. ನಾನು TJ2 ಕೆಳಗಡೆ ಕ್ಲೋಸ್ ಆಗಿದೆಯಾ? ಇಲ್ಲ, ಆಗಿಲ್ಲ ಅಲ್ವಾ? ಇದ್ರ ಕೆಳಗಡೆ ಕ್ಲೋಸ್ ಆದರೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಅದೇ ಥರ ಈಗ ಈ ಹೈನ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿದ ತಕ್ಷಣ ಇದು ಆ್ಯಕ್ಟಿವ್ ಆಗುತ್ತೆ. ಯಾವುದು? TJ1 ಆ್ಯಕ್ಟಿವೇಟ್ ಆಗುತ್ತೆ. ಕನ್ಫ್ಯೂಸ್ ಆಗ್ತಾಯಿದೆ. ಒಂದು ನಿಮಿಷ ನೋಡಿ, ಚಿಕ್ಕ ಬಾಕ್ಸ್ ಹಾಕ್ಕೊಂಬರಲ್ಲ. ಇದು TJ1, ಇದು TJ2. ಬಾಟಮಿಂದಾನೆ ಇದೊಂದು ಕ್ಲಿಯರಾಗಿ ತೋರಿಸ್ತೀನಿ ಸರ್ ನಿಮಗೆ. ಹಾಂ, ಒಂದು ಬುಲ್ಲಿಶ್ ಸ್ವಿಂಗ್ ಇಲ್ಲಿ ಬಂತಲ್ವಾ? ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಕೊಡ್ತಲ್ವ? ಕ್ಲೋಸ್ ಕೊಟ್ಟ ಮೇಲೆ TJ1 TJ2 ಆ್ಯಕ್ಟಿವೇ ಆಗೋಯ್ತು. ಓಕೆ, ನೆಕ್ಸ್ಟ್ ಲೆವೆಲು ಇಲ್ಲಿದೆ. ಇದೊಂದು
ಟಿ ಜೆ ಒನ್ನು. ಈ ಟಿ ಜೆ ಒನ್ ಮೇಲೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ ಅಲ್ವಾ, ಸೊ ಅದು 1 ಆಗುತ್ತೆ, ಇದು 2 ಆಗುತ್ತೆ. ನೋಡಿ 2 ಇಂದನೇ ಬೈಯಿಂಗ್ ಬಂದಿದೆ ಸರ್. ಇದು ತುಂಬ ಇಂಪಾರ್ಟೆಂಟು. ಓಕೆ, ಇದು ನೀವು ಕಲ್ತ್ಕೊಂಡ್ರೆ ಅದ್ರ ಕತೆ ಬೇರೆ ಸರ್. ಇದು ಟಿ ಜೆ ಒನ್ನ ಯಾವಾಗ ಇಲ್ಲಿ ಕ್ಲೋಸ್ ಕೊಟ್ಟಿದೆ, ಇದು ಟಿ ಜೆ ಒನ್ ಆದರೆ ಇದು ಕ್ಲೋಸ್ ಕೊಟ್ಟಿರೋದು ಯಾವುದು, ಇದು ಟಿ ಜೆ 2 ಆಗುತ್ತೆ. ಓಕೆ, ಇದು ಟಿ ಜೆ ಒನ್ ಯಾವಾಗ ಆಗುತ್ತೆ, ಇಲ್ಲಿ ಕ್ಯಾಂಡಲ್ಸ್ ಕ್ಲೋಸ್ ಕೊಟ್ಟಾಗ ಆ ಲೆವೆಲ್ನ ಕ್ಲೋಸ್ ಕೊಟ್ಟಿದೆಯಾ. ಓಕೆ, ಇದು ಟಿ ಜೆ 2 ಆಗುತ್ತೆ. ಟಿ ಜೆ 2 ಕೆಳಗಡೆ ಕ್ಲೋಸ್ ಕೊಟ್ಟಿದೆಯಾ, ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಲೆವೆಲ್ ಎಲ್ಲಿದೆ, ಇಲ್ಲಿದೆ. ಇದು ಟಿ ಜೆ 1 ಆದಮೇಲೆ 2 ಆಗುತ್ತೆ, ಯಾವುದಾಗುತ್ತೆ, ಇದು 2 ಆಗುತ್ತೆ. ಓಕೆ, 2 ಕೆಳಗಡೆ ಕ್ಲೋಸ್ ಕೊಟ್ಟಾಯಿತು ಸರ್. 2 ಕೆಳಗಡೆ ಕ್ಲೋಸ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ಮಾರ್ಕೆಟು ಸರ್, ರಿವರ್ಸಲ್ ಆಯಿತು. ಇದೇನಾಗುತ್ತೆ, ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಆಗುತ್ತೆ. ಇದೇನಾಗುತ್ತೆ, ಕ್ಯೂ ಎಮ್ ಎಲ್ ಆಗುತ್ತೆ. ಇದೇನಾಗುತ್ತೆ, ಡಬಲ್ ಟಾಪ್ ಆಗುತ್ತೆ. ಸೊ ಮಾರ್ಕೆಟಲ್ಲಿಂದ ಸೆಲ್ಲಿಂಗ್ ಬಂತು ಟಿ ಜೆ 2 ಕೆಳಗಡೆಯಿಂದ. ಇಲ್ಲಿ ಎಸ್ ಪಿ ಆರು, ಕ್ಯೂ ಎಮ್ ಎಲ್ಲು, ಡಬಲ್ ಟಾಪ್. ಈ ಡಬಲ್ ಟಾಪು ಕ್ಯೂ ಎಮ್ ಎಲ್ ಹತ್ರ ಇತ್ತಂದರೆ ಬಿಗ್ ಫಾಲ್ ಬರುತ್ತೆ. ಆ ಲೆವೆಲ್ 2 ಟ್ಯಾಪ್ ಮಾಡಿ ಬರುತ್ತೆ ಸರ್. ಬಂದಿದೆಯಾ ಸೆಲ್ಲಿಂಗು, ಬಂದಿದೆ ಅಲ್ವಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಮಾರ್ಕೆಟಲ್ಲಿ ದುಡ್ಡು ಕೊಳಿತಾ ಇದೆ ಸರ್, ಬಟ್ ಹೆಂಗೆ ದುಡ್ಡು ತೊಗೋಬೇಕು ಅನ್ನೋದು ಜನಕ್ಕೆ ಗೊತ್ತಿಲ್ಲ. ಓಕೆ, ಎಷ್ಟು ಬೇಕಾದ್ರೂ ದುಡ್ಡು ಬಾಚ್ಕೋಬೋದು ಸರ್. ಪ್ರಾಪರ್ ನಾಲೆಜ್ ತೊಗೊಳ್ಳಿ ಸರ್, ಪ್ರಾಪರ್ ಟೀಚಿಂಗ್ ತೊಗೊಳ್ಳಿ ಸರ್. ಓಕೆ, ಇದನ್ನೇ ಬೈಯಿಂಗ್ ಸೈಡ್ ತೋರಿಸ್ಬಿಡ್ಲಾ, ತೋರಿಸ್ತೀನಿ. ಇನ್ನೂ ಇದೆ ಸರ್, ಇನ್ನೂ ಒಂದು ಟ್ರೆಂಡ್ ಲೈನ್ ಇದೆ. ಟ್ರೆಂಡ್ ಲೈನ್ ಬಿಟ್ಟರೆ, ಟ್ರೆಂಡ್ ಲೈನ್ ನಿಮ್ಗೆ ಯಾವ್ಯಾವ ಥರ ತಲೆ ತುಂಬಿಸಿದ್ದಾರೆ ಅಲ್ವಾ, ನಾನು ಬೇರೆ ಥರ ಹೇಳ್ಕೊಡ್ತೀನಿ. ಟ್ರೆಂಡ್ ಲೈನು ಒಂದು ಆರ್ಡರ್ ಬ್ಲಾಕ್ ಇದೆ. ಇಲ್ಲ, ಇದು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ನಿಮ್ಗೆ ಬೇಕಂದರೆ ಅದು ಇನ್ನೊಂದು ವಿಡಿಯೋ ಮಾಡಿ ಅಂದರೆ ಮಾಡ್ತೀನಿ, ಯಾವುದು ಆರ್ಡರ್ ಬ್ಲಾಕು ಮತ್ತು ಟ್ರೆಂಡ್ ಲೈನ್. ಸರಿ, ಈಗ ನಾವು ಇಷ್ಟೊತ್ತು ರಿವರ್ಸಲ್ಲಿ ನೋಡಿದ್ರಿ. ಈಗ ಬೈಯಿಂಗ್ ಸೈಡ್ ನೋಡಬೇಕಲ್ವಾ. ಬೈಯಿಂಗ್ ಸೈಡ್ ನೋಡಬೇಕಂದ್ರೆ ಫಸ್ಟ್ ಸೆಲ್ಲಿಂಗ್ ತೊಗೋಬೇಕು. ಇಂಪಲ್ಸಿವ್, ಕರೆಕ್ಟಿವ್, ಇಂಪಲ್ಸಿವ್, ಕರೆಕ್ಟಿವ್, ಇಂಪಲ್ಸಿವ್, ಕರೆಕ್ಟಿವ್ ಅಲ್ವಾ. ಇದು ಆದಮೇಲೆ ಇದನ್ನು ಬ್ರೇಕ್ ಮಾಡ್ತು. ಇದನ್ನು ಬ್ರೇಕ್ ಮಾಡಿದ ತಕ್ಷಣ ಚೇಂಜ್ ಓವರ್ ಆಯಿತು. ಓಕೆ, ಇರಿ, ಇದಕ್ಕೆ ಲೈನ್ಸ್ ಬೇರೆ ಬೇರೆ ಹಾಕಿದ್ರೆ ನಿಮಗೆ ಅರ್ಥ ಆಗಬೇಕು. ಒಂದು ನಿಮಿಷ. ಇದು ರೆಡ್ ಇರಲಿ. Just 1 minute please. Okay, colors full type. ಸೊ ಮಾರ್ಕೆಟ್ ಬೀಳ್ತಾ ಇದೆ. ಬೀಳ್ತಾ ಇರೋವಾಗ ಏನಾಗುತ್ತೆ, ಬೀಳ್ತಾ ಇರೋವಾಗ ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಇದು ಟಿ ಜೆ 1, ಇದು ಟಿ ಜೆ 2. ಅಗೇನ್ ಇದನ್ನು ಬ್ರೇಕ್ ಮಾಡ್ತಲ್ಲ, ಇದು ಟಿ ಜೆ 1, ಇದು ಟಿ ಜೆ 2. ಸೊ ಟಿ ಜೆ 2 ಮೇಲೆ ಮಾರ್ಕೆಟ್ ಕ್ಲೋಸ್ ಆಯಿತು. ಕ್ಲೋಸ್ ಆಗಿದ ತಕ್ಷಣ ಏನಾಗುತ್ತೆ, ಮಾರ್ಕೆಟು ಬೈ ಸೈಡ್ ಆ್ಯಕ್ಟಿವೇಟ್ ಆಗುತ್ತೆ. ಓಕೆ, ಬೈ ಸೈಡ್ ಆ್ಯಕ್ಟಿವೇಟ್ ಆಗುತ್ತೆ. ಎಲ್ಲೆಲ್ಲಿಂದ ಬೈಯಿಂಗ್ ಬರುತ್ತೆ, ಇದು ಒಂದು ನಿಮಿಷ, ಜಸ್ಟ್ ಎ ಮಿನಿಟ್ ಸರ್. ಇದು ತುಂಬ ದೊಡ್ಡ ಸ್ಟ್ರಾಟಜಿ ಸರ್. ಇದು ಅಷ್ಟು ಬೇಗ ತಲೆಗೆ ಹೋಗಲ್ಲ, ಬಟ್ ಇದನ್ನು ಅರ್ಥ ಮಾಡ್ಕೊಂಬಿಡಿ. ಇದು ಆರ್ ಪಿ ಎಸ್ ಅಂತ ಶಾರ್ಟ್ ಆಗಿ ಹಾಕ್ತೀನಿ.
ಆರ್ ಬಿ ಎಸ್ ಅಂದರೆ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟು. ಇದು ಕ್ಯೂ ಎಮ್ ಎಲ್ ಅಂತ ಹಾಕ್ತೀನಿ. ಕ್ಯೂ ಎಮ್ ಎಲ್ ಅಂದರೆ ಕ್ವಾಸಿ ಮಾಡೆಲ್. ಓಕೆ, ಇದನ್ನು ಕಲೀಲೇಬೇಕು ಸರ್. ಇದನ್ನು ಕಲ್ತ್ಬಿಟ್ರೆ ಮಾರ್ಕೆಟ್ ಜೊತೆ ಆಟ ಆಡ್ಕೊತೀರ. ಇದು ಡಬಲ್ ಬಾಟಮ್ ಆಗುತ್ತೆ. ಓಕೆ, ಆಯಿತು. ಈ ಥರ ಆದಾಗ ಏನಾಗುತ್ತೆ ಅಂದರೆ ಮಾರ್ಕೆಟು ಬೇರಿಶಿಂದ ಬುಲ್ಲಿಶ್ಗೆ ಟರ್ನ್ ಆಗಿದೆ. ಎಲ್ಲೆಲ್ಲಿಂದ ಬೈಯಿಂಗ್ ಬರುತ್ತೆ? ಒಂದು ಆರ್ ಬಿ ಎಸ್ಸಿಂದ ಬೈಯಿಂಗ್ ಬರ್ಬೋದು, ಅಥವಾ ಕ್ಯೂ ಎಮ್ ಎಲ್ಲಿಂದ ಬೈಯಿಂಗ್ ಬರ್ಬೋದು, ಅಥವಾ ಡಬಲ್ ಬಾಟಮಿಂದ ಬೈಯಿಂಗ್ ಬರ್ಬೋದು. ಓಕೆ, ಇದು ಚಾರ್ಟಲ್ಲಿ ನೋಡ್ಬಿಡೋಣವಾ? ಬನ್ನಿ. ಓಕೆ, ಇದು ಸೆಲ್ಲಿಂಗ್ ಕಾನ್ಸೆಪ್ಟ್ ಆಯಿತು. ಈಗ ಬೈಯಿಂಗ್ ಕಾನ್ಸೆಪ್ಟ್ ನೋಡೋಣ. ಯಾವ ಮಂತಲ್ಲಿದ್ದೀರಿ? ಸೆಪ್ಟೆಂಬರ್. ಓಕೆ, ಸೆಪ್ಟೆಂಬರ್ ಇದ್ದರೆ ಓಕೆ. ಇದು ನಾನು ನಿಮ್ಮ ಕ್ಲಾಸಸ್ಸಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಸರ್, ತುಂಬ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿಂದ ಫಾಲ್ ಆಯಿತಾ? TJ1 TJ2 ಇದ್ರ ಮೇಲೆ ಕ್ಲೋಸ್ ಆಗಿದೆ. 1 2 ಅಬ್ಸರ್ವ್ ಮಾಡಿ, 2 ಮೇಲೆ ಕ್ಲೋಸ್ ಆಗಿಲ್ಲ ಇಲ್ಲೂ. ಓಕೆ, ಇದು TJ1 TJ2. ಈ TJ2 ಇಂದನೂ ಒಳ್ಳೆ ಸೆಲ್ಲಿಂಗ್ ಬರುತ್ತೆ ಸರ್. ಇಲ್ಲೂ ಒಳ್ಳೆ ದುಡ್ಡು ಮಾಡ್ಬೋದು. ಓಕೆ, ಅದಕ್ಕೆ ಸರ್ ಯೂಟ್ಯೂಬಲ್ಲಿ ಜಾಸ್ತಿ ಇನ್ಡೆಪ್ತ್ ಹೋಗೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು TJ1, ಇದು TJ2. ಇದೇ ಫೈನಲ್ ಮಾರ್ಕೆಟ್. TJ1 ಇದು TJ2. ಇದ್ರ ಮೇಲೆ ಕ್ಲೋಸ್ ಕೊಟ್ಟರೆ ಮಾರ್ಕೆಟ್ ಬೈ ಸೈಡ್ ಹೋಗುತ್ತೆ. ಲಾಸ್ಟ್ ಮಾರ್ಕೆಟ್ TJ1 ಇದೆ, TJ2 ಇದು ಕ್ಲೋಸ್ ಕೊಟ್ಟಿದೆಯಾ? TJ2 ಮೇಲೆ ಕೊಟ್ಟಿದೆ ಸರ್. ಎಲ್ಲಾದರೂ TJ2 ಮೇಲೆ ಕ್ಲೋಸ್ ಕೊಟ್ಟಿದೆಯಾ? ಇದು TJ1, ಇದು TJ2. TJ2 ಮೇಲೆ ಕ್ಲೋಸ್ ಕೊಟ್ಟಿಲ್ಲ. TJ1 TJ2 ಮೇಲೆ ಕ್ಲೋಸ್ ಕೊಟ್ಟಿಲ್ಲ. TJ1 ಆ ಕ್ಲೋಸು ಟೆಕ್ನಿಕ್ ಇದೆ, ಅದು ನಾನು ಕೋರ್ಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಅದು ಹೆಂಗೆ ಕ್ಲೋಸ್ ಆಗಬೇಕು, ಏನೇನು ಆಗಬೇಕು ಅಂತ ನಾನು ಅದು ಕೋರ್ಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಈಗ ಒಂದು ನಿಮಿಷ ಸರ್, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಪ್ಲೀಸ್. ನಾನು ಇಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಂದರೆ ನನ್ನ ಇಂಟೆನ್ಷನ್ ದುಡ್ಡುಗೋಸ್ಕರ ಅಲ್ಲ. ಓಕೆ, ನಿಮಗೆ ಒಂದು ಉಪಯೋಗ ಆಗಬೇಕು. ನಾನು ಬರೀ 5,000 ಚಾರ್ಜ್ ಮಾಡ್ತಾಯಿದ್ದು ಏನಕ್ಕೆ ಅಂದರೆ ಪ್ರತಿಯೊಬ್ಬರು ದುಡ್ಡಿಲ್ದಿರೋರು ಬಂದು ಕಲ್ತ್ಕೊಳ್ಳಿ ಅನ್ನೋದಕ್ಕೆ ಒಂದು ಇಂಟೆನ್ಷನ್ಗೋಸ್ಕರ. ಸರ್, ಎಲ್ಲಿಂದ ಮತ್ತೆ ಬೈಯಿಂಗ್ ಹೋಗಿದೆ ನೋಡಿ ಸರ್, ಎಷ್ಟು ಮ್ಯಾಜಿಕ್ ಇದೆ ನೋಡಿ ಸರ್ ಈ ಲೆವೆಲ್ ಸರ್. ಎಲ್ಲಿಂದ ಹೋಗಿದೆ? ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟಿಂದ ಬೈಯಿಂಗ್ ಹೋಗಿದೆ. ಯಾವ ರೇಂಜಿಗೆ ಬೈಯಿಂಗ್ ಹೋಗಿದೆ ನೋಡಿ ಸರ್, ಅಲ್ವಾ ಸರ್? ಎಲ್ಲೆಲ್ಲೋ ಸ್ಟಾಪ್ ಲಾಸ್ ಸಿಕ್ಬಿಟ್ಟು ಲಾಸ್ ಮಾಡ್ಕೊತೀರಲ್ಲ, ಇಲ್ಲೊಂದು ಸ್ಟಾಪ್ ಲಾಸ್ ಟ್ರೈ ಮಾಡಬೇಕು. ಇಲ್ಲೊಂದು ಸ್ಟಾಪ್ ಲಾಸ್, ಇಲ್ಲೊಂದು ಸ್ಟಾಪ್ ಲಾಸ್. ಹೋಯ್ತಂದ್ರೆ ರ್ಯಾಕೆಟ್ ಸರ್ ಇಲ್ಲಿಂದ ಮಾರ್ಕೆಟು. ಈ ಲೆವೆಲ್ಸ್ ಅಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಅರ್ಥ ಆಗ್ತಾಯಿದೆಯಾ? ಹೋಯ್ತಾ? ಓಕೆ, ಬನ್ನಿ ಗೋಲ್ಡಲ್ಲಿ ಮಾಡೋರು ಗೋಲ್ಡಲ್ಲೂ ಅವ್ರಿಗೂ ಹೇಳ್ಕೊಡೋಣ. ಸರ್, ಇದರಲ್ಲಿ ಟೈಮಿಂಗ್ಸ್ ಗೇಮ್ ಇದೆ ಸರ್. ಅದು ತುಂಬ ಟೈಮ್ ಹಿಡಿಯುತ್ತೆ. ಅದು 15 ಮಿನಿಟ್ಸಲ್ಲಿದೆ, 1 ಅವರಲ್ಲಿದೆ, 4 ಅವರ್ಸಲ್ಲಿದೆ. ಸ್ವಲ್ಪ 1 ಮಂತ್ ಕೋರ್ಸ್ ಇಟ್ಕೊಂಡು ಕಲೀರಿ. ನನಗೆ ಹೇಳ್ಕೊಡ್ಬೇಕಂದ್ರೆ ಇಷ್ಟ. ಓಕೆ, ನಮ್ಮಿಂದ ಒಬ್ಬರಿಗೆ ಉಪಯೋಗ ಆಗಬೇಕು ಸರ್, ಅನುಕೂಲ ಆಗಬೇಕು. ಅನಾನುಕೂಲ ಯಾವತ್ತೂ ಯಾರಿಗೂ ಆಗಬಾರ್ದು. ಈ ಲೆವೆಲ್ಸು ಇವಾಗಲ್ಲ, ಮುಂದಕ್ಕೂ ವರ್ಕ್ ಆಗುತ್ತೆ. ಇದು ಅಷ್ಟು ಪವರ್ಫುಲ್. ಇದು 15 ಮಿನಿಟ್ಸು ಟೈಮ್ ಫ್ರೇಮು ಎಕ್ಸಾಕ್ಟ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಹಿಂಗೆ ಚಾರ್ಟ್ ನೋಡಿದ ತಕ್ಷಣ ನೀವೇ ಹೇಳ್ಬೇಕು ಸರ್, ಇದರಲ್ಲಿ ಯಾವುದು TJ1, ಯಾವುದು TJ2, ಯಾವುದು QML ಏನು ಅಂತ. ನೋಡಿ, ಇದು ಬೇರಿಶ್ ಮಾರ್ಕೆಟ್ ಅಲ್ವಾ, ಇಲ್ಲಿಂದ ಹುಡ್ಕೊಂಬರ್ಬೇಕು. ಹುಡ್ಕೋದು ಇದೇನು ಆ ಥರ ಏನು ದೊಡ್ಡ ಜಾದು ಏನಿಲ್ಲ ಸರ್. ಒಂದು ಸ್ವಲ್ಪ ದಿನ ನೀವು ಕಲ್ತ್ಕೊಂಬರ್ತೀರ. ನೋಡಿ, ಫಸ್ಟಿಂದ ತೊಗೊಂಡ್ರೂ ಅದೇ ಲೆವೆಲ್ಸೇ ಬರುತ್ತೆ. ನಾನು ಸಿಂಪಲಾಗಿ ಮುಗಿಸೋಣ ಅಷ್ಟೇ. 1 TJ1 TJ2 TJ1 TJ2 TJ1 TJ2 ಎಲ್ಲಿ ಕ್ಲೋಸ್ ಆಗಿದೆ ಫಸ್ಟ್ ನೋಡಿ. ಓಕೆ, TJ1 TJ2 ಎಲ್ಲಾದರೂ TJ2 ಮೇಲೆ ಕ್ಲೋಸ್ ಆಗಿದೆಯಾ? ಫಸ್ಟು TJ1 TJ2 ಇದೆ. ಇದು TJ2 ಹೆಂಗಾಗುತ್ತೆ ಅಂದರೆ ಲಾಸ್ಟು ಇದೆ, ಇದು ಕ್ಲೋಸ್ ಆಗಿದೆಯಲ್ಲ, ಇದ್ರ ಮೇಲೆ ನೆಕ್ಸ್ಟು ಕ್ಲೋಸ್ ಆದರೆ ಅವಾಗ ಇದು TJ1 TJ2 ಆಗುತ್ತೆ. ಇದೇ ಫೈನಲ್ಲು. ಓಕೆ, ಬೇರಿಶ್ ಮಾರ್ಕೆಟ್ ಹೆಂಗೆ ಬುಲ್ಲಿಶ್ ಟರ್ನ್ ಆಗುತ್ತೆ ನೋಡಿ.
TJ2ನ TJ1ನ ಯಾವಾಗ TJ2 ಮೇಲೆ ಕ್ಲೋಸ್ ಕೊಡುತ್ತೋ ಕ್ಯಾಂಡಲು ಏನಾಗತ್ತಿದು RBS ಆಗುತ್ತೆ, ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಆಗುತ್ತೆ. TJ2 ಬಂದ್ಬಿಟ್ಟು RBS ಆಗಿಬಿಡುತ್ತೆ, ಇದು QML ಆಗುತ್ತೆ. ಇದೇನಾಗುತ್ತೆ ಡಬಲ್ ಬಾಟಮ್ ಆಗುತ್ತೆ. ಎಲ್ಲಿಂದ ಬೈಯಿಂಗ್ ಬಂದಿದೆ ನೀವೇ ನೋಡಿ ಸರ್. ನೀವೇ ನೋಡಿ ಎಲ್ಲಿಂದ ಬೈಯಿಂಗ್ ಬಂದಿದೆ. ಸ್ಟ್ರಾಟಜಿ ಪವರ್ಫುಲ್ ಇದೆಯಾ ಇಲ್ವಾ ನೀವೇ ಥಿಂಕ್ ಮಾಡ್ಕೊಳ್ಳಿ ಸರ್. ಬಂತ ಬೈಯಿಂಗು? ಗೋಲ್ಡಲ್ಲಿ ಇಷ್ಟು ಪಾಯಿಂಟ್ಸ್ ಹಿಡಿದ್ರೆ ಮಾರ್ಕೆಟಲ್ಲಿ ಲೂಟಿ ಹೊಡಿಬೋದು ಸರ್ ದುಡ್ಡು. 186 ಪಾಯಿಂಟ್ಸ್ ಅಂದರೆ 180 ಪಿಪ್ಸು. ಓಕೆ ಸರ್, ಇನ್ನೂ ಟ್ರೆಂಡ್ ಲೈನ್ಸ್ ಇದೆ. ಇದು ಅರ್ಥ ಆಗಿದೆ ಅಂದರೆ ನಿಮಗೆ ಟ್ರೆಂಡ್ ಲೈನ್ಸ್ ಮತ್ತು ಇದರಲ್ಲಿ ಸ್ಟಾಪ್ ಮಾಡ್ತೀನಿ ಈಗ. ಓಕೆ, ನೆಕ್ಸ್ಟ್ ಸ್ಟ್ರಾಟಜಿಗೆ ಹೋಗೋಣ. ನೆಕ್ಸ್ಟ್ ಸ್ಟ್ರಾಟಜಿ ಏನು? ನೆಕ್ಸ್ಟು ಟ್ರೆಂಡ್ ಲೈನ್ ಸಿಂಪಲಾಗಿ ಮುಗಿಸ್ಬಿಡ್ತೀನಿ. ಇಂಡಿಯಾ ಮಾರ್ಕೆಟಲ್ಲಿ ಆಗಲ್ಲ ಸರ್, ಯಾಕಂದರೆ ತುಂಬ ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ಆಗುತ್ತಲ್ಲ, ಇದರಲ್ಲಿ ಟ್ರೆಂಡ್ ಲೈನ್ ತೋರ್ಸೋಕ್ಕಾಗಲ್ಲ. ಗೋಲ್ಡಲ್ಲೇ ತೋರಿಸ್ಬಿಡ್ತೀನಿ, ಇದನ್ನೇ ನೀವು ಅಲ್ಲಿ ಹಾಕ್ಕೋಬೋದು ನೋಡಿ. ಇದನ್ನು ಯಾವ್ಯಾವ ಥರ ಟ್ರೇಡ್ ಮಾಡ್ಬೋದು ಅಂದರೆ, ಯಾವುದಾದ್ರೂ ಒಂದು ನೋಡಿ ಟ್ರೆಂಡ್ ಲೈನ್ಸ್ ಟ್ರಿಕ್ ಹೇಳ್ಬಿಡ್ತೀನಿ ನಿಮ್ಗೆ. ಫಸ್ಟ್ ಟ್ರಿಕ್ ಏನು? ಟ್ರೆಂಡ್ ಲೈನ್ ಯಾವಾಗ ನಾವು ಹಾಕೋಕ್ಕೆ ಚಾನ್ಸಸ್ ಇದೆ, ಫಸ್ಟ್ ಪಾಯಿಂಟ್ ಇದೆ. ಟ್ರೆಂಡ್ ಲೈನ್ ಸುಮ್ಮನೆ ಮಾರ್ಕೆಟೆಲ್ಲ ಆಗೋದ್ಮೇಲೆ ತೋರಿಸ್ತಾರೆ ಸರ್, ಹೆಂಗೆ ಸರ್ ಇದು ಅಂತ ಅನಿಸ್ತಾ ಇರುತ್ತಲ್ವ. ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟು. ಮಾರ್ಕೆಟ್ ಹೋಯ್ತಾ, ಅಗೇನ್ ಇಲ್ಲೊಂದು ಏರಿಯಾ ಬಂದು ರಿಟರ್ನ್ ಆಯಿತು ಅಂತ ಇಟ್ಕೊಳ್ಳಿ, ನಿಮ್ಮ ಟ್ರೆಂಡ್ ಲೈನ್ ಆ್ಯಕ್ಟಿವೇಟ್ ಆಯಿತು. ಓಕೆ, ಮಿನಿಮಮ್ 2 ಪಾಯಿಂಟ್ ಬೇಕೇ ಬೇಕು ಟ್ರೆಂಡ್ ಲೈನ್ಗೆ. 3 ಪಾಯಿಂಟ್ಗೆ ಆಗಬಾರ್ದು, ಸೆಕೆಂಡ್ ಪಾಯಿಂಟಿಗೆ ಎಳೆದು ಬಿಡಬೇಕು. ಸೆಕೆಂಡ್ ಪಾಯಿಂಟ್ಗೆ ಯಾವಾಗ ಎಳಿತೀರೋ, ಈ ಸೆಕೆಂಡ್ ಪಾಯಿಂಟಿಂದ ಇದು ಅಗೇನ್ ಥರ್ಡ್ ಪಾಯಿಂಟಿಗೆ ಬಂದಾಗ ನೀವು ಟ್ರೆಂಡ್ ಲೈನ್ ಪ್ರಕಾರ ಟ್ರೇಡ್ ತಗೋಬೋದು. ಓಕೆ, ಇದನ್ನು ಚೆಕ್ ಮಾಡೋಣ ಬನ್ನಿ. ಫಸ್ಟ್ ಪಾಯಿಂಟ್ ಇದು, ಫಸ್ಟ್ ಬೇಸಿಕ್ ಪಾಯಿಂಟ್. ಬೇಸಿಕ್ಕಿಂದ ಕರ್ಕೊಂಡು ಹೋಗ್ತೀವಿ ಬನ್ನಿ. ಎಲ್ಲಾದರೂ ತೋರಿಸ್ತೀನಿ ಸರ್. ಓಕೆ, ಈಸಿ ಸರ್, ಇದು ತುಂಬ ಈಸಿ. ಬಟ್ ಇದಕ್ಕೆ ನಮ್ಮದು ಲೆವೆಲ್ಸ್ ಎಲ್ಲ ಆ್ಯಕ್ಟಿವೇಟ್ ಮಾಡ್ಕೊಂಬಿಟ್ರೆ, ಅದ್ರ ಜೊತೆಗೆ ಹಾಕ್ಕೊಂಬಿಟ್ರೆ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೆಂಡ್ ಯಾವ ಕಡೆ ಇದೆ ಎಲ್ಲ ತಿಳ್ಕೊಂಬಿಟ್ರೆ ನೀವು ಆರಾಮಾಗಿ ಇದನ್ನು ಸ್ಟ್ರಾಟಜಿನ ಯೂಸ್ ಮಾಡ್ಕೋಬೋದು. ಓಕೆ ಸರ್, ನಾನೇನು ಹೇಳಿದೆ, 1 ಪಾಯಿಂಟು ಹೋಗಿ ಅಗೇನ್ ಬಂದು ಸೆಕೆಂಡ್ ಪಾಯಿಂಟ್ ಟಚ್ ಆಗಿದ ತಕ್ಷಣ ನೀವು ಟ್ರೆಂಡ್ ಲೈನ್ ಇಳಿಬೇಕು. ಸೆಕೆಂಡ್ ಪಾಯಿಂಟ್ ಟಚ್ ಆಗಿದ ತಕ್ಷಣ ಇಳಿಬೇಕು. ಅಗೇನ್ ನಿಮಗೆ ಥರ್ಡ್ ಬಂತಾ ತೊಗೊಳ್ಳಿ. ಸ್ಟಾಪ್ ಲಾಸ್ ಇದರಲ್ಲಿ ಏನಂದರೆ ಒಂದು ಪ್ಲಸ್ ಪಾಯಿಂಟು, ನಿಮ್ಗೆ ಸ್ಟಾಪ್ ಲಾಸ್ ಚಿಕ್ಕದಾಗಿ ಇಟ್ಕೊಂಡು ರೈಡ್ ಮಾಡ್ಬೋದು. ಓಕೆ ಸರ್, ಎಲ್ಲಿವರೆಗೂ ಸರ್ ಇದನ್ನು ರೈಡ್ ಮಾಡ್ಬೋದು? 1 ಬೈ 1 ಹೇಳ್ತಾ ಬರ್ತೀನಿ. ಫಸ್ಟ್ ಪಾಯಿಂಟು, ಟ್ರೆಂಡ್ ಲೈನ್ ಬ್ರೇಕ್ ಆಗೋವರೆಗೂ ರೈಡ್ ಮಾಡಿ, SL ಹಿಟ್ ಆಗೋವರೆಗೂ. ಓಕೆ, ಸಮ್ಟೈಮ್ಸ್ ನಿಮಗೆ ಆ ಲಿಕ್ವಿಡಿಟಿ ಕಾನ್ಸೆಪ್ಟ್ ಹೇಳಿದ್ದೀನಲ್ವಾ, ಬಂದು ಲಿಕ್ವಿಡಿಟಿ ತೊಗೊಂಡು ಹೋಗೋ ಚಾನ್ಸಸ್ಸು ಇರುತ್ತೆ ಅಲ್ವಾ. ಸೊ ಎಲ್ಲ ಮರ್ಜ್ ಮಾಡ್ಕೋಬೇಕು. ನಮ್ಮದು QML ಅಲ್ಲಿ ಬೈ ಸೈಡ್ ಇದೆಯಾ, ಸೆಲ್ ಸೈಡ್ ಇದೆಯಾ, ಆ ಸ್ಟ್ರಾಟಜಿ ಯೂಸ್ ಮಾಡ್ಕೋಬೇಕು. ಲಿಕ್ವಿಡಿಟಿ ನೋಡ್ಕೋಬೇಕು. ಓಕೆ, ಫಿಬೊನಚ್ಚಿ ಹಾಕ್ಕೋಬೋದು ನೋಡಿ, ಇಲ್ಲಿ ಫಿಬೊನಚ್ಚಿನೂ ಹಾಕ್ಕೋಬೋದು. ಓಕೆ, ಈ ಒಂದು ಕಾನ್ಸೆಪ್ಟ್ ಮಾತಾಡುವಾಗ ಒಂದರಲ್ಲೇ ಇರೋಣ, ಬೇರೆ ಬೇರೆ ಕನ್ಫ್ಯೂಸ್ ಬೇಡ. ಇದರಲ್ಲಿ ಅಕ್ಯುರಸಿ ನೋಡ್ತಾ ಹೋಗೋಣ. ನಾನೇನು ಹೇಳ್ತಾ ಇದ್ದೀನಿ, 1 ಟಚ್ 2 ಟಚ್ ಆಗಿದ ತಕ್ಷಣ ಟ್ರೆಂಡ್ ಲೈನ್ ಎಳಿತೀರ. ಇದು ಗೋಲ್ಡು ಮತ್ತು BTC ಮಾಡೋರಿಗೆ ತುಂಬ ಇಂಪಾರ್ಟೆಂಟ್ ಇದು, ಈ ಸಬ್ಜೆಕ್ಟ್. ಓಕೆ, ಸೆಕೆಂಡ್ ಟಚ್ ಆಗೋಯ್ತಾ, ಥರ್ಡ್ ಇಲ್ಲೊಂದು ಟ್ರೇಡ್ ತೊಗೊತೀರ, ಸಿಕ್ತು ಟ್ರೇಡ್. ಮತ್ತು ಅಗೇನ್ ಇನ್ನೊಂದು ಸರಿ ಬಂತು ತೊಗೊತೀರ, ಮತ್ತು ಅಗೇನ್ ಬಂತು ತೊಗೊತೀರ. ಇಲ್ಲಿ SL ಯಾಕೆ 2 ಸರಿ ಪ್ರಾಫಿಟ್ ತೊಗೊಂಡ್ರಲ್ಲ, ಕೊಡಿ SL, ಪರವಾಗಿಲ್ಲ. 2 ಸರಿ ತೊಗೊಂಡ್ರಲ್ಲ. ಓಕೆ, ಈಗ ಬೇರೆ ಕಡೆ ಹೋಗೋಣ, ಶಿಫ್ಟ್ ಆಗೋಣ.
ಬೈ ಸೈಡ್ ಆಯ್ತು. ಈಗ ಸೆಲ್ ಸೈಡ್ ಬರೋಣ. ಆ್ಯಕ್ಚುಲಿ ಇಲ್ಲಿ ಟ್ರೆಂಡ್ ಲೈನಲ್ಲಿದೆ 1 ಟಚ್ಚು 2 ಟಚ್ ಹಿಂಗೂ ತಗೋಬೋದು. ಇಲ್ಲಾಗಿದೆ ಅಲ್ವಾ 2 ಟಚ್ಚು, 1 ಟಚ್ ಆಗಿದೆ, 2 ಟಚ್ ಆಗಿದೆ. ಥರ್ಡ್ ಟಚ್ಚಲ್ಲಿ ನಿಮ್ಮ ಟ್ರೇಡ್ ತಗೋಬೋದು ನೀವು. ಥರ್ಡ್ ಅಂತಲ್ಲ, ನೀವು ಅದನ್ನ ಕ್ಯಾರಿ ಮಾಡ್ತಾ ಹೋಗಿ ಎಸ್ ಎಲ್ ಇಟ್ಟಾಗೋವರೆಗೂ. ಯಾಕಂದರೆ ಒಂದು ಪ್ರಾಫಿಟ್ ಮಾಡೇ ಮಾಡ್ತೀರಲ್ಲ, ಓವರ್ ಆಲ್ ಪ್ರಾಫಿಟ್ ಇರ್ತೀರ ನೀವು. ಸರ್ ಟಾರ್ಗೆಟ್ಸ್ಗೂ ನಿಮಗೆ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ಅದರಲ್ಲಿ ನಿಮ್ಮ ಟಾರ್ಗೆಟ್ಸ್ ಗೊತ್ತಾಗ್ಬಿಡುತ್ತೆ. ಅದೇ ಆರ್ಡರ್ ಬ್ಲಾಕು. ಅದನ್ನು ಮುಗಿಸ್ತೀನಿ ಈ ಒಂದೇ ವಿಡಿಯೋದಲ್ಲಿ, ಅದನ್ನು ಮುಗಿಸ್ತೀನಿ. ಈ ಆರ್ಡರ್ ಬ್ಲಾಕ್ ಇದೆ, ಆರ್ಡರ್ ಬ್ಲಾಕ್ ಇದು ನೋಡಿ. ಟ್ರೆಂಡ್ ಲೈನ್ ಇದೆ ಅಲ್ಲಿ. ಸಿಂಪಲಾಗಿ ನಿಮ್ಮ ಟಾರ್ಗೆಟ್ಸ್ನ ಹೇಳ್ಕೊಡ್ತೀನಿ. 10 ಪಾಯಿಂಟ್ಸ್ ಗೋಲ್ಡಲ್ಲಿ ಅಂದರೆ ಗೋಲ್ಡ IBTCನ ಇದು, ಸಾರಿ ಯಾವುದಿದು ಗೋಲ್ಡ್, ಗೋಲ್ಡ್. ಓಕೆ, 10 ಪಾಯಿಂಟ್ಸ್ ಅಂದರೆ ಸಿಕ್ತು ನಿಮಗೆ. 0.02 ಅಂದರೆ $20 ಸಿಕ್ತು, $2000. 0.04 ಅಂದರೆ $40 ಸಿಕ್ತು. ಓಕೆ 1 ಟಚ್ 2 ಟಚ್ ಆಯಿತು. ನಾನು 1 ಬೈ 1 ನಿಧಾನವಾಗಿ ಹೇಳ್ತೀನಿ ಸರ್, ಸ್ಲೋವಾಗಿ ತೊಗೊಳೋಣ ಕ್ಲಾಸ್ನ. ಏನೂ ಅರ್ಜೆಂಟ್ ಇಲ್ಲ, ನೀವು ತಾಳ್ಮೆಯಿಂದ ಇರಿ. ಇದು ತೋರಿಸೋದ್ನಲ್ಲ, ಯಾವ್ದು ತೋರಿಸ್ಬಿಟ್ಟೆ, ಇಲ್ಲಿ ಮುಗಿಸ್ಬಿಟ್ಟೆ, ಬೇರೆ ಏರಿಯಾ ಹೋಗೋಣ. ಎಲ್ಲ ಕಡೆ ಇದೆ ಫಸ್ಟ್ ಕಾನ್ಸೆಪ್ಟ್, ಇದೊಂದೇ ಮುಗಿಸ್ತೀನಿ. ಆಮೇಲೆ ಇದರಲ್ಲಿ ಇನ್ನೂ ಸ್ವಲ್ಪ ಟ್ರಿಕ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಓಕೆ ಸರ್, ಈ ಮಾರ್ಕೆಟ್ ಆಗೋದ್ಮೇಲೆ ಆಗ್ತಿರಲ್ಲ ಸರ್ ನಾನು ಮಾರ್ಕೆಟ್ ಆಗೋದ್ಮೇಲಲ್ಲ, ನನ್ನ ಕಾನ್ಸೆಪ್ಟ್ ಏನು ಹೇಳ್ತಾ ಇದ್ದೀನಿ, ಈಗ ನನಗೆ ಗೊತ್ತಿಲ್ಲ ಮಾರ್ಕೆಟ್ ಹಿಂಗಿದೆ ಸರ್ ಮಾರ್ಕೆಟ್. ಓಕೆ, ಇಲ್ಲಿ 1 ಟಚ್ ಆಯಿತಾ ಸರ್? ಹೌದು, ಟ್ರೇಡ್ ಇಲ್ಲ ಸರ್ ನಿಮಗೆ. ಸೆಕೆಂಡ್ ಟಚ್ ಆಯಿತಾ ಸರ್? ಇಲ್ಲೂ ಟ್ರೇಡ್ ಇಲ್ಲ ಸರ್ ನಿಮಗೆ. ಯಾಕಂದರೆ ಇದೇ ಸೆಕೆಂಡ್ ಟಚ್ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಓಕೆ, ಇಲ್ಲಿ ನೀವು ಫಿಬೋನಚಿ ಹಾಕ್ಕೊಂಡ್ರೂ ಗೊತ್ತಾಗ್ಬಿಡುತ್ತೆ. ನಮ್ಮ ಫಿಬೋನಚಿ ಇದೆ ಅಲ್ವಾ? ಓಕೆ, ಇದರಲ್ಲಿ ಸ್ವಲ್ಪ ಲೆವೆಲ್ಸ್ನ ಆಫ್ ಮಾಡಬೇಕಾಗತ್ತೆ. ಓಕೆ, ಈಗ ಫಿಬೋನಚಿ ಕಾನ್ಸೆಪ್ಟ್ ಹೋಗೋದು ಬೇಡ. ಈ ಫಿಬೋನಚಿ ಹಾಕ್ಕೊಂಡ್ರು 0.82 ಬಂದ್ಬಿಡ್ತಿಲ್ಲಿ. ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡ್ರು ತೋರಿಸೇ ಬಿಡ್ತೀನಿ. ಓಕೆ, ಫಿಬೋನಚಿ ಹಾಕ್ತೀನಿ ನೋಡಿ, ಇದಲ್ವಾ 0 ಇಂದ 1, 0.75, 0.82 ಲೆವೆಲ್ ಟ್ಯಾಪ್ ಆಯಿತಾ? ತೊಗೊಳ್ಳಿ ಸರ್ ಬೈಯಲ್ಲಿ. ಸ್ವೀಪ್ ಕ್ಯಾಂಡಲ್ ಸಿಗ್ತಾ, ಬುಲೆಟ್ ಕ್ಯಾಂಡಲ್ ಸಿಗ್ತಾ, ತೊಗೊಳ್ಳಿ ಸರ್. ಒಂದು ಸ್ವೀಪ್ ಕ್ಯಾಂಡಲ್ ಮೇಲೆ ಕ್ಲೋಸ್ ಆಗಬೇಕು. ಇಲ್ಲಿ ಕ್ಲೋಸ್ ಆಗಿದೆ, ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಸರ್. 2 ಕ್ಯಾಂಡಲ್ ನೋಡಬೇಕು, ಇಲ್ಲಾಂದರೆ ರಿಟರ್ನ್ ಆಗಿಬಿಡೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲ, ಕನ್ಫರ್ಮೇಷನ್ ಆಗಿ ರಿಟರ್ನ್ ಆಗ್ಬೋದು. ಅದೇ ನಿಮಗೆ ಈ ಕ್ಯಾಂಡಲ್ ಮೇಲೆ ಕ್ಲೋಸ್ ಕೊಡ್ತು ಅಂತ ಇಟ್ಕೊಳ್ಳಿ. 1 ಕ್ಯಾಂಡಲ್ ಮೇಲೆ, ಸ್ವೀಪ್ ಕ್ಯಾಂಡಲ್ ಮೇಲೆ ಕ್ಲೋಸ್ ಕೊಟ್ಟರೆ ಕನ್ಫರ್ಮ್ ಟ್ರೇಡ್. ಓಕೆ, ತೆಗೆದುಬಿಡ್ತೀನಿ ಇದು. ಓಕೆ, 2 ಪಾಯಿಂಟ್ ಸಿಗ್ತಾ? 2 ಪಾಯಿಂಟ್ ಸಿಕ್ಕಿದ ಮೇಲೆ ಎಕ್ಸ್ಟೆಂಡ್ ಮಾಡಿ ಸರ್ ಲೈನ್ನ. 2 ಪಾಯಿಂಟ್ ಸಿಕ್ಕಿದ ಮೇಲೆ ಲೈನ್ನ ಎಕ್ಸ್ಟೆಂಡ್ ಮಾಡಿ. ಓಕೆ, ಮಾಡಿದ್ರಾ? ಈಗ 1 ಸೆಕೆಂಡ್. ಥರ್ಡ್ ಟ್ರೇಡ್ ಸಿಗ್ತಾ? ಖಂಡಿತ ಸಿಕ್ಕಿದೆ. 4th ಟ್ರೇಡ್ SL ಹೊಡೆದಿದೆ ಅಲ್ವಾ? ಸೊ ಇಲ್ಲಿ ಏನು ಸಿಗ್ತಾ ಇದೆ ನೀವು ನೋಡಿ, ಇಲ್ಲಿ ನಮ್ಮ TJ1 TJ2 ಇದೆ. ಇದ್ರ ಕೆಳಗಡೆ ಕ್ಲೋಸ್ ಕೊಟ್ಟಿದೆ. ಓಕೆ, ನಾನೀಗ ಬೇರೆ ಕಾನ್ಸೆಪ್ಟ್ಗೆ ಹೋಗ್ಬಿಟ್ಟೆ. ಇದೇ ಪ್ರಾಬ್ಲಮ್, ಬೇರೆ ಕಾನ್ಸೆಪ್ಟ್ ಹೋಗ್ಬಾರ್ದು. ಒಂದು ಮಾಡುವಾಗ ಅದನ್ನೇ ಮಾಡಬೇಕು. ಓಕೆ, ನನಗಿದು ನೋಡಿದೆ ಅಲ್ವಾ, ಯಾಕೆ ಇಷ್ಟು ದುಡ್ಡು ಮೋಸ ಹಾಳು ಮಾಡ್ಕೊತಾರಲ್ವಾ ಅಂತೇಳ್ಬಿಟ್ಟು ಒಂದು ಫೀಲ್ ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ಇದೇನು ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಸಿಗ್ತಾ ಒಂದು ಟ್ರೇಡು. QML ನೋಡಿ, QMLಂದ ಹೆಂಗೆ ಬಿದ್ದಿದೆ ಮಾರ್ಕೆಟು, ಸಿಗ್ತಾ? ಹಾಗೇನು ಡಬಲ್ ಟಾಪು ನೋಡಿ, ಡಬಲ್ ಟಾಪ್ ಅಲ್ವಾ ಇದು? ಡಬಲ್ ಟಾಪಿಂದ ನೋಡಿ ಹೆಂಗೆ ಬಿದ್ದಿದೆ ಮಾರ್ಕೆಟು ಅಲ್ವಾ ಸರ್? ನಾನು ಹೇಳ್ತಾ ಇದ್ದೀನಲ್ವಾ, ಇದು ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ, ಒನ್ ಆಫ್ ದ ಬೆಸ್ಟ್. ನಿಮಗೂ ಯಾವತ್ತೋ ಒಂದು ದಿವಸ 1 ಟ್ರೇಡ್ ಸಿಕ್ಕಿದೆ ಸಾಕು ಸರ್, ಇದರಲ್ಲಿ ಲೂಟಿ ಹೊಡಿಬೋದು. ಸರಿ, ಓಕೆ, ಒಂದು ನಿಮಿಷ. ನನಗೆ ಹೇಳ್ಕೊಡ್ಬೇಕಂದ್ರೆ ಇಷ್ಟ ಸರ್, ಹಿಂಗೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಓಕೆ, ಇಲ್ಲಿ ಗೊತ್ತಾಯ್ತಲ್ವಾ? ಸರಿ ಸರ್, ಇದು ಬೈ ಸೈಡು. ಸೆಲ್ ಸೈಡ್ಗೆ ಏನು ಮಾಡಬೇಕು ಗೊತ್ತಾ? ಸಮ್ ಟೂಲ್ಸ್ ಯೂಸ್ ಮಾಡ್ಕೋಬೇಕು.
ಇಲ್ಲಿ ಪ್ಯಾರಲಲ್ ಚಾನಲ್ ಅಂತ ಇದೆ, ಇಲ್ಲಿ ಹೋಗ್ಬಿಟ್ಟು ಇದೊಂದು ಝೋನಲ್ಲಿ ಇದೆ ಮಾರ್ಕೆಟ್. ಬಟ್ ಇದು ಸೆಕೆಂಡ್ ಥರ್ಡ್ ಟಚ್ಗೆ ಹೋಗ್ಬಾರ್ದು. ಇದು ನೆಕ್ಸ್ಟ್ ಕಾನ್ಸೆಪ್ಟು ಬರ್ತೀನಿ ಈಗ 1 ಟಚ್ 2 ಟಚ್ ಆದಮೇಲೆ ಟ್ರೇಡ್ ತೊಗೋಬೋದು, ಅದು ಗೊತ್ತಾಯ್ತಲ್ವಾ? ಓಕೆ, ಈಗ ಒಂದು ಚಾನಲ್ ಇದೆ. ಓಕೆ, ಈ ಚಾನಲಲ್ಲಿರುವಾಗ ಮಾರ್ಕೆಟು ಬೈ ಸೈಡ್ ಹೋಗ್ತಾ ಇದೆಯಾ, ಸೆಲ್ ಸೈಡ್ ಹೋಗ್ತಾ ಇದೆಯಾ? ಮಾರ್ಕೆಟು ಬೈ ಸೈಡ್ ಹೋಗ್ತಾ ಇದೆ. ಬೈ ಸೈಡ್ ಹೋಗ್ತಾ ಇದ್ದರೆ ಸೆಲ್ ಸೈಡ್ಗೆ ಪ್ಲಾನ್ ಮಾಡಬೇಕು. ಒಂದು ಚಾನಲ್ ಸರ್ ಇದು. ಈ ಚಾನಲಲ್ಲಿ ಮಾರ್ಕೆಟ್ ಓಡಾಡ್ತಿರುವಾಗ ಬೈ ಸೈಡ್ ಇದೆಯಾ, ಸೆಲ್ ಸೈಡ್ ಇದೆಯಾ ಅಂತ ಅಬ್ಸರ್ವ್ ಮಾಡಿ. ಬೈ ಸೈಡ್ ಇದ್ದರೆ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಮಾರ್ಕೆಟು ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬನ್ನಿ, ಇದು ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ತೊಗೊಂಬಿಡೋಣ. ಸೆಲ್ ಸೈಡ್ ಇದ್ದರೆ ಬೈ ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೊಂದು ಚಾನಲ್ ಆಯ್ತಲ್ವಾ? ಇಲ್ಲೊಂದು ಚಾನಲ್ ಇದೆ. ನೋಡಿ ಮಾರ್ಕೆಟ್ ಹೆಂಗೆ ಹೋಗ್ತಾ ಇದೆ, ಬೈ ಸೈಡ್ ಹೋಗ್ತಾ ಇದೆ ಅಲ್ವಾ? ಬೈ ಸೈಡ್ ಹೋಗ್ತಾ ಚಾನಲು ಬೈ ಸೈಡ್ ಹೋಗೋ ಮಾರ್ಕೆಟ್ ಸೆಲ್ ಸೈಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಜಾಸ್ತಿ ಅಂದರೆ ನೋಡಿ, ಇದರಲ್ಲಿ ಈ ಚಾನಲ್ ಪ್ರಕಾರ ತೊಗೊಂಡ್ರೆ ನೀವು ಎಷ್ಟು ಟ್ರೇಡ್ ಪಂಚ್ ಮಾಡ್ಬೋದು. ಇಲ್ಲಿ ಫಸ್ಟ್ ಟಚ್, ಸೆಕೆಂಡ್ ಟಚ್ಚ, ಇಲ್ಲೊಂದು ಟ್ರೇಡ್ ಇದೆ, ಮತ್ತು ಇಲ್ಲೊಂದು ಟ್ರೇಡ್ ಇದೆ, ಮತ್ತು ಇಲ್ಲೊಂದು ಟ್ರೇಡ್ ಇದೆ, ಮತ್ತು ಇಲ್ಲೊಂದು ಟ್ರೇಡ್ ಇದೆ ಅಲ್ವಾ? ಇದು ಒಳಗಡೆ ಚಾನಲಿಂದ ಒಳಗಡೆ ಬಂದರೂ ತೊಗೋಬೋದು. ಮತ್ತೆ ನೀವು ಸ್ಟಾಪ್ ಲಾಸ್ ನೋಡಿ ತೊಗೋಬೇಕು. ಸ್ಟಾಪ್ ಲಾಸು ರಿಸ್ಕ್ ರಿವಾರ್ಡ್ ನಿಮ್ಮ ಕಡೆ ಇರುತ್ತೆ. ಅದೇ ಥರ ಮೇಲೆ ಬೈ ಸೈಡು ಅಷ್ಟೇ. 1 ಟಚ್ಚು, 2 ಟಚ್ಚು, ಥರ್ಡ್ ಟಚ್ಚು, ಇಲ್ಲೂ ನೀವು ಟ್ರೇಡ್ ಪಂಚ್ ಮಾಡ್ಬೋದು. ನಮ್ಮ ಕಾನ್ಸೆಪ್ಟ್ ಏನು, 2 ಟಚ್ ಆದಮೇಲೆ ಥರ್ಡ್ ಟಚ್ಗೆ ಟ್ರೇಡ್ ಅಲ್ವಾ? ಫಸ್ಟು, ಸೆಕೆಂಡು, ಥರ್ಡು. ನೀವು ಹಂಗೆ ಈ ಚಾನಲ್ ಪ್ರಕಾರ ತೊಗೊಂಡ್ರೂ ಇಲ್ಲಿಂದ ನೋಡಿ ಒಳ್ಳೆ ಬಿಗ್ ಫಾಲ್ ಆಗಿದೆ. ಓಕೆ, ಒಂದು 5 ನಿಮಿಷ. ಮತ್ತು ಇನ್ಯಾವ ಥರ ಮಾಡ್ಬೋದಿತ್ತು ನೋಡಿ. ಮಾರ್ಕೆಟ್ ಬೀಳ್ತಾ ಇದೆ ಅಲ್ವಾ? ಇಲ್ಲಿಂದ ಒಂದು ಸಿಂಗಲ್ ಲೈನ್ ಹೇಳ್ಕೊಳ್ಳಿ. ಓಕೆ, ಸಿಂಗಲ್ ಲೈನ್ ಹೇಳ್ಕೊಂಡಿದ್ದಾಯ್ತು. ಸಿಂಗಲ್ ಲೈನ್ ಹೇಳ್ಕೊಂಡ್ಮೇಲೆ ಈ ಲೈನ್ ಬ್ರೇಕ್ ಆಗೋವರೆಗೂ ನೀವು ಬೇರಿಶ್ ಕಡೆಗೆ ನೋಡ್ತಾ ಇರಿ. ಫಸ್ಟ್ ಟಚ್ಚು, ಸೆಕೆಂಡ್ ಟಚ್ ಅಲ್ವಾ, ಥರ್ಡ್ ಟಚ್ಚು, ಅದ್ರ ಪ್ರಕಾರನೂ ಸೆಲ್ಲಿಂಗ್ ಸಿಕ್ಕಿದೆ. ಓಕೆ, ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಇದ್ರ ಮೇಲೆ ಒಂದು ರಿಟೆಸ್ಟ್ ಕೊಡ್ತಂದ್ರೂ ನೀವು ಬೈ ಸೈಡ್ ತೊಗೋಬೋದು. ಒಂದು ಸ್ಕಾಲ್ಪ್ ಅಷ್ಟೆ. ನಾನು ಹೇಳ್ತಾರೆ ಜಸ್ಟ್ ಟ್ರೆಂಡ್ ಲೈನ್ ಪ್ರಕಾರ ಇಲ್ಲೊಂದು ಸ್ಕಾಲ್ಪ್ ತೊಗೋಬೋದು. 32 ಪಾಯಿಂಟ್ಸ್, 320 ಪಿಪ್ಸು ಕಾಣಿಸ್ತಾ ಇದೆಯಾ? ಈ ಥರನೂ ತೊಗೋಬೋದು. ಓಕೆ, ಇದನ್ನು ಎಕ್ಸಾಂಪಲ್ಸ್ ತೋರಿಸ್ತೀನಿ. ನೋಡಿ ಟ್ರೆಂಡ್ ಲೈನು ಕರೆಕ್ಟಾಗಿ ನಾನು ಹಾಕ್ತಿರೋದು 1 ಟಚ್ 2 ಟಚ್ಚು ಆದಮೇಲೆ ಒಂದು ರೀಟೆಸ್ಟ್ ಇದ್ರ ಮೇಲೆ ಮಾಡ್ತಾ ಬೈ ಸೈಡ್ ಹೋಗಿದೆ ಇಲ್ವಾ? ಸೊ ಟ್ರೆಂಡ್ ಲೈನ್ ಈ ಥರನೂ ಯೂಸ್ ಮಾಡ್ಬೋದು. ಓಕೆ,
ಸರಿ ಫ್ರೆಂಡ್ಸ್, ನಾನು ಸ್ವಲ್ಪ ಹೊರಗಡೆ ಹೋಗಬೇಕು. ಇವತ್ತಿಗೆ ಇನ್ನೂ ಒಂದು ಟಾಪಿಕ್ ಉಳಿದೋಯ್ತು, ಆರ್ಡರ್ ಬ್ಲಾಕ್ ಒಂದು ಉಳಿದೋಯ್ತು. ನೀವು ಆರ್ಡರ್ ಬ್ಲಾಕ್ ಬಗ್ಗೆ ಮಾಡಿ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಾನು ಬೇಕಂದರೆ ನೋಡಿಬಿಟ್ಟು ಅದು ಇನ್ನೊಂದು ವಿಡಿಯೋ ಮಾಡಿಬಿಡ್ತೀನಿ ಆರ್ಡರ್ ಬ್ಲಾಕ್ದು. ಅದು ಸಖತ್ತಾಗಿ ವರ್ಕ್ ಆಗುತ್ತೆ. ಮತ್ತು ನಮ್ಮದು ಯೂಟ್ಯೂಬ್ ನೋಡಿ ಫ್ರೆಂಡ್ಸ್, K53 ಟ್ರೇಡರ್ ಅಂತ ಅಲ್ವಾ, ನಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿರುತ್ತೆ 8553369344 ಅಂತ. ಫ್ರೆಂಡ್ಸ್, ಮೇನ್ ಹೇಳೋದೇ ಮರ್ತದೆ, ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್. ಓಕೆ, ಇದು ಓನ್ಲಿ ಫಾರ್ ಅನಾಲಿಸಿಸ್ ಈ ವಿಡಿಯೋ ಮಾಡಿರೋದು. ನಿಮಗೆ ಈ ಕೋರ್ಸ್ ಕಂಪ್ಲೀಟಾಗಿ ಇನ್ನೂ ಆರ್ಡರ್ ಬ್ಲಾಕ್ ಇದೆ, ಅದು ಮುಗಿಸಿದರೆ ಚೆನ್ನಾಗಿರ್ತಾಯಿತ್ತು. ಆರ್ಡರ್ ಬ್ಲಾಕ್ ಇದೆ, ಇನ್ನೂ ಸಮ್ ಟ್ರಿಕ್ಸ್ ಇದೆ, ಅದು ನಾನು ಯೂಟ್ಯೂಬಲ್ಲಿ ರಿವೀಲ್ ಮಾಡ್ತೀನಿ. ಓಕೆ, ನೀವು ದಯವಿಟ್ಟು ಲೈಕ್ಸ್ ಕೊಡಿ, ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮಾಡಿಕೊಂಡು ನೀವು ಆರ್ಡರ್ ಬ್ಲಾಕ್ದು ವಿಡಿಯೋ ಮಾಡಿ ಅಂತ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ ನೋಡೋಣ. ಕಮೆಂಟ್ಸ್ ಜಾಸ್ತಿ ಬಂತಂದರೆ ನಾನು ಖಂಡಿತ ಆರ್ಡರ್ ಬ್ಲಾಕ್ ಬಗ್ಗೆನೂ ಮಾಡಿ, ಇನ್ನೂ ಅದ್ರಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಇದೆ, ಅದನ್ನು ನಿಮಗೆ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸರಿ ಫ್ರೆಂಡ್ಸ್, ಬಾಯ್, ಸಿಗೋಣ. ನಿಮಗೇನು ಕೋರ್ಸು ಇಲ್ಲ, ಇದು ಚೆನ್ನಾಗಿದೆ ಸರ್ ಕಲಿಬೇಕು, ನಾನು ಅದಕ್ಕೆ 5000 ಮಾತ್ರ ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಸರ್ 2 ಜನ ಬರಲಿ, 3 ಜನ ಬರಲಿ, 5 ಜನ ಬರಲಿ, ನನಗೆ ಅಮೌಂಟ್ ಮ್ಯಾಟ್ರಲ್ಲ, ನನ್ನಿಂದ ಒಬ್ರಿಗೆ ಉಪಯೋಗ ಆಗಲಿ. 10,000 15,000 ಅಂದರೂ ಪಾಪ ಲಾಸಸ್ಸಲ್ಲಿ ಇರ್ತಾರೆ, ಅವ್ರಿಗೂ ಕಷ್ಟ ಇರುತ್ತೆ ಅಲ್ವಾ. ಸೊ 5000 ಸಾಕು. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡೋಣ ನಾನು. ಓಕೆ, ನೀವು ಎಷ್ಟೇ ಲಾಸಸ್ಸಲ್ಲಿದ್ದರೂ ನಾನು ನಿಮ್ಮನ್ನು ಈಸಿಯಾಗಿ ಆಚೆ ಕರ್ಕೊಂಬರ್ತೀನಿ. ಸರಿ ಫ್ರೆಂಡ್ಸ್, ಓಕೆ, ದಯವಿಟ್ಟು ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಕಮೆಂಟ್ಸ್ ಮಾಡಿ, ನಿಮಗೆ ಆರ್ಡರ್ ಬ್ಲಾಕ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಅದ್ರ ಬಗ್ಗೆ ಆರ್ಡರ್ ಬ್ಲಾಕು FEG ನಾನು ಇನ್ನೂ ಬೇರೆ ಬೇರೆ ಕಾನ್ಸೆಪ್ಟು ಅದರಲ್ಲಿ ಹೇಳ್ಕೊಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಸಿಗೋಣ.